ವಿದ್ಯಾರ್ಥಿಗಳೇ, ಈವರೆಗೂ ತುಂಬ ಚಂದದ ಅಂತರಂಗದ ಕವಿತೆಯಂತಹ ಮಾತುಗಳನ್ನಾಡಿದಂತಹ ಮನೋಜ್ ಬೋಗಾಟಿ ಅವರ ಒಂದು ಕವಿತೆಯನ್ನು ನಾನು ವಾಚಿಸ್ತೇನೆ ನಮಸ್ಕರಿಸ್ತಾ. ಕವಿತೆಯ ಹೆಸರು ಗಿದ್ದೇನೆ ಅಥವಾ ಬಣ್ಣರಹಿತನಾಗಿದ್ದೇನೆ. ಹೌದು, ನಾನು ಕಪ್ಪಗಿದ್ದೇನೆ, ಕರ್ರಗಿದ್ದೇನೆ ಅಥವಾ ಬಣ್ಣರಹಿತನಾಗಿದ್ದೇನೆ. ಏನೀಗ ನಾನು ಕಪ್ಪಗಿದ್ದೇನೆ, ಕರ್ರಗಿದ್ದೇನೆ. ಕಪ್ಪನ್ನು ಮುಟ್ಟಿದ ತಕ್ಷಣ ಯಾರೂ ಕಪ್ಪಾಗುವುದಿಲ್ಲ, ಅಥವಾ ಬಿಳಿ ಬಣ್ಣವನ್ನು ಮುಟ್ಟಿದ ತಕ್ಷಣ ಯಾರು ಬೆಳ್ಳಗಾಗುವುದಿಲ್ಲ. ನಾವು ಬರೆಯುವ ಅಕ್ಷರಗಳು ಸಹ ಕಪ್ಪಾಗಿವೆ. ನೀನು ಬಿಳಿಯ, ನಾನು ಕರಿಯ. ನೀನು ಬೆಳ್ಳಗಿದ್ದಾಕ್ಷಣ ನಿನ್ನ ಚರ್ಮದ ಮೇಲೆ ಬೆಳೆಯುವ ಕುರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಹೆಜ್ಜೆ ಗುರುತುಗಳು ನನ್ನಷ್ಟೇ ಎತ್ತರವಾಗಿವೆ. ಆದರೂ ನಾನು ನಿನ್ನೊಂದಿಗೆ ನಡೆಯಬಲ್ಲೆ, ಅಥವಾ ನಿನಗಿಂತ ಹೆಚ್ಚೇ ನಡೆಯಬಲ್ಲೆ. ನೀನು ನಿನ್ನ ಮಗುವಿಗೆ ನಿನ್ನ ಬೆರಳಿನಿಂದಲೇ ಈ ಜಗತ್ತನ್ನು ತೋರಿಸುತ್ತ, ನಾನಿನ್ನೇನು ನನ್ನ ಕಾಲು ಬೆರಳಿನಿಂದ ತೋರಿಸುತ್ತೇನೆ ಎಂದುಕೊಂಡೆಯಾ? ಜನ ಹೇಳುತ್ತಾರೆ ಬಿಳಿ ಬಣ್ಣ ಕಣ್ಣು ಕುಕ್ಕಿಸುತ್ತದೆ ಎಂದು. ಆದರದು ನನ್ನ ಯಾವತ್ತೂ ಕಣ್ಣು ಮುಚ್ಚಿಸಿಲ್ಲ. ಬಿಳಿ ಬಣ್ಣ ಕಣ್ಣು ಕುಕ್ಕಿಸುತ್ತದೆ ಎಂದು ಹೇಳುತ್ತಾರೆ, ಯಾವತ್ತೂ ಅದು ನನ್ನ ಕಣ್ಣು ಮುಚ್ಚಿಸಿಲ್ಲ. ನಾನು ಬಣ್ಣಕ್ಕಿಂತ ಬೆಳ್ಳಗಿದ್ದೇನೆ, ಬಣ್ಣಕ್ಕಿಂತ ಕಪ್ಪಗಿದ್ದೇನೆ. ನಿನ್ನ ಬಳಿ ಒಳ್ಳೆಯ ಕಾರು ಇರಬಹುದು, ಆದರೆ ಕೊನೆಗೆ ಅದು ಕಪ್ಪು ನೆಲದ ಮೇಲೆ ಓಡಬೇಕು. ಆದರೂ ನೀನು ನನ್ನನ್ನು ಒಪ್ಪುವುದಿಲ್ಲವೇ? ಮಣ್ಣಿಗೆ ಬಣ್ಣವಿಲ್ಲ, ನೀರಿಗೆ ಬಣ್ಣವಿಲ್ಲ, ಬೆಂಕಿಗೆ ಬಣ್ಣವಿಲ್ಲ, ಗಾಳಿಗೆ ಬಣ್ಣವಿಲ್ಲ, ಶಬ್ದಕ್ಕೆ ಬಣ್ಣವಿಲ್ಲ. ಮಣ್ಣಿಗೆ, ನೀರಿಗೆ, ಬೆಂಕಿಗೆ, ಗಾಳಿಗೆ, ಶಬ್ದಕ್ಕೆ ಬಣ್ಣವಿಲ್ಲ. ಅಂತೆಯೇ ಸತ್ಯಕ್ಕೆ ಬಣ್ಣವಿಲ್ಲ, ಧರ್ಮಕ್ಕೆ ಬಣ್ಣವಿಲ್ಲ, ಶಾಂತಿಗೆ ಬಣ್ಣವಿಲ್ಲ, ಪ್ರೀತಿಗೆ ಬಣ್ಣವಿಲ್ಲ, ಜಡತ್ವಕ್ಕೆ ಬಣ್ಣವಿಲ್ಲ. ಸತ್ಯಕ್ಕೆ, ಧರ್ಮಕ್ಕೆ, ಶಾಂತಿಗೆ, ಪ್ರೀತಿಗೆ, ಜಡತ್ವಕ್ಕೆ ಬಣ್ಣ ಇಲ್ಲ. ಬಣ್ಣಗಳ ಬಗ್ಗೆ ಮಾತಾಡಲು ನೀನು ಯಾರು? ಬಣ್ಣಗಳ ಬಗ್ಗೆ ಮಾತನಾಡಲು? ಹೌದು, ನಾನು ಕಪ್ಪಗಿದ್ದೇನೆ, ಕರ್ರಗಿದ್ದೇನೆ ಅಥವಾ ಬಣ್ಣವಿಲ್ಲದವನಾಗಿದ್ದೇನೆ. ಏನಿವಾಗ ನಾನು ಕಪ್ಪಗಿದ್ದೇನೆ, ನಾನು ಕರ್ರಗಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಆತ್ಮೀಯ ಕವಿಮಿತ್ರರೇ, ಈ ಆಮಂತ್ರಣ ಪತ್ರಿಕೆಯಲ್ಲಿರುವಂತಹ ಕವಿಮಿತ್ರರು ಯಾರಾದರೂ ತಡವಾಗಿ ಬಂದಿದ್ದರೆ ದಯವಿಟ್ಟು ಅವರ ವೇದಿಕೆ ಮೇಲೆ ಆಗಮಿಸಬೇಕಂತೇಳಿ ಕವಿಮಿತ್ರರಲ್ಲಿ ನಾನು ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇನೆ. ಒಂದು ಪ್ರಕಟಣೆ ಇದೆ. 1 ತಾಸುಗಳ ಕಾಲ ಮನೋಜ್ ಬೋಗಾಟಿ ಅವರು ಮಾತನಾಡಿದರು. ಅವ್ರು ಮಾತನಾಡಿರುವಂತಹ ಮಾತನ್ನು ಅನುವಾದ ಬೇಕಾ ಅಥವಾ ಬೇಡ ಎನ್ನುವಂಥದ್ರ ಬಗ್ಗೆ ಕೆಲವೊಬ್ರು ಹೇಳಿದರು. ಬೇಕು ಅನ್ನೋದಾದರೆ ಕೈ ಹತ್ತಿರಿ, ಇಲ್ಲ ಅಂತಂದರೆ ಯಾರು ಬಹುಸಂಖ್ಯಾತರಾಗ್ತಾರೆ ಅದರ ಮೇಲೆ ಈ ಒಂದು ಕಾರ್ಯಕ್ರಮ ನಿರ್ಧಾರ ಆಗುತ್ತೆ. ಓಕೆ ಸರ್, ಅವರ ಮಾತುಗಳನ್ನು ಕೇವಲ 2 ಅಥವಾ 3 ನಿಮಿಷದಲ್ಲಿ ಅನುಪಮ ಮೇಡಮ್ ಅವರು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಆಗಲ್ಲ. ಓಕೆ ಮೇಡಮ್, ಸಮಯದ ಅಭಾವದ ಕಾರಣಕ್ಕಾಗಿ, ಬಹುಸಂಖ್ಯಾತರು ಬೇಡ ಎನ್ನುತ್ತಿರುವ ಕಾರಣಕ್ಕಾಗಿ ಅವರ ಅನುವಾದವನ್ನು ಕೈ ಬಿಡಲಾಗಿದೆ. ಹಾಗಾಗಿ ಈಗ ಮುಂದಿನ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ.
ಈಗ ಕವಿಗೋಷ್ಠಿ. ಇಂದಿನ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ರಾಜೇಂದ್ರ ಪ್ರಸಾದ್ ಅವರು ತಮ್ಮ ಕವಿತೆಯನ್ನು ವಾಚನ ಮಾಡಬೇಕು. ನಂತರದಲ್ಲಿ ನೂತನ ದೋಶೆಟ್ಟಿ ಅವರು ಸಿದ್ಧತೆಯಲ್ಲಿರಬೇಕು. ಇಬ್ಬರು ಬಂದಿರುವುದಲ್ಲ. ಓಕೆ. ಚೈತ್ರ ಶಿವಯೋಗಿ ಮಠ. ನೂತನ ದೋಶೆಟ್ಟಿ ಮೇಡಮ್. ನಂತರದಲ್ಲಿ ಚೈತ್ರ ಶಿವಯೋಗಿ ಮಠ ಮೇಡಮ್ ಅವರು ಸಿದ್ಧತೆಯಲ್ಲಿರಬೇಕು. ಎಲ್ಲರಿಗೂ ನಮಸ್ಕಾರ. ಮನೋಜ್ ಬೊಗಾಟಿಯವರ ಆಶಯಕ್ಕಿಂತ ದಿಕ್ಸೂಚಿ ಇತ್ತಲ್ಲ, ಅದರ ನಂತರ ಕವಿತೆಗೊಂದು ಎಚ್ಚರ ಬೇಕಾಗುತ್ತೆ. ಅವರ ಅನುವಾದದ ಕವಿತೆಯನ್ನು ನಮ್ಮ ಮಾಧವಿ ಭಂಡಾರಿಯವರು ಬಹಳ ಸೊಗಸಾಗಿ ಓದಿದರು. ಸೊ ಈ ದಿಕ್ಸೂಚಿಯ ನಂತರ ಕವಿಗಳಲ್ಲಿ ಕವಿತೆಯಲ್ಲಿ ಒಂದು ಎಚ್ಚರ ಹೆಚ್ಚು ಜಾಗೃತವಾಗಿದೆ ಅಂತ ಅಂದ್ಕೋತಾ ಆ ಎಚ್ಚರದಲ್ಲೇ ಕವಿತೆಯನ್ನು ಓದ್ತೀನಿ. ಶೀರ್ಷಿಕೆ ಆಶಯ. ರೂಪ ತಳೆದ ಶಬ್ದವೊಂದು ಅಕ್ಷರವಾಗಿ, ಅಕ್ಷರದ ದನಿಯದು ವಿದ್ಯೆಯಾಗಿ. ಕೇಳಿಸ್ತಾ ಇಲ್ವಾ? ಹಲೋ, ಹಾಂ, ಓಕೆ ಓಕೆ, ಹಾಂ. ಶೀರ್ಷಿಕೆ ಆಶಯ. ರೂಪ ತಳೆದ ಶಬ್ದವೊಂದು ಅಕ್ಷರವಾಗಿ, ಅಕ್ಷರದ ದನಿಯದು ವಿದ್ಯೆಯಾಗಿ, ಅದಕ್ಕೆ ಸಮ ಅಸಮಗಳ ರೆಕ್ಕೆ ಮೂಡಿ, ಬಲಿತ ರೆಕ್ಕೆಗಳು ದೂರ ದೂರ ಹಾರಿ ಸೌಧಗಳ ಸೇರಿದವು, ಕಟ್ಟೆ ಕಟ್ಟಿದವು, ಕುಟ್ಟಿ ಪುಡಿಗೈದವು, ಬೆದರಿದವು ಬೆದಕಿದವು, ಬೆದರಿಸಿ ಚದುರಿಸುವ ದಾರಿ ಕಂಡವು, ಬೆದರಿದವು ಬೆದಕಿದವು, ಬೆದರಿಸಿ ಚದುರಿಸುವ ದಾರಿ ಕಂಡವು, ಕಲಿಸಿದ ಆಟದಲ್ಲಿ ಉರುಳಿಸಿದ ಸಮ ಬೆಸಗಳು ಏರಿ ಎಗರಾಡಲು, ಕಲಿಸಿದ ಆಟದಲ್ಲಿ ಉರುಳಿಸಿದ ಸಮ ಬೆಸಗಳು ಏರಿ ಎಗರಾಡಲು, ಅಕ್ಷರದೊಳಗೆ ಅವಿತ ಅದೇ ಆ ಅವಿಚಲಿತ ವಿದ್ಯೆ ಕೈಚಾಚಿತು. ಅಕ್ಷರದೊಳಗೆ ಅವಿತ ಅದೇ ಅವಿಚಲಿತ ವಿದ್ಯೆ ಕೈಚಾಚಿತು. ಇಡಿಸಿತು ಎರಡು ದಿಟ್ಟ ಹೆಜ್ಜೆ, ಇಡಿಸಿತು ಎರಡು ದಿಟ್ಟ ಹೆಜ್ಜೆ ಮುಂದೆ. ನಡೆಯಬೇಕಿನ್ನು ನೀನು, ಮುಂದೆ ನಡೆಯಬೇಕಿನ್ನು ನೀನು, ಕರೆವ ವಿಶಾಲ ದಾರಿ ಏರಲು ಅನಂತ ಆಗಸ. ಹೆಜ್ಜೆಗಳು 4 ಆಗಲಿ 8 ಆಗಲಿ, ತೆರೆದಷ್ಟು ದಾರಿ ಕರೆಯಲಿ, ಏರಿದಷ್ಟು ಬಾನು ಬೆಳೆಯಲಿ. ಅಕ್ಷರವು ಜೀವ ತಳೆದ ತಾವಿನಲ್ಲಿ ಮಾನವತೆಯ ನೆರಳು ಸದಾ ಇರಲಿ. ಅಕ್ಷರವು ಜೀವ ತಳೆದ ಈ ತಾವಿನಲ್ಲಿ ಮಾನವತೆಯ ನೆರಳು ಸದಾ ಇರಲಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ನಂತರದಲ್ಲಿ ಚೈತ್ರ ಶಿವಯೋಗಿ ಮಠ್. ನಂತರದ ಸಿದ್ಧತೆಯಲ್ಲಿ ಸುಧಾ ಚಿದಾನಂದ ಗೌಡ ಅವರು ಸಿದ್ಧತೆಯಲ್ಲಿರಬೇಕು. ಎಲ್ರಿಗೂ ನಮಸ್ಕಾರ. ಕವಿತೆಯ ಶೀರ್ಷಿಕೆ ಸುಡುವ ಯಾವ ಗಡಿಗಳು ತಣ್ಣಗಿಲ್ಲ. ಕಡು ಒಂಟಿತನದಲ್ಲಿ ಹಸಿ ಹಸಿ ಗಾಯಗಳು ಆಕಳಿಸುತ್ತವೆ. ಕಡು ಒಂಟಿತನದಲ್ಲಿ ಹಸಿ ಹಸಿ ಗಾಯಗಳು ಆಕಳಿಸುತ್ತವೆ. ಕಾಲದ ಬಸಿರು ಹಡೆದ ತೊಟ್ಟಿಲಲ್ಲಿ ಕಿವಿ ಗಡಚಿಕ್ಕುವ ನೀರವ ಮೌನ. ಕಿಟಾರನೆ ಕಿರುಚುವ ಗಾಯಗಳು. ಬದುಕೆಂದರೆ ಇಷ್ಟೇ ಅಲ್ಲವೇ? ಬದುಕೆಂದರೆ ಇಷ್ಟೇ ಅಲ್ಲವೇ? ಹಿಡಿ ಆಧ್ಯಾತ್ಮ, ಚಿಟಿಕೆ ತತ್ವ, ತುಸು ತರ್ಕ, ಒಂದು ಸೌಟು ಭೂತರಸ, ಅರ್ಧ ಚಮಚೆ ಭವಿಷ್ಯ ನಿಧಿ. ಗೌಜು ಗದ್ದಲದ ತುಂಡುಗಳನ್ನು ಹದವಾಗಿ ಬೆರೆಸಿ ಉಂಡು ತಿಂದು ಮಲಗಲು
ಅಜೀರ್ಣ ವ್ಯಾಧಿ, ಒಪ್ಪುವ ಅಪ್ಪುವ ನಿರ್ಲಕ್ಷ್ಯದ ಭೇದಿ. ದೇವತೆ 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 ಅನ್ನುವ ನಿನ್ನ ಧ್ವನಿ ಇರಬಹುದು. ಇರುಳೆಲ್ಲ ಕೇವಲ ನನ್ನ ಹೆಸರು ಕೇಳಬಹುದು. ತುಂಬು ಸ್ವಪ್ನದಲ್ಲಿ ನಿನ್ನ ಬೆಚ್ಚಗೆ ಅಪ್ಪಿಕೊಳ್ಳಬಹುದು. ನಡುರಾತ್ರಿ ಬೆಚ್ಚಿ ಏಳಲೂಬಹುದು. ಎಲ್ಲವೂ ಒಂದು ಮಾಯೆಯಾಗಿರಬಹುದು. ಹೌದು ಹೌದು, ಇಲ್ಲಿ ಬಹುದು ಬಹುದು ಅನ್ನುವುದರಲ್ಲಿ ತಪ್ಪೇನೂ ಇಲ್ಲ. ಅದೇ ಸ್ವಪ್ನದ ಬೆಂಕಿ ಆರುವುದು, ಬೂದಿ ಗಾಳಿಯಲ್ಲಿ ಹಾರುವುದು. ಹಾರಿ ಹಾರಿ ಗಗನಕ್ಕೇರಿ ಕುಣಿಯುವೆ, ಹಾಡುವೆ ಹಾಡುವೆ ಕುಣಿಯುವೆ. ನೆಲದೊಳಗಿನ ಜಲವನ್ನು, ಜಲದೊಳಗಿನ ಗಾಳಿಯನ್ನು, ಗಾಳಿಯೊಳಗಿನ ಉಸಿರನ್ನು, ಉಸಿರೊಳಗಿನ ಹಸಿರನ್ನು, ಕಾಣದ ಕಣ್ಗಳ ನಡುವೆ ಪ್ರೀತಿಯಿಂದ ಹೇಗೆ ಪ್ರೀತಿಸಲಿ? ಇಲ್ಲಿಯವರೆಗೂ ಈ ಅನಂತ ಭೂಮಂಡಲದಲ್ಲಿ ರಣಹಸಿವು ಹಿಂಗಿಸುವ ಯಾವ ಹೂಹಣ್ಣೂ ಮೈದಳೆದಿಲ್ಲ. ಗೊತ್ತಿಲ್ಲವೇ? ಇಲ್ಲಿ ಸುಡುವ ಯಾವ ಗಡಿಗಳೂ ತಣ್ಣಗಿಲ್ಲ. ಗೆಳೆಯ, ಇಲ್ಲಿ ಯಾರಿಗೆ ಏನು ಬೇಕಿದೆ ಹೇಳು? ಸುಡುವ ಸೂರ್ಯ ನೆತ್ತಿಯ ಮೇಲೆ ಹಾರಿ ಹನಿದುಂಬಿದ ಮೋಡ ಒಡೆದು ಬಯಲು ಸೀಮೆಯ ಉಡಿ ತುಂಬಿ ನಕ್ಷತ್ರ ನಗು ಇರುಳ ಸೆರಗು ತುಂಬಿ ಹಸಿರ ಹೂ ಕಣ್ಣು ಬಿಟ್ಟು ನಗಲಿ. ಇಲ್ಲಿ ಎಲ್ಲರಿಗೂ ತಮ್ಮ ಕಿರೀಟದ ಚಿಂತೆಯೇ. ಇಂತಿಪ್ಪ ಈ ಲೋಕವನ್ನು ಉಳಿಸುವುದಾದರೂ ಯಾವುದು? ಇಂತಿಪ್ಪ ಈ ಲೋಕವನ್ನು ಉಳಿಸುವುದಾದರೂ ಯಾವುದು? ನನ್ನ ನೆರಳು, ನಿನ್ನ ನೆರಳು, ಇಲ್ಲವೇ ನನ್ನ ಕೈ ಹಿಡಿದು ನಡೆಸುವ ನಿನ್ನ ಬೆಳಕು? ಸದಾಕಾಲವೂ ಸರ್ಪಗಾವಲಿನಲ್ಲಿರುವ ಈ ಲೋಕವನ್ನು ಉಳಿಸುವುದಾದರೂ ಯಾವುದು? ನೀನೇ ಹೇಳು ಸ್ವಾಮಿ. ಸದಾಕಾಲವೂ ಸರ್ಪಗಾವಲಿನಲ್ಲಿರುವ ಈ ಲೋಕವನ್ನು ಉಳಿಸುವುದಾದರೂ ಯಾವುದು? ನೀನೇ ಹೇಳು ಸ್ವಾಮಿ. ಗೊತ್ತಿಲ್ಲ ಅದೆಲ್ಲಿ ಅಲೆಯುತ್ತಿರುವೆ. ಬಿಕ್ಕಳಿಕೆಯೊಂದು ಸುಮ್ಮನೆ ಬಿಕ್ಕಳಿಸುತ್ತಿದೆ ಈ ಕವಿತೆಯ ಕೊನೆಯ ಸಾಲಿನಲ್ಲಿ. ಧನ್ಯವಾದಗಳು ಮೇಡಮ್ ಅವರಿಗೆ ಮನೋಜ್ ಬೋಗಟೆ ಅವರು ಆ ಒಂದು ಗಿಫ್ಟನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ನೂತನ ದೋಶೆಟ್ಟಿ ಮೇಡಮ್ ಅವರಿಗೂ ಕೂಡ ಆ ಒಂದು ಗಿಫ್ಟನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಂತರದಲ್ಲಿ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರು ತಮ್ಮ ಕಾವ್ಯವನ್ನು ವಾಚನ ಮಾಡಬೇಕು. ನಂತರದಲ್ಲಿ ಜೋಸೆಫ್ ಮಲ್ಲಾಡಿ ಅವರು ಸಿದ್ಧತೆಯಲ್ಲಿರಬೇಕು. ಕವನದ ಹೆಸರು ಕವಿ ಮತ್ತು ಕವಿತೆ. ಕವಿಯ ಮಾತನ್ನು ಕವಿತೆ ಕೇಳುತ್ತಿಲ್ಲ. ಕವಿಯ ಮಾತನ್ನು ಕವಿತೆ ಕೇಳುತ್ತಿಲ್ಲ. ಕವಿ ಬಾಯಿ ಅಂದರೆ ಅದು ಬರುವುದಿಲ್ಲ. ಕವಿ ಕವಿತೆಯನ್ನು ಬಾಯಿ ಎಂದರೆ ಅದು ಬರುವುದಿಲ್ಲ. ಬಂದಾಗ ಕೂರು ಎಂದರೆ ಕೂರುವುದಿಲ್ಲ. ಒಂದಷ್ಟು ಕಾಲ ನಿಲ್ಲು ಎಂದರೆ ನಿಲ್ಲುವುದಿಲ್ಲ. ಕವಿಗೋ ನಿತ್ಯವೂ ಅನುಕ್ಷಣವೂ ಕವಿತೆಯದ್ದೇ ಬಯಕೆ. ಅದಕ್ಕಾಗಿ ತಾನು ಕೂಗಿ ಕರೆಯುವ, ಪ್ರೀತಿಯನ್ನು ಒಡ್ಡಿ ಹಂಬಲಿಸುವ, ಹೀಗೆ ತೋಳು ತೆರೆದು ಕರೆಯುತ್ತಲೇ ಇದ್ದಾನೆ. ಕವಿತೆಗೋ ತನ್ನದೇ ದಾರಿ. ಗಾಳಿ ಬೀಸಿದತ್ತ ತನ್ನ ನಡೆ. ಎಲ್ಲಿಯೋ ತಂಗುವುದು, ಎಲ್ಲಿಯೋ ಏಳುವುದು. ಅಂತೂ ಕವಿಗೂ ಕವಿತೆಗೂ ತಲೆಮಾರಿನ ಅಂತರ. ಹೀಗೆ ನಡೆದಿದೆ. ಸೂರ್ಯನು ಚಂದ್ರನನ್ನು ಮುಟ್ಟುವ, ಚಂದ್ರನು ಸೂರ್ಯನನ್ನು ಮುಟ್ಟುವ. ಕವಿಗೆ ಕವಿತೆ ಸಿಕ್ಕ ಘಳಿಗೆ ಅದು ಅಮೃತ ಘಳಿಗೆ. ಆದರೂ ಕವಿಗೆ ಕವಿತೆಯದ್ದೇ ಹಂಬಲ. ಕವಿತೆಗೆ ಯಾರ ಹಂಬಲ?
ಹೀಗೆ ಕವಿ ವೃದ್ಧಾಶ್ರಮದಲ್ಲಿ ಎಂದಾದರೊಮ್ಮೆ ಕವಿತೆ ಎಟುಕಿದರೆ ಆ ಕವಿಗೆ ಪುಲಕ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ SK ಮಂಜುನಾಥ್ ಸರ್ ಅವರು ತಮ್ಮ ಕವನವನ್ನು ವಾಚಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಂತರದಲ್ಲಿ ಹಾಜಿರಾ ಖಾನೂನ್ ಮೇಡಮ್ ಅವರು ಸಿದ್ಧತೆಯಲ್ಲಿರಬೇಕು. ಎಲ್ಲರಿಗೂ ನಮಸ್ತೆ. ನನ್ನ ಕವಿತೆಯ ಶೀರ್ಷಿಕೆ ಅಪ್ಪ. ಸೆಂಟು ಪೌಡರು ಕ್ರೀಮು ಅಪ್ಪನಿಗೆ ಗೊತ್ತಿಲ್ಲ. ಸೆಂಟು ಪೌಡರು ಕ್ರೀಮು ಅಪ್ಪನಿಗೆ ಗೊತ್ತಿಲ್ಲ. ಸದಾ ಸಿಂಪಡಿಸಿಕೊಂಡಿರುವನು ಬೆವರಗಂಧ. ಶಾಲೆ ಬಿಟ್ಟು ಸಂಬಳಕ್ಕೆ ಹೋಗಿದ್ದಕ್ಕೆ ಹಣೆ ಬರಹ ಜರಿದವನು. ಊರ ನೆಲದ ತುಂಬ ಬೆವರಲ್ಲೇ ಬರೆದವನು. ಬಿದ್ದ ನೆಲದಲ್ಲಿ ಎದ್ದು ನಿಲ್ಲುವ ಕನಸ ಕಟ್ಟಿದವನು. ಬಡತನದ ಬಟ್ಟೆಯನ್ನು ಒಗೆದೊಗೆದು ತೊಟ್ಟವನು. ಯಾವ ಸೋಪನ್ನು ಹಾಕಿ ತೊಳೆದರೂ ಹೋಗುತ್ತಲೇ ಇಲ್ಲ ಅಪ್ಪನ ಮೈಗಂಟಿದ ಊರ ಒಗಿಲು. ಯಾವ ಸೋಪನ್ನು ಹಾಕಿ ತೊಳೆದರೂ ಹೋಗುತ್ತಲೇ ಇಲ್ಲ ಅಪ್ಪನ ಮೈಗಂಟಿದ ಊರ ಉಗುಳು. ಆದರೂ ದೇವರಿಗೆ ಕೈ ಮುಗಿದ ದೇವಾಲಯದ ಆಚೆಯೇ ನಿಂತು. ಯಾರ ಹೊಟ್ಟೆ ಕಿಚ್ಚಿಗೋ ಒತ್ತಿ ಉರಿಯುತ್ತಿದೆ ಹೊಸ್ತಿಲು. ಯಾರ ಹೊಟ್ಟೆ ಕಿಚ್ಚಿಗೋ ಒತ್ತಿ ಉರಿಯುತ್ತಿದೆ ಹೊಸ್ತಿಲು. ಕತ್ತಾಳೆ ಪಟ್ಟಿಯಲ್ಲಿ ಕಣಬಳಿಯುವಾಗ ಅಪ್ಪನ ಅರಿದ ಬನಿಯನ್ನು ಭವ್ಯ ಭಾರತದ ನಕಾಶೆ. ಕತ್ತಾಳ ಪಟ್ಟಿಯಲ್ಲಿ ಕಣಬಳಿಯುವಾಗ ಅಪ್ಪನ ಅರಿದ ಬನಿಯನ್ನು ಭವ್ಯ ಭಾರತದ ನಕಾಶೆ. ಒಡೆದ ಕಾಲ ಮಂಡಿ ಮೇಲಿಟ್ಟು ಚಿಟಿಕೆಯಾಡಿಸಿ ರಕ್ತದೊಡನೆ ಸಿಡಿದ ಮುಳ್ಳು ಕನಿಕರಿಸುತ್ತಿತ್ತು. ನೋವ ತಡೆದುಕೊಳ್ಳುವ ಶಕ್ತಿ ದೇವರು ನಿನಗೆ ನೀಡಲೆಂದು. ಬಿದ್ದ ಬೀಳನ್ನು ಹೊತ್ತು ಬೀದಿಗುಡಿಸಿ ತೋರಣ ಕಟ್ಟಿ ಊರ ಸಿಂಗರಿಸಬೇಕು ಲಂಪಟ ಕಾವಿ ಬರುವುದಕ್ಕೆ. ಒಡಲಲ್ಲಿ ಸಾಕಿಕೊಂಡಿರುವ ಹಸಿದ ಹಾವಿನ ಸಂಕಟ ಏನೇ ಇದ್ದರೂ ತಮಟೆ ಬಡಿಯಬೇಕು ನಿಮ್ಮ ಮನಸ್ಸು ಕುಪ್ಪಳಿಸಿ ಕುಣಿಯುವಂತೆ. ಈ ನೆಲದವನ ಉತ್ತರು ಬೆಳೆದರೂ ಹಸುವಿನ ವಾರಸುದಾರಿಕೆ ಇದೆ ಅಪ್ಪನಿಗೆ. ಅಪ್ಪನ ಕಣ್ಣೀರ ಯಾರಿಗೂ ಕಾಣಿಸಿಯೇ ಇಲ್ಲ ಇದುವರೆಗೂ ಬೆವರು. ಸದಾ ಪ್ರವಹಿಸುವ ಉಸಿರ ಉತ್ಸಾಹದಲ್ಲಿ ಮೆರವಣಿಗೆ ಹೊರಟಿರುವ ನೀರತ್ತೇರು. ದುಡ್ಡಿನ ದಿಮಾಕಿನಿದಿರು ನಲುಗಿ ನೆಲಕಚ್ಚಿ ನೆಲೆ ತಪ್ಪಿ ನಿಂತಾಗಲೂ ಎದೆಗೆ ಅಕ್ಷರ ಬಿತ್ತಿ ಮಾರ್ಕ್ಸ್ ವಾದಿಯಾಗದೆ ಕನಸ ಕಣ್ಣಲ್ಲಿ ಕಾಪಿಟ್ಟುಕೊಂಡು ಕಾಯುತ್ತಿರುವ ಅಪ್ಪನಿಗೆ ನಾನು 25 ವರ್ಷದ ಮಗ, ನನಗೆ 25 ವರ್ಷದ ಅಪ್ಪ. ಇನ್ನಾದರೂ ತೊಲಗಲಿ ಊರ ಬಿಟ್ಟು ಬಾ ವಿರಮಿಸು ಈ ನನ್ನ ತೋಳಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಹಾಜಿರಾ ಖಾನ್ ಮೇಡಮ್ ಅವರು ತಮ್ಮ ಕವನವನ್ನು ವಾಚಿಸಬೇಕು. ನಂತರದಲ್ಲಿ ಸದಾಶಿವ ದೊಡ್ಡಮನಿಯವರು ಸಿದ್ಧತೆಯಲ್ಲಿರಬೇಕು. ಎಲ್ರಿಗೂ ನಮಸ್ಕಾರ. ಪದ್ಯದ ಶೀರ್ಷಿಕೆ ಹಕ್ಕಿಯೊಂದರ ದೇಶಪ್ರೇಮ. ಗೋಪುರ ಗುಮ್ಮಟಗಳ ಮೀರಿ ಬಾನಂಗಳದಲ್ಲಿ ಹಾರಿದೆ ನೋಡಿ ಸ್ವಾತಂತ್ರ್ಯದ ಹಕ್ಕಿ. ಬಾಯಿ ತೆರೆದು ಕೂತ ಮರಿಗಳಿಗೆ ಗುಟುಕನಿಟ್ಟು ಅನಂತವೇ ಬದುಕಾದಾಗ ಧಗ 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 ಜ್ವಲಿಸುವ ಬೆಂಕಿ ಆಕಾಶದೆತ್ತರಕ್ಕೂ ಧಗಿಸಿತು. ಕಾಡು ನಾಡು ಮರಗಳು ಗೂಡು ಎಲ್ಲವೂ ಸುಟ್ಟಿತು. ಹಾರುತ್ತಿದ್ದ ಹಕ್ಕಿ ಪಕ್ಕದೂರಿನ ಕೆರೆಯಿಂದ ಗರಿಗೆದರಿ ಹಾರಿ ನೀರನ್ನು ಹೆಕ್ಕಿ ಹೆಕ್ಕಿ ಒಂದೊಂದೇ ಒಂದೊಂದೇ ಗುಟುಕು 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 ನೀರಿನ ನಕ್ಷತ್ರ ಚಿಮುಕಿಸಿತು ಬೆಂಕಿ ಆರಲೆಂದು. ಬೆಂಕಿಯ ಸುತ್ತ ಕಂಡ ಹಕ್ಕಿಯನ್ನು ಧಡಾಂ ಗುಂಡಿಕ್ಕಿದರು, ಅದು ದೇಶದ್ರೋಹಿ ಎಂದು. ಹಕ್ಕಿ ಧುತ್ತೆಂದು ವಿಲ 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 ಒದ್ದಾಡುತ್ತಾ ನಾನು ನಿಮ್ಮವಳು ನಾನು ನಿಮ್ಮವಳು ಎಂದು ಹೇಳುತ್ತಲೇ ಪ್ರಾಣ ಬಿಟ್ಟಿತು. ಧಗಧಗಿಸುವ ಬೆಂಕಿಯಲ್ಲಿ ದೇಶಭಕ್ತರು ದೀಪಾವಳಿ ಆಚರಿಸಿದರು. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಂತರದಲ್ಲಿ ಆಶಾ ಜಗದೀಶ್ ಮೇಡಮ್ ಅವರು.
ಆಶಾ ಜಗದೀಶ್ ಮೇಡಮ್ ಅವರು ತಮ್ಮ ಕವನವನ್ನು ವಾಚಿಸಬೇಕು. ನಂತರದಲ್ಲಿ ಶರೀಫ್ ಅಸಂಕಲ್ ಅವರು ಸಿದ್ಧತೆಯಲ್ಲಿರಬೇಕು. ಎಲ್ಲರಿಗೂ ನಮಸ್ಕಾರ. ಕವಿತೆಯ ಶೀರ್ಷಿಕೆ ರಕ್ತಗೆಂಪು ತುಟಿಗಳು. ಸಣ್ಣಗೆ ಒಸರುತ್ತಿರುವ ರಕ್ತವನ್ನು ಒರೆಸಿಕೊಳ್ಳದೆ ನಿಂತ ಅವಳ ತುಟಿಗಳು ಕಥೆಯೊಂದರ ಹಲವು ಪುಟಗಳನ್ನು ತೆರೆದು ತೋರಿಸುವಂತಿದ್ದವು. ಪುಟ್ಟ ಕವಿತೆಯೊಂದು ಪಿಳಿ ಪಿಳಿ ಕಣ್ಣು ಬಿಟ್ಟು ಇಣುಕುತ್ತಿತ್ತು. ಆ ಗುಲಾಬಿ ತುಟಿಗಳು ಅವಳು ನಕ್ಕಾಗ ಅರಳಿದ್ದವು, ಅತ್ತಾಗ ಮುದುಡಿದ್ದವು. ಮಮತೆಯ ನೊರೆ ಹಾಲ್ಗಡಲು ತೆರೆ ತೆರೆಯಾಗಿ ಉಕ್ಕುವಾಗ ಹಸಿಯಾಗಿ ಚುಂಬಿಸಿದ್ದವು. ಪ್ರೀತಿಯ ಪರಾಕಾಷ್ಠೆಯಲ್ಲಿ ಅವನ ಅಧರಗಳ ದೀರ್ಘವಾಗಿ ಆಲಂಗಿಸಿದ್ದವು. ಕೊಂಕಿಗೆ ಮುರುಟಿಕೊಂಡು ಕೋಪಕ್ಕೆ ಊದಿಕೊಂಡು ಸುಮ್ಮನೆ ಛೇಡಿಸುವಾಗ ದುಂಡಗೆ ಸುರಳಿಯಾಗಿ ನಡುವೆ ನಾಲಿಗೆಯ ತಂದು ಅತ್ತಿತ್ತ ಮಾಡುತ್ತಾ ತಲೆಯ ಮೇಲೆ ಅಂಗೈಗಳ ಕಿವಿ ಮಾಡಿ ಅಲ್ಲಾಡಿಸಿ ವ್ವ ಎಂದು ಎಂದಿದ್ದವು. 100 ಭಾವಗಳ ತುಂಬಿಕೊಂಡ ಅವಳ ಅಂತಃಸತ್ವ, ಅಸ್ತಿತ್ವ, ತತ್ವವೇ ಅವು ಎನಿಸಿದ್ದ ಅವುಗಳಿಲ್ಲದ ಅವಳು ಅವಳಾದರೂ ಹೇಗಾದಳು? ಅವಳ ತುಟಿಗಳೀಗ ತುಂಡಾದ ನರನಾಳಗಳಿಂದ ಕತೆಗಳ ಹಡೆದಿವೆ. ಗರ್ಭದಲ್ಲೇ ಸತ್ತ ಕೂಸಿನಂತೆ ಕತೆಗಳು ಇದ್ದೂ ಇಲ್ಲವಾಗಿವೆ. ದನಿಯನ್ನು ಮಾತಾಗಿಸಲಾಗುತ್ತಿಲ್ಲ, ನಗುವನ್ನು ಭಾಷೆಯಾಗಿಸಲಾಗುತ್ತಿಲ್ಲ. ಮುತ್ತುಗಳು ಅನಾಥವಾಗಿವೆ, ಭರವಸೆ ಮಣ್ಣು ಪಾಲಾಗಿದೆ. ಮುಳ್ಳಿನ ಬೇಲಿಯ ನಡುವೆ ತುಟಿಗಳನ್ನು ಬಂಧಿಸಲಾಗಿದೆ. ಅರಳಿದರೆ 1 ಛಡಿಯೇಟು, ಮುರುಟಿದರೆ 2, ಮುಳ್ಳುಗಳಿಂದ ಚುಚ್ಚಿಸಿಕೊಂಡರೆ ರಫ್ಫಷ್ಟು ಮುಲಾಮು. ಇದೆಂಥ ಅಸಂಬದ್ಧ ಆರಾಮು! ಇದೀಗ ಬಂದ ಸುದ್ದಿ. ಅವಳ ರಕ್ತಗೆಂಪು ತುಟಿಗಳು ಮುಲಾಮನ್ನು ನಿರಾಕರಿಸಿವೆಯಂತೆ. ಛಡಿಯೇಟಿಗೆ ಎದೆಯೊಡ್ಡಿ ಗಹಿಸಿ ನಗುತ್ತಿವೆಯಂತೆ. ಹುಕುಂ ಹೊರಡಿಸಿದ ತುಟಿಗಳು ಕೆಳದುಟಿಯನ್ನು ಕಚ್ಚಿಕೊಂಡು ರಕ್ತ ಕಾರಿಕೊಂಡಿವೆಯಂತೆ. ತುಟಿಗಳಿರುವ ಯಾರಾದರೂ ಸರಿ, ನೀವು ಸ್ವಲ್ಪ ಹುಷಾರು. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಶರೀಫ್ ಅಸಂಕಲ್ ಅವರು, ನಂತರದಲ್ಲಿ ರಾಧಾ ಎಚ್.ಎಂ. ಅವರು ಸಿದ್ಧತೆಯಲ್ಲಿರಬೇಕು. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಈ ಸುಡುವ ಬಿಸಿಲಿನಲ್ಲಿ ಸಂಘರ್ಷಕ್ಕಾಗಿ, ಸಮಾನತೆಗಾಗಿ ಸೇರಿದ ಎಲ್ಲ ಸಮಾನ ಮನಸ್ಕರಲ್ಲಿ ನಮಸ್ಕರಿಸುತ್ತಾ, ಕಾವ್ಯ ನಿತ್ಯಂ ಪಸತು ಅನ್ನುವ ನಂಬಿಕೆಯಲ್ಲಿ 2ನೇ ಸಾರಿ ಕವಿತೆ ಓದ್ತಾ ಇದ್ದೇನೆ, ಕ್ಷಮೆ ಇರಲಿ. ಕವಿತೆಯ ಶೀರ್ಷಿಕೆ ಪಾರಿವಾಳದ ಪಾಠ. ಅಂಗಳದಲ್ಲಿ ಅರಳಿದ ಹೂವು ಎದೆಯಂಗಳದಲ್ಲಿ ಅರಳಿದ್ದರೆ, ಅಂಗಳದಲ್ಲಿ ಅರಳಿದ ಹೂವು ಎದೆಯಂಗಳದಲ್ಲಿ ಅರಳಿದ್ದರೆ, ಮನೆಯ ಮುಂದೆ ಹರಿಯುವ ನೀರು ಮನದಂಗಳದಲ್ಲಿ ಹರಿದಿದ್ದರೆ, ಮನೆಯ ಮುಂದೆ ಹರಿಯುವ ನೀರು ಮನದಂಗಳದಲ್ಲಿ ಹರಿದಿದ್ದರೆ, ಮಾಳಿಗೆ ಮೇಲೆ ಬಿದ್ದ ಬೆಳಕು ಕಾಣುವ ಕಂಗಳಲ್ಲಿ ಮೂಡಿದ್ದರೆ, ಮಾಳಿಗೆ ಮೇಲೆ ಬಿದ್ದ ಬೆಳಕು ಕಾಣುವ ಕಂಗಳಲ್ಲಿ ಮೂಡಿದ್ದರೆ ಪಾರಿವಾಳದ ಪಾಠ ಅರ್ಥವಾಗುತ್ತಿತ್ತು. ಬಿಟ್ಟ ಜುಟ್ಟು ಗಡ್ಡ ಬೆಳ್ಳಗಾದರೂ ಪಾರಿವಾಳದ ದಾರಿ ತುಳಿಯಲಿಲ್ಲ ನಾವು. ಬಿಟ್ಟ ಜುಟ್ಟು ಗಡ್ಡ ಬೆಳ್ಳಗಾದರೂ ಪಾರಿವಾಳದ ದಾರಿ ತುಳಿಯಲಿಲ್ಲ ನಾವು. ಅಜಾನ್ ಕೂಗಿದ ಗೋಪುರದ ಮ್ಯಾಲ ಕಳಸದ ಧ್ಯಾನ, ಅಜಾನ್ ಕೂಗಿದ ಗೋಪುರದ ಮ್ಯಾಲ ಕಳಸದ ಧ್ಯಾನ. ಅಚ್ಚಿಟ್ಟ ದೀಪದ ಮುಂದೆ ದುವಾ ಮಾಡುವ ರೆಕ್ಕೆಗಳು ದಿಢೀರನೆ ಹಾರಿ ಶಿಲುಬೆ ಎತ್ತ ಸಾಗಿ. ಅಚ್ಚಿಟ್ಟ ದೀಪದ ಮುಂದೆ ದುವಾ ಮಾಡುವ ರೆಕ್ಕೆಗಳು ದಿಢೀರನೆ ಹಾರಿ ಶಿಲುಬೆ ಎತ್ತ ಸಾಗಿ ಅಲ್ಲಮನ ಬಯಲಲ್ಲಿ ಕುಣಿಯುತ್ತಿತ್ತು, ಅಲ್ಲಮನ ಬಯಲಲ್ಲಿ ಕುಣಿಯುತ್ತಿತ್ತು. ನಾದ ಗಡಿದಾಟಿ ಬಂದರೂ ಎದೆಗೂಡಿಗೆ ಸೇರಿಕೊಳ್ಳಲಿಲ್ಲ. ಶರೀಫಾ, ನಾದ ಗಡಿದಾಟಿ ಬಂದರೂ ಎದೆಗೂಡಿಗೆ ಸೇರಿಕೊಳ್ಳಲಿಲ್ಲ. ಹೂವಾಗಿ ಪ್ರೇಮ ಸೀಮ ದಾಟಿ ಬಂದರು, ಪ್ರೇಮ ಸೀಮ ದಾಟಿ ಬಂದರು ಹೂವಾಗಿ ಅರಳಲು ಬಿಡಲಿಲ್ಲ. ಇದಕ್ಕೆ ಬೆನ್ನು ಮಾಡಿ ಪ್ರೇಮ ನಾದದ ಧ್ಯಾನದಲ್ಲಿ ಅಲ್ಲಮನನ್ನು ಒಂದಾಗಿಸಿ ಸೂಫಿಯೊಬ್ಬ ಬಯಲಲ್ಲಿ ಕುಣಿವನು.
ಪ್ರೇಮ ನಾದದ ಧ್ಯಾನದಲ್ಲಿ ಅಲ್ಲ ಅಲ್ಲಮನನ್ನ ಒಂದಾಗಿಸಿ ಸೂಫಿಯೊಬ್ಬ ಬಯಲಲ್ಲಿ ಕುಣಿವನು. ಅಲ್ಲಮನ ಭುಜದ ಮ್ಯಾಲ ಕುಂತ ಪಾರಿವಾಳ, ಅಲ್ಲಮನ ಭುಜದ ಮ್ಯಾಲ ಕುಂತ ಪಾರಿವಾಳ ಕರೆಯುತ್ತಿದೆ, ನಿಮ್ಮ ನಿಮ್ಮ ಗೂಡೆಗಳನ್ನು ಒಡೆದು ಬನ್ನಿ, ನಿಮ್ಮ ನಿಮ್ಮ ಗೂಡೆಗಳನ್ನು ಒಡೆದು ಬನ್ನಿ, ನಿಮ್ಮ ನಿಮ್ಮ ಬಣ್ಣಗಳನ್ನು ಕಳಚಿ ಬನ್ನಿ, ಬಯಲಲ್ಲಿ ಬಯಲಾಗಿ ಎಲ್ಲವೂ ಒಂದಾಗಿ ಕುಣಿಯಲು ಬಾಳಲು. ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಸರ್. ನಂತರದಲ್ಲಿ ರಾಧಾ ಹೆಚ್ಚಮ್ಮ ಅವರು ಆಗಮಿಸಬೇಕು. ತದನಂತರದಲ್ಲಿ ಸಂತೋಷ್ ಅಂಗಡಿಯವರು ಸಿದ್ಧತೆಯಲ್ಲಿರಬೇಕು. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಖುಷಿ. ಬಿಡದಿ ಬಳಿಯ ಭದ್ರಾಪುರ ಇದೀಗ ಮೊಬೈಲ್ ಪರದೆ ಮೇಲೆ ಒಂದೇ ಸಮ ಚಡಪಡಿಸುತ್ತಿದೆ. ಹಕ್ಕಿ ಪಿಕ್ಕಿ ಕುಲದ ಕೂಸೊಂದು ನರಮೃಗಗಳಿಗೆ ಆಹುತಿಯಾಗಿದ್ದಕ್ಕೆ ಕಿವುಡಿಯಂತೆ ಮೂಗಿಯಂತೆ ಆದರವಳ ಹೆಸರು ಮಾತ್ರ ಕುಮಾರಿ ಖುಷಿ. ಕಿವುಡಿಯಂತೆ ಮೂಗಿಯಂತೆ ಆದರವಳ ಹೆಸರು ಮಾತ್ರ ಕುಮಾರಿ ಖುಷಿ. ಬದುಕಿಗೆ ಅದ್ಯಾವ ಲೆಕ್ಕಾಚಾರವಿತ್ತೋ, ಹೆಸರಿಟ್ಟಾಗಲೇ ಹತ್ತು ಕಿರುಚಿ ಕೂಗಾಡಿದ್ದೀನಿ. ಸೌಜನ್ಯದುಡುಗೆ ಮುಚ್ಚಿದ್ದಕ್ಕೋ ಬಿಚ್ಚಿದ್ದಕ್ಕೋ ಸುಟ್ಟು ಕರಕಲಾದ ಬದುಕು. ಸ್ವಾತಂತ್ರ್ಯದ ಕಿವಿಗೆ ಬಾಯಿಗೆ ಮೈ ಕೈಗೆ ಮಲಮೂತ್ರ. ನಿತ್ಯ ಪ್ರಚಲಿತ ಘಟನೆ, ನೋಟ್ ಆಗುವುದೇ ಇಲ್ಲ. ಕೋಚಿಂಗ್ ಸೆಂಟರಿನ ಕನಸುಗಣ್ಣಿಗೆ ಕುರ್ಚಿಯದ್ದೇ ಧ್ಯಾನ. ಬಟ್ಟೆ ಕಳಚಿದ ಅಕ್ಕನಿಗೂ ಪ್ರಶ್ನೆ, ಬಟ್ಟೆಯುಟ್ಟ ತಂಗಿಗೂ. ತುಂಡುಡುಗೆ, ನೀಲಿ ಕೋಟು, ಕಪ್ಪು ಬುರ್ಕ, ಹಸಿರು ಶಾಲು ಅಷ್ಟೇ ಅಲ್ಲ, ಬರಿ ಮೈ ಮಾತು ಊರಗಲ. ಈ ಪ್ರಶ್ನೆಗಳ ಉಪಗ್ರಹ ಉಡಾವಣೆ ಬರೀ ಚಂದ್ರನತ್ತಲೇ ಯಾಕೆ? ತಣ್ಣನೆಯ ಕಣಿವೆಯಲ್ಲಿ ಉರಿವ ಸೂರ್ಯನಿಗೊಂದು ಇಮೇಲ್ ಕಳಿಸಿರುವೆ, ಬೆಚ್ಚನೆ ಭಾವ ಮರಳಬಹುದೇನೋ. ಧನ್ಯವಾದಗಳು. ತುಂಬ ಧನ್ಯವಾದಗಳು ಮೇಡಮ್. ಈಗ ಸಂತೋಷ್ ಅಂಗಡಿಯವರು, ತದನಂತರದಲ್ಲಿ ಶೇಕ್ಷಾವಲಿ ಅವರು ಸಿದ್ಧತೆಯಲ್ಲಿರಬೇಕು. ಎಲ್ರಿಗೂ ನಮಸ್ಕಾರ. ಜಗತ್ತು ಒಂದು ರೀತಿ ಯುದ್ಧದ ಉನ್ಮಾದದಲ್ಲಿದೆ. ಈಗ ನಮ್ಮ ಇಂಡಿಯಾದೊಳಗೂ ಒಂದು ಸಾಂಸ್ಕೃತಿಕ ಯುದ್ಧ ಆಯಿತು ಕುಂಭಮೇಳದ ಹೆಸರಿನಲ್ಲಿ. ನಾನು ಓದುತ್ತಿರುವ ಪದ್ಯದ ಶೀರ್ಷಿಕೆ ಕಾಲದ ಜಲ. ಸುಡು ಮಧ್ಯಾಹ್ನದ ರಣರಣ ಬಿಸಿಲು, ಸುಡು ಮಧ್ಯಾಹ್ನ ರಣರಣ ಬಿಸಿಲು, ಅಂಬಲಿಗೆ ಹನಿ ನೀರಿಲ್ಲ. ಬಾವಿ ಕೆರೆ ತೊರೆಗಳ ವರ್ತಿಯ ಪಸೆಯಿಂಗಿ ಊರ ಗಂಟಲಾರಿ ಕಣ್ಣ ಹನಿಯು ಬತ್ತಿ ಹೋದ ಹೊತ್ತು, ಕಣ್ಣ ಹನಿಯು ಬತ್ತಿ ಹೋದ ಹೊತ್ತು, ಊರ ನಜರು ಬೀಳದಂತೆ ಕೆಂಡದುಂಡೆಯನು ಒಡ್ಡುಲದೊಳಿಟ್ಟು ಬಂದು ಬಿದ್ದಳು. ಕೆಂಡದುಂಡೆಯನು ಒಡ್ಡುಲದೊಳಿಟ್ಟು ಬಂದು ಬಿದ್ದಳು ತಾಯಂತ ತಾಯಿ ಜೀವ ವರವಿಯ ಮೌನೇಶನ ಪಾದಕ್ಕೆ. ಇಕೋ ಇಕೋ ಈ ಸೆರಗಿನೊಳಗಿದೆ ನೀ ಬೇಡಿದ ಸುಡು ಸುಡುವ ಕೆಂಡ. ಈ ಸೆರಗಿನೊಳಗಿದೆ ನೀ ಬೇಡಿದ ಸುಡು ಸುಡುವ ಕೆಂಡ. ಯೋಗಿ ಮಾತು ಮೀರಿದ ನೋಟ ಬೀರಿ ಮೂಕನಾಗಿ ಮೌನ ಮೂಲೋಕವ ತೂಗಿ ಚಿಲುಮೆ ಹಚ್ಚಿದ ಹೊಗೆ ತಾಗಿತು ಮುಗಿಲಿಗೆ. ಯೋಗಿ ಕರೆದನು ಗಂಗೆಯನು, ಯೋಗಿ ಕರೆದನು ಗಂಗೆಯನು, ಓಡಿ ಬಂದಳಾಕೆ ಕರುಣದಿಂದ. ನೆಲದೊಳಗೆ ಗುಪ್ತಗಾಮಿನಿಯಾಗಿ ಚಿಮ್ಮಿದಳು ಜೀವ ಸಲೆಯಾಗಿ ವರವಿಸಿದ ವರವಿಯ ವರಪಾಲಕ. ಕಲ್ಲುಗುಡ್ಡದ ನಾಗಲಿಂಗನಿಗೆ ಹಿಂಗಲಾರದ ಹಸಿವು, ಉಡುಗಲಾರದ ಕಸುವು, ಎಲುವು ತೊಗಲಿನ ಬಿದಿರುಗೋಲಿನಂತಹ ದೀವು, ಎಲುವು ತೊಗಲಿನ ಬಿದಿರುಗೋಲಿನಂತಹ ದೇಹ. ಬಿದಿರ ತೇರನೇರಿ ಅದಿರು ಕರಗಿ ಹೊಳೆಯುವ ಗಟ್ಟಿಯಾಗುವಲ್ಲಿ ಬಂದ, ಅದಿರು ಕರಗಿ ಹೊಳೆಯುವ ಗಟ್ಟಿಯಾಗುವಲ್ಲಿ ಬಂದ. ಅಯ್ಯ ಅಯ್ಯ ಕಿಮ್ಮತ್ತಿನ ಮಹತ್ತಿನ ಮಹಲುಗಳ ಮನುಜನೆ, ಹಿಂಗಲಾರದ ನನ್ನ ಹಸಿವ ತಡಿಸೋ ಎಂದು ಅಂಗಲಾಚಿದ. ನಿನ್ನ ಹಸಿವಿಗೆ ಪದವಿಲ್ಲ ಪದಾರ್ಥವಿಲ್ಲ, ನಿನ್ನ ಹಸಿವಿಗೆ ನನ್ನಲ್ಲಿ ಪದವಿಲ್ಲ ಪದಾರ್ಥವಿಲ್ಲ. ಬಂಗಾರದ ಗಟ್ಟಿಯೊಡೆಯ ಗಟ್ಟಿಯಾಗಿಯೇ ನುಡಿದ. ಹಾಗಾದರೆ ಬೊಗಸೆ ನೀರಾದರೂ ಹಣಿಸಪ್ಪ, ಹಾಗಾದರೆ ಬೊಗಸೆ ನೀರಾದರೂ ಹಣಿಸಪ್ಪ ಎಂದು ಒಡ್ಡಿದ ಬೊಗಸೆಯನು ನಾಗಲಿಂಗನು.
ಕುದಿಯುವ ಬಂಗಾರದ ರಸವಿದೆ, ಹಿಡಿ ಎಂದವನೇ ಕೊತನೆ ಕುದಿಯುವ ಬಂಗಾರದ ರಸವನ್ನು ಹಣಿಸಿದನು ನಾಗಲಿಂಗನ ಬೊಗಸೆಗೆ. ಒಡಲು ತುಂಬಿ ದಾಹ ದಹಿಸಿ ಜಗದ ನಂಜನು ಎಲ್ಲರೆದೆಯಿಂದ ಎಳೆದೆಳೆದು ಕುಡಿದನು ಒಡಲುಗಣ್ಣು ತಿಳಿದೆದ್ದು ತೆರೆಯುವಂತೆ. ಬಾರವ್ವ ಕೆಂಡದುಡಿಯ ತಾಯವ್ವ ಬೇಡು ಬಾ ನೀರು ನಿಡಿಯನು ದೇಹದ ಮಡಿಗಾಗಿ ಪಾಪ ಹೊತ್ತ ದೇಹಗಳು ಮುಳುಗೇಳುತ್ತಿವೆ. ಎಲ್ಲ ಪಾಪಗಳ ಕುಡಿದ ಗಂಗವ್ವ ವರವಿಗೆ ಪಾದ ಬೆಳೆಸವ್ವ. ಮೌನೇಶನಲ್ಲಿ ಬೊಗೆಸೆ ತುಂಬಿ ಕಾಯುತ್ತಿಹನು ನಿನ್ನ ಮೈಯ ತೊಳೆಯಲು. ನಾಗಲಿಂಗನೇ ನೀ ಬರಲು ಕಾಲದ ಹಾದಿ ಹದಗೊಂಡು ತೆರೆದಿದೆ. ಒಂದೊಂದು ಎದೆಯೊಳಗೂ ಸಾಕಿ ಸಲುಹುತ್ತಿಹೆವು ನಂಜು ನೆತ್ತಿಯ ನೇರಿ ಕಣ್ಣು ಮಂಜು ನಮ್ಮ ನಂಜ ಹೀರಿ ಕಣ್ಣ ಪೊರೆ ಕಳಚು ಕಾಲದ ನದಿಯ ಶುಚಿಗೊಳಿಸು. ಬಾ ನಮ್ಮ ಬೊಗಸೆಗೆ ಬಂಗಾರದ ಬದುಕಸುರಿ. ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್. ನಂತರದಲ್ಲಿ ಶೇಕ್ಷಾವಲಿ ಸರ್ ಅವರು ತಮ್ಮ ಕವನವನ್ನು ವಾಚಿಸಬೇಕು. ದಶಮಿ ಮೇಡಮ್ ಅವರು ತಮ್ಮ ಕವಿತೆಯನ್ನು ವಾಚಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪ್ರಕಾಶ್ ಕೋನಾಪುರ್ ನಂತರದ ಸಿದ್ಧತೆಯಲ್ಲಿ. ನಮಸ್ಕಾರ ಎಲ್ರಿಗೂ. ಸದ್ಯಕ್ಕೆ ಕವಿತೆಗೆ ಶೀರ್ಷಿಕೆ ಇಲ್ಲ. ಪಕ್ಕದೂರಿನಲ್ಲಿ ಜೋರು ಮಳೆ, ಬುಡಕಿತ್ತೆಸೆದು ರೋಡಿಗುರುಳಿದ ಸಾಲು ಅಡಿಕೆ ಮರ, ವಯರುಗಳೆಲ್ಲ ಕಿತ್ತು ಬೆತ್ತಲಾದ ಲೈಟು ಕಂಬ, ಗೊನೆಯಷ್ಟನ್ನು ನೆಲಕ್ಕೊಪ್ಪಿಸಿ ತಾನೂ ಕೆಳಬಿದ್ದ ಬಾಳೆ ಗಿಡ, ಬಚ್ಚಲೊಲೆಯ ಮುಂದೆ ನೇತಾಡುತ್ತಿರುವ ಬಟ್ಟೆಗಳು, ಹೀಗೆ ಸಾಲು ಸಾಲು ಅನರ್ಥ. ಆದರೆ ನಮ್ಮೂರಿನಲ್ಲಿ ಉರಿ ಬಿಸಿಲು, ಗೀರು ನೆಲದಲ್ಲೆಲ್ಲ ಒಣಗಿಡದ ಬೇರುಗಳು, ಸುತ್ತ ನೊಣರಾಶಿ ಹೆಣಗಳ ಹುಡುಕಾಟದಲ್ಲಿ, ಒಣ ಮಾತಿನ ಕಿಡಿಯಲ್ಲಿ ಅಡುಗೆ ಬೇಯುತ್ತಿದೆ, ಸೌದೆ ವೃಥಾ ಸಾಯುತ್ತಿದೆ, ಆಗಾಗ ಹಾಳಾಗುವ ಹಾಲು, ಬೇಗ ಹೆಪ್ಪುಗಟ್ಟಿ ಮೊಸರು. ಬರಬಹುದು ಇಲ್ಲಿಗೂ ಆ ಬಾನಿನ ಬೆವರು. ಅರೆ ಬಂದೇ ಬಿಟ್ಟಿತು ಮಳೆ, ಗುಡುಗು ಮಿಂಚುಗಳ ಸುದ್ದಿಯೇ ಇಲ್ಲದೆ ನಟ್ಟ ನಡುರಾತ್ರಿಗೆ. ಸಿಗರೇಟು ಸುಟ್ಟ ಸುರುಳಿಯಂತೆ ಜೊತೆಗೆ ಗಾಳಿ. ಇದು ಮುಸಲಧಾರೆಯ ದಾಳಿ. ಹೊತ್ತಿನ ಮಳೆಗೆ ತುತ್ತು ಸಂತೋಷ. ಆದರೆ ಈಗ ಇಲ್ಲಿಯೂ ಮಳೆ ಗಾಳಿಗೆ ಹುಚ್ಚು. ಮಾಗಿದ ಹಲಸು ಧೊಪ್ಪನೆ ನೆಲಕ್ಕುರುಳಿದೆ. ನೀರಿಗೊಡ್ಡಿ ನಿಂತ ಮಾವು ರುಚಿ ಕಳೆದುಕೊಂಡಿದೆ. ಮಣ್ಣಿನ ರಸ್ತೆಗಳೆಲ್ಲ ಮಳೆಗೆ ದಾರಿಯಾಗಿದೆ. ಚೈತನ್ಯದ ಸೆಲೆಯೇ ಉನ್ಮಾದದ ಅಮಲಾಗಿ ಹರಿಯುವಾಗ ಜೀವ ಕಂಗಾಲು. ನಮ್ಮೂರ ಮನೆಗಳ ಹೆಂಚು ಬೇಕಾಬಿಟ್ಟಿ ಸುಯ್ಯುವ ಮಳೆಗೆ ಕರಗಿ ಹೋಗುತ್ತಿದೆ. ಮುರಿಯುತ್ತಿರುವ ಮನಸ್ಸು ಮುರುಕು ಗೋಡೆಗೆ ಹಣೆಗಟ್ಟಿಸಿದ್ದೆ ಗೋಡೆ ಬಿರುಕೇಳುತ್ತಿದೆ. ಇಲ್ಲಿ ಹಣೆಯ ಕುಂಕುಮಕ್ಕೆ ಮೈಯ ರಕ್ತ ಪಣಕ್ಕಿಡಲಾಗಿದೆ. ಮುರಿದ ಮನೆ ಮುರುಕು ಗೋಡೆಯ ಸಂದುಗೊಂದಲ್ಲಿ ಕಣ್ಣುಗಳು ಪಿಳಿಕಿಸುತ್ತಿವೆ. ಆಗಾಗ ಮಿಂಚಿನ ಬೆಳಕಿನ ಆಶಾವಾದ, ಮತ್ತೆ ಅದೇ ಕತ್ತಲ ಜೊತೆಗೆ ಸಂವಾದ. ಹೀಗೆ ಬೆಳಗೆದ್ದಾಗ ಸುದ್ದಿಗಳು ಮೈ ಮುರಿಯುತ್ತಾ ಪಿಸಿರುಗಣ್ಣುಗಳನ್ನು ದೊಡ್ಡಕ್ಕೆ ತೆರೆದು ನೋಡುತ್ತವೆ. ದಟ್ಟ ಮಧ್ಯಾಹ್ನ ನಟ್ಟ ನಡುರಾತ್ರಿಗಳ ತಿಕ್ಕಾಟದಲ್ಲಿ ಬಹಳಷ್ಟು ಸಂಜೆಗಳು ಉಸಿರುಗಟ್ಟಿ ಕೂತಿವೆ. ಚದುರಿ ಬಿದ್ದ ಮೋಡಗಳಿಗೆ ಒಂದಷ್ಟು ಹೊಲಿಗೆ ಹಾಕಬೇಕಾಗಿದೆ.
ಚದುರಿ ಬಿದ್ದ ಮೋಡಗಳಿಗೆ ಒಂದಷ್ಟು ಹೊಲಿಗೆ ಹಾಕಲೇಬೇಕಿದೆ. ಮಾತಿನ ಸೂಜಿ, ಮೌನದ ದಾರ ಪೋಣಿಸಬೇಕಷ್ಟೆ. ಧನ್ಯವಾದಗಳು. ಧನ್ಯವಾದ ಮೇಡಮ್. ಪ್ರಕಾಶ್ ಕೋನಾಪುರ್ ಅವರು ತಮ್ಮ ಕವಿತೆಯನ್ನು ವಾಚಿಸಬೇಕು. ನಂತರದಲ್ಲಿ ವೆಂಕಟೇಶ್ ಬೇವಿನ ಬೆಂಚಿ ಅವರು ಸಿದ್ಧತೆಯಲ್ಲಿರಬೇಕು. ನನ್ನ ಕವಿತೆಯ ಶೀರ್ಷಿಕೆ ಪ್ರೀತಿಸಲು ಇದು ಸಮಯವಲ್ಲ. ಸ್ವಲ್ಪ ತಡಿಯೇ ಹುಡುಗಿ, ಪ್ರೀತಿ ಪ್ರೇಮದ ಮಾತುಗಳನ್ನು ಮಾತನಾಡಿಕೊಳ್ಳಲಿಕ್ಕೆ ಇದು ಸಮಯವಲ್ಲ. ಪ್ರೀತಿ ಪ್ರೇಮದ ಮಾತುಗಳಿಗೆ ಇನ್ನೂ ಸಾಕಷ್ಟು ಸಮಯವಿದೆ. ಮೊದಲು ಗಂಗೆಯಲ್ಲಿ ಮುಳುಗೆದ್ದು ಬರುವೆ. 144 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳಕ್ಕೆ ನೀನೂ ಬರುವೆಯಾದರೆ ಬಾ. ನದಿ ಮಾಯವಾಗಿ 2 ನದಿ ಉಳಿದಿದೆ, ಆದರೂ ತ್ರಿವೇಣಿ ಸಂಗಮವಂತೆ. ನೀನು ಬರಲು ಮನಸ್ಸು ಮಾಡಿ ಬರುವಷ್ಟರಲ್ಲಿ ಇನ್ನೊಂದು ನದಿಯೂ ಮಾಯವಾಗಬಹುದು. ನದಿ ನೀರಲ್ಲಿ ಮೈ ಬೆವರು ಬಾಯಿ ಮುಕ್ಕಳಿಸಿದ ಎಂಜಲು ಬೆರೆತರೂ ಮುಳುಗಿದಾಗ ಚಳಿಗೆ ಮೈ ನಡುಗಿ ನದಿ ನೀರೊಳಗೆ ಸುಸು ಮಾಡಿದರೂ 66 ಕೋಟಿ ಜನರ ಮಲಮೂತ್ರ ಗಂಗೆಯಲ್ಲಿ ಬೆರೆತರೂ ಅರ್ಧ ಬೆಂದ ಹೆಣ ಕೊಳೆತು ತೇಲುತ್ತಿದ್ದರೂ ಗಂಗೆ ಪವಿತ್ರಳು. ಹುಡುಗಿ, ಇನ್ಮೇಲೆ ಗಂಗೆಯಷ್ಟೇ ಪವಿತ್ರಳು ಅಂತ ನಾನು ನಿನಗಷ್ಟೇ ಏಕೆ ಯಾವ ಹೆಣ್ಣಿಗೂ ಹೇಳುವುದಿಲ್ಲ ಮಾರಾಯ್ತಿ. ಗಂಗಾ ಜಲದ ಕನ್ಯತ್ವದ ಬಗ್ಗೆ ಪ್ರಯೋಗಾಲಯದ ವರದಿಯೇ ಸ್ನಾನಕ್ಕೂ ಯೋಗ್ಯವಲ್ಲವೆಂದು ಹೇಳಿದ ಮೇಲೂ ಕಾಷಾಯ ವಸ್ತ್ರ ಧರಿಸಿದ ಮುಖ್ಯಮಂತ್ರಿಯೊಬ್ಬ ಎಳನೀರಿನಷ್ಟೇ ನಮ್ಮ ಗಂಗಾ ಮಾತೆ ಶುದ್ಧಳು ಎಂದು ಅಬ್ಬರಿಸುತ್ತಿದ್ದಾನೆ. ಗಂಗಾ ಜಲದ ಕನ್ಯತ್ವದ ಬಗ್ಗೆ ಪ್ರಯೋಗಾಲಯದ ವರದಿಯೇ ಸ್ನಾನಕ್ಕೂ ಯೋಗ್ಯವಲ್ಲವೆಂದು ಹೇಳಿದ ಮೇಲೂ ಕಾಷಾಯ ವಸ್ತ್ರ ಧರಿಸಿದ ಮುಖ್ಯಮಂತ್ರಿಯೊಬ್ಬ ಎಳನೀರಿನಷ್ಟೇ ನಮ್ಮ ಗಂಗಾ ಮಾತೆ ಶುದ್ಧಳು ಎಂದು ಅಬ್ಬರಿಸುತ್ತಿದ್ದಾನೆ. ನಮಾಮಿ ಗಂಗೆ ಕೋಟಿ ಕೋಟಿ ಉಗೆ ಉಗೆ, ನಮಾಮಿ ಗಂಗೆ ಕೋಟಿ ಕೋಟಿ ಉಗೆ ಉಗೆ, ಬಾರೆ ನನ್ನ ನೀರೇ ಪವಿತ್ರ ಗಂಗಾ ನೀರು, ಮೂಢ ಭಕ್ತರ ಮಲಮೂತ್ರಗಳ ಜಲ, ಕುಂಭಮೇಳದಿಂದ ತಂದ ಪುಣ್ಯದ ಫಲ, ಸನಾತನಿ ಸಾಡೆ ಸಾತಿಗಳು ಮನೆ ಮನೆಗೂ ಹಂಚುವ ನೀರ ಬಾಟಲಿ, ಬೇಡವೆನ್ನೋಣ ಬಾರೆ, ಸ್ನಾನಕ್ಕೂ ಪಾನಕ್ಕೂ ತುಂಗಾ ನದಿಯ ನೀರೇ ಮೇಲು, ಕೂಗಿ ಕೂಗಿ ಹೇಳೋಣ ಮತಗಳಿಕೆಯ ಪ್ರಚಾರದ ಸರಕು, ಕುಂಭಮೇಳ. ಧನ್ಯವಾದಗಳು ಸರ್. ಈಗ ವೆಂಕಟೇಶ್ ಬೇವಿನ ಮಂಚಿ ಅವರು ತಮ್ಮ ಕವನವನ್ನು ವಾಚಿಸಬೇಕು. ನಂತರದಲ್ಲಿ ಮಲ್ಲಮ್ಮ ಯಾತ್ಗಲ್ ಸಿದ್ಧತೆಯಲ್ಲಿರಬೇಕು. ಎಲ್ಲ ಕವಿ ಮನಸ್ಸುಗಳಿಗೆ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಜೊತೆಯಾಗಿವೆಯ ಗೆಳೆಯ. ಜೊತೆಯಾಗಿ ಬರ್ತೀಯ ಈ ದುಷ್ಟ ವ್ಯವಸ್ಥೆಗೆ ಚಿಕಿತ್ಸಕನಾಗಲು, ಹೊಸ ವಿಚಾರಗಳ ಬೀಜ ಬಿತ್ತಲು. ಗೆಳೆಯ, ಜೊತೆಯಾಗಿ ಬರ್ತೀಯ ಈ ದುಷ್ಟ ವ್ಯವಸ್ಥೆಗೆ ಚಿಕಿತ್ಸಕನಾಗಲು, ಹೊಸ ವಿಚಾರಗಳ ಬೀಜ ಬಿತ್ತಲು. ಅಂತರಾಳದ ಯೋಚನೆಗಳಿಗೆ ಅಫೀಮ್ ನೀಡುವ ಈ ಕ್ರೂರ ವ್ಯವಸ್ಥೆಗೆ ಬಲಿಯಾಗದೆ ಸಮಾಜದ ಬೇರುಗಳು ಗಟ್ಟಿಗೊಳಿಸಲು ಬರ್ತೀಯ ಗೆಳೆಯ ಜೊತೆಯಾಗಲು. ಸಮಾಜವು ಕೊಳುತು ನಾರುತ್ತಿದೆ. ಸಾವು ಎಂದರೆ ಇಲ್ಲಿ ಸರಕು, ಬದುಕು ಎಂದರೆ ಸುಂದರ ಚರಂಡಿಯ ಕೂಪ. ರಕ್ತ ಹೀರುವ
ಸ್ವಾರ್ಥ ಜೀವಿಗಳು, ಬೀದಿ ಬೀದಿಯಲ್ಲಿ ರೋಗಿಷ್ಠ ಮನಸ್ಸುಗಳು, ಬೀದಿ ಬೀದಿಯಲ್ಲಿ ರೋಗಿಷ್ಠ ಮನಸ್ಸುಗಳು. ಗೆಳೆಯ ಇಲ್ಲಿ ನಕಲಿ ಅಸಲಿ ಒಂದೇ, ಗೆಳೆಯ ಇಲ್ಲಿ ನಕಲಿ ಅಸಲಿ ಒಂದೇ. ಹಕ್ಕು ಕೇಳಿದರೆ ದೇಶದ್ರೋಹಿ ಎನ್ನುತ್ತಾರೆ, ಭಾವನೆಗಳಿಗೆ ಬಂದೂಕಿನ ಗುರಿ ಇಡುತ್ತಾರೆ. ಮಾನವೀಯ ಮೌಲ್ಯಗಳು ಮಾರಾಟದ ವಸ್ತುಗಳು, ಮಾನವೀಯ ಮೌಲ್ಯಗಳು ಮಾರಾಟದ ವಸ್ತುಗಳು. ಗೆಳೆಯ ಮಾನವ ಸ್ಪಂದನೆಗಳಿಗೆ ಬೇಡಿ ಹಾಕಲಾಗಿದೆ, ಗೆಳೆಯ ಮಾನವ ಸ್ಪಂದನೆಗಳಿಗೆ ಬೇಡಿ ಹಾಕಲಾಗಿದೆ. ಶತಮಾನಗಳಿಂದ ಕುಳಿತ ಸಿದ್ಧಾಂತದ ಹಸ್ತಕರು ವಿಚಾರಶೀಲತೆಗೆ ಧರ್ಮವನ್ನು ಪೋಣಿಸಿದ್ದಾರೆ. ಶತಮಾನಗಳಿಂದ ಕುಳಿತ ಸಿದ್ಧಾಂತದ ಹಸ್ತಕರು ವಿಚಾರಶೀಲತೆಗೆ ಧರ್ಮವನ್ನು ಪೋಣಿಸಿದ್ದಾರೆ. ದುಷ್ಟಕೂಟದ ಜಗದೊಳಗೆ ನೀನೊಬ್ಬ ಬೇರೆ, ಈ ದುಷ್ಟಕೂಟದ ಜಗದೊಳಗೆ ನೀನೊಬ್ಬ ಬೇರೆ. ಬಾ ಗೆಳೆಯ ಸೂರ್ಯನ ಸಾಕ್ಷಿಯಾಗಿ ಹೊಸ ನಾಡನ್ನು ಕಟ್ಟಲು, ಬಾ ಗೆಳೆಯ ಸೂರ್ಯನ ಸಾಕ್ಷಿಯಾಗಿ ಹೊಸ ನಾಡನ್ನು ಕಟ್ಟಲು. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಮಲ್ಲಮ್ಮ ಯಾತ್ಗಾಲ್ ಮೇಡಮ್ ಅವರು ತಮ್ಮ ಕವನವನ್ನು ವಾಚಿಸಬೇಕು. ಕೊನೆಯದಾಗಿ ಸಿಕಂದರ್ ಎಸ್ ಅಲಿ ಅವರು ಕೂಡ ಸಿದ್ಧತೆಯಲ್ಲಿರಬೇಕು. ಎಲ್ರಿಗೂ ನಮಸ್ಕಾರ. ಕವಿತೆಯ ಶೀರ್ಷಿಕೆ ಗೋಡೆಗೆ ಒರಗಿದ ಪರದೆಗಳು. ಗೋಡೆಗೆ ನೇತು ಬಿಟ್ಟ ಜಗಮಗ ಎನ್ನುವ ಲೈಟಿನ ರಭಸಕ್ಕೆ ನಮ್ಮ ಮನೆಯ ಕಂದಿಲು ಹಾರಿ ಹೋಗಿತ್ತು. ಗೋಡೆಗೆ ನೇತು ಬಿಟ್ಟ ಜಗಮಗ ಎನ್ನುವ ಲೈಟ್ಗಳ ರಭಸಕ್ಕೆ ನಮ್ಮ ಮನೆಯ ಕಂದಿಲಿನ ಬೆಳಕು ಕರಗಿ ಹೋಗಿತ್ತು. ಯಾರದೋ ಬಿಸಿ ಉಸಿರಿನ ತಾಪ ಕಾವಿಗೆ, ನೆತ್ತಿಯ ಸುಟ್ಟ ಗಾಯಗಳಿಗೆ ಬುದ್ಧನ ಮಲಾಮು ತರಲು ಹೋದವನು ತಿರುಕನೆಂದು ಬಾಜಾರಿಗೆ ಬಿಡದ ಗುಂಪೊಂದು ಪರದೆಯ ಹಿಂದೆ ಗಾಳಿಯಲ್ಲಿ ಗುಂಡ ಹಾರಿಸಿದರು. ದೂರದಲ್ಲಿ ನನ್ನದೇ ರೂಪದಂತಿರುವ ಗುಂಡಿಗೆಗಳಿಗೆ ಗುಂಡ ಹಾರಿಸಿ ಬಂಧಿಸಲು ಸಂಚು ಹಾಕುತ್ತಿದ್ದಾರೆ ಹದ್ದಿನಂತೆ. ഇരുಳುಗಣ್ಣಿನ ಕುರುಡನಿಗೆ ಹಗಲು ಯಾವುದೋ ഇരുಳು ಯಾವುದು ಎನ್ನುವಷ್ಟು ರಾತ್ರಿ ಬದಲಾಗಿದೆ ಪರದೆ ಮುಂದಿನ ರಸ್ತೆಗಳು. ಜೋತು ಬಿಟ್ಟ ಪರದೆ ಹಿಂದೆ ಅದೇ ಕೊಳುಕು ಕೊಬ್ಬು ಹಿಡಿದ ಗಟಾರು, ಟಾರು ಕಾಣದ ಸಂಧಿ, ಕುಂಡಿ ಮುಚ್ಚಿಕೊಳ್ಳಲು ಪೈಖಾನೆ ಇಲ್ಲದ ಮಂದಿ, ತೈಲವೇ ಕಾಣದ ಕಂದಿಲು, ಮುಸುರೆ ಕಾಣದ ಡಬರಿ, ಪೈಸೆ ಕಾಣದ ಎಲಿಚೀಲು, ಬಟ್ಟೆ ಕಾಣದ ಮೈಗೆ ಹಾಕಿದ ಪರದೆಗಳೇ ಮಾನಕ್ಕೆ ನೆರಳುಗಳು. ಇವು ಎಷ್ಟು ದಿನ ಝೇಂಕರಿಸುವ ಗೋಡೆಯ ಬರಹಗಳು ಬುದ್ಧನ ಗಂಟಲನ್ನು ಹಿಚುಕುತ್ತಿವೆ. ಝೇಂಕರಿಸುವ ಗೋಡೆ ಬರಹಗಳು ಬುದ್ಧನ ಗಂಟಲನ್ನು ಹಿಚುಕುತ್ತಿವೆ. ಬಿತ್ತಿ ಬಿಟ್ಟಿ ಚಿತ್ತಾರಗಳ ರಭಸಕ್ಕೆ ನಮ್ಮ ಮನೆಯ ವಿಳಸ ಕಾಣೆಯಾಗಿದೆ, ನಮ್ಮ ಮನೆಯ ವಿಳಸ ಕಾಣೆಯಾಗಿದೆ. ಅಂಚೆಯವನಿಗೆ ಹೊಸ ವಿಳಾಸವನ್ನು ಕೊಡಲು ನಕಾಸೆಯಲ್ಲಿ ಬೆಳಕಿನ ವಿನ್ಯಾಸವನ್ನು ಹಿಡಿದು ಭೌತ ವಿಜ್ಞಾನಿಯಂತೆ ಹುಡುಕಿದರೂ ಸಿಗುತ್ತಿಲ್ಲ ನಮ್ಮ ಮನೆಯ ವಿಳಾಸ. ಭೌತ ವಿಜ್ಞಾನಿಯಂತೆ ಹುಡುಕಿದರೂ ನಮ್ಮ ಮನೆಯ ವಿಳಾಸ ಸಿಗುತ್ತಿಲ್ಲ. ಜಾಹೀರಾತು ಹಾಕಬೇಕಾಗಿದೆ, ಜಾಹೀರಾತು ಹಾಕುವುದಕ್ಕೂ ರಸ್ತೆಗಳೇ ಇಲ್ಲ. ಜಾಹೀರಾತು ಹಾಕುವುದಕ್ಕೆ ರಸ್ತೆಗಳೇ ಇಲ್ಲ, ಪರದೆಗಳೇ ತುಂಬಿವೆ. ಕೇರಿಗಳೇ ಇಲ್ಲವೆಂದು ಎಷ್ಟು ದಿನ ಗೋಡೆಗೆ ಪರದೆ ಎಳೆಯುವಿರಿ? ಕೇರಿಗಳೇ ಇಲ್ಲವೆಂದು ಎಷ್ಟು ದಿನ ಗೋಡೆಗೆ ಪರದೆಗಳೇ ಎಳೆಯುವಿರಿ? ಕರಿಗೆ ಹೋದ ಕಂದಿಲಿಗಳು ಸಮಾಧಿಗೆ ಅರ್ಥಶಾಸ್ತ್ರವನ್ನು ವ್ಯವಹರಿಸಬೇಕೆ? ಕಳೆದು ಹೋದ ಕಂದಿಲುಗಳ ಸಮಾಧಿಗೆ ಅರ್ಥಶಾಸ್ತ್ರವನ್ನ ವ್ಯವಹರಿಸಬೇಕೆ? ಗೋಡೆಗೆ ಒರಗಿದ ಪರದೆಗಳೇ ಸೂರ್ಯನಿಗೆ ಬೆನ್ನು ಮಾಡಿ ಎಲ್ಲೆಂದರಲ್ಲೂ ತೂತಿ ಬಿದ್ದೆವೆ ಚಂದಿರನ ಮೇಲಿರುವ ತಗ್ಗು ದಿನ್ನೆಗಳಂತೆ. ಎಲ್ಲೆಂದರಲ್ಲಿ ತೂತು ಬಿದ್ದಿವೆ ಚಂದಿರನ ಮೇಲೆ ತಗ್ಗು ದಿನ್ನೆಗಳಂತೆ. ಅದರಲ್ಲಿ ಮಾನ ಅದೇಗೆ ಮುಚ್ಚಿಕೊಳ್ಳಲಿ? ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮೇಡಮ್. ಈಗ ಕೊನೆಯದಾಗಿ ಸಿಕಂದರ್ ಎಸ್ ಅಲಿ ಅವರು ತಮ್ಮ ಕವನವನ್ನು ವಾಚಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ವೇದಿಕೆಯ ಹತ್ತಿರ
ಬಸವರಾಜ್ ಸುಳಿಬಾರ್ ಸರ್ ಮತ್ತು HS ಅನುಪಮ ಮೇಡಮ್ ಅವರು ವೇದಿಕೆಯ ಹತ್ತಿರ ಇರಬೇಕಾಗಿ ಅವರೆಲ್ಲ ಮನವಿ. ಮೊದಲನೇದಾಗಿ ಶೇರಿನ ಮೂಲಕ ಗಜಲ್ನ ಪ್ರಾರಂಭ ಮಾಡ್ತೇನೆ. ನಾನು ಕವಿ ಅಲ್ಲ, ನಾನು ಗಜಲ್ಗಾರ ಆಗಿರೋದ್ರಿಂದ ಮೊದಲು ಬೊಗಾಟಿಜಿ ಅವರಿಗೆ ಒಂದು ಶೇರ್ನ ಅರ್ಪಣೆ ಮಾಡ್ತೇನೆ. ಕಾತಿಲ್ ಕರ್ ಗುನಾ ಜಮಾನೆ ಮೇ ರಹ ಗಯೆ. ಬೊಗಾಟಿಜಿ कातिल कर गुना जमाने में रह गए, जो थे शरीफ हम अश्क बहाने में रह गए. कातिल कर गुना जमाने में रह गए, जो थे शरीफ हम अश्क बहाने में रह गए. पत्थर का जवाब हम भी दे सकते थे, पत्थर का जवाब हम भी दे सकते थे, मगर हम अपने दिल के आईने को बचाने में रह गए. कन्नड़ गजल प्रारंभ ಮಾಡ್ತೇನೆ. ದೇವರು ದಿಂಡರು ಒತ್ತಟ್ಟಿಗಿರಲಿ, ದೇವರು ದಿಂಡರು ಒತ್ತಟ್ಟಿಗಿರಲಿ, ಅನ್ನ ರೊಟ್ಟಿಗಳ ಕುರಿತು ಮಾತಾಡು. ದೇವರು ದಿಂಡರು ಒತ್ತಟ್ಟಿಗಿರಲಿ, ಅನ್ನ ರೊಟ್ಟಿಗಳ ಕುರಿತು ಮಾತಾಡು. ಧರ್ಮಗಳು ಹೊಟ್ಟೆ ತುಂಬಿಸುವುದಿಲ್ಲ, ಧರ್ಮಗಳು ಹೊಟ್ಟೆ ತುಂಬಿಸುವುದಿಲ್ಲ, ಹಸಿವುಗಳ ಕುರಿತು ಮಾತಾಡು. ದೇವರು ದಿಂಡರು ಒತ್ತಟ್ಟಿಗಿರಲಿ, ಅನ್ನ ರೊಟ್ಟಿಗಳ ಕುರಿತು ಮಾತಾಡು. ದೇವರು ದಿಂಡರು ಒತ್ತಟ್ಟಿಗಿರಲಿ, ಅನ್ನ ರೊಟ್ಟಿಗಳ ಕುರಿತು ಮಾತಾಡು. ಧರ್ಮಗಳು ಹೊಟ್ಟೆ ತುಂಬಿಸುವುದಿಲ್ಲ, ಹಸಿವುಗಳ ಕುರಿತು ಮಾತಾಡು. ಹಳೆಯ ನೋವು ಮಾಸುವ ಮುನ್ನ ಮತ್ತೊಂದು ಗಾಯವಾಗುತ್ತಿದೆ, ಹಳೆಯ ನೋವು ಮಾಸುವ ಮುನ್ನ ಮತ್ತೊಂದು ಗಾಯವಾಗುತ್ತಿದೆ. ಕುಕ್ಕಿ ತಿನ್ನುವ ಅತ್ಯಾಚಾರಿಯ ವಿಕೃತ ನೋಟಗಳ ಬಗ್ಗೆ ಮಾತಾಡು. ಕುಕ್ಕಿ ತಿನ್ನುವ ಅತ್ಯಾಚಾರಿಯ ವಿಕೃತ ನೋಟಗಳ ಕುರಿತು ಮಾತಾಡು. ರೆಕ್ಕೆ ಪುಕ್ಕ ಕತ್ತರಿಸಿ ಹಾರುವ ಹಕ್ಕಿಗಳ ಬಂಧಿಸಲಾಗುತ್ತಿದೆ ಇಲ್ಲಿ. ರೆಕ್ಕೆ ಪುಕ್ಕ ಕತ್ತರಿಸಿ ಹಾರುವ ಹಕ್ಕಿಗಳ ಬಂಧಿಸಲಾಗುತ್ತಿದೆ ಇಲ್ಲಿ. ಚೌಕಿದಾರ ನಿತ್ಯ ಹೊತ್ತು ಬರುವ ಹಗಲು ವೇಷಗಳ ಕುರಿತು ಮಾತಾಡು. ಚೌಕಿದಾರ ನಿತ್ಯ ಹೊತ್ತು ಬರುವ ಹಗಲು ವೇಷಗಳ ಕುರಿತು ಮಾತಾಡು. ಸೂಫಿ ಸಂತರ ನೆಲದಲ್ಲಿ ಮಾನವೀಯತೆಯ ಫಸಲನ್ನು ನೆಡಬೇಕಿದೆ ಈಗ. ಸೂಫಿ ಸಂತರ ನೆಲದಲ್ಲಿ ಮಾನವೀಯತೆಯ ಫಸಲನ್ನು ನೆಡಬೇಕಿದೆ ಈಗ. ಸಾಮರಸ್ಯ ಸೌಹಾರ್ದತೆ ಉಳಿಸುವ ಒಡನಾಡಿಗಳ ಕುರಿತು ಮಾತಾಡು. ಮಾಯಾ ಪೆಟ್ಟಿಗೆ ಟಿವಿ ದೂರದರ್ಶನಗಳು ಮಾಯಾ ಪೆಟ್ಟಿಗೆ ವಿಕಾರ ಮಿಥ್ಯೆಗಳ ದಾಖಲಿಸಿ ಭಯಪಡಿಸುತ್ತಿದೆ. ಮಾಯಾ ಪೆಟ್ಟಿಗೆ ವಿಕಾರ ಮಿಥ್ಯೆಗಳ ದಾಖಲಿಸಿ ಭಯಪಡಿಸುತ್ತಿದೆ ಗೆಳೆಯ. ಅಲಿಯ ನೆತ್ತರಲಿ ಅದ್ದಿ, ಅಲಿಯ ನೆತ್ತರಲಿ ಅದ್ದಿ ಸತ್ಯ ಬರೆಯುವ ಲೇಖನಗಳ ಕುರಿತು ಮಾತಾಡು. ದೇವರು ದಿಂಡರು ಒತ್ತಟ್ಟಿಗಿರಲಿ, ಅನ್ನ ರೊಟ್ಟಿಗಳ ಕುರಿತು ಮಾತಾಡು. ಧರ್ಮಗಳು ಹೊಟ್ಟೆ ತುಂಬಿಸುವುದಿಲ್ಲ, ಹಸಿವುಗಳ ಕುರಿತು ಮಾತಾಡು, ಹಸಿವುಗಳ ಕುರಿತು ಮಾತಾಡು. ಧನ್ಯವಾದ. ಧನ್ಯವಾದಗಳು ಸರ್. ಇಲ್ಲಿಗೆ ನಮ್ಮ ಕವಿಗೋಷ್ಠಿ ಮುಕ್ತಾಯವಾಗ್ತದೆ. ಈಗ ಮೇ ಸಾಹಿತ್ಯ ಬಳಗದ ವತಿಯಿಂದ ಮನೋಜ್ ಬೋಗಾಟಿ ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್. ಹಾಗಾಗಿ ಮೇ ಸಾಹಿತ್ಯ ಬಳಗದ ಎಲ್ಲ ಹಿರಿಯರು ಅನುಪಮ ಮೇಡಮ್ ಅವರು ವೇದಿಕೆ ಮೇಲೆ ಆಗಮಿಸಿ. ಅನುಪಮ ಮೇಡಮ್ ಅಲ್ಲ, ಇಲ್ಲಿ ಮೈ ಕೆಲಸ ಮಾಡ್ತಾ ಇದ್ರಲ್ಲ ಇವರು ಹಸೇನು, ಇವ್ರು ಯಾವ ತರ ನಿನ್ನೆಯಿಂದ ಭಾಷಣ ಪದ್ಯ ಕೇಳ್ತಾ ಇದಾರೆ ಅಂದ್ರೆ, ಸೊ ಇವರನ್ನ ಮತ್ತೆ ಸಂಗೀತ ಹೊಸ ತಲೆಮಾರು, ಮತ್ತೆ ಸುಧಾ ಅಡುಕಳ, ಮತ್ತೆ ಭೂಮಿಗೌಡ್ರು, ಬನ್ನಿ ಮುದ್ದು ಬಿಳೆಹಳ್ಳಿ, ಮತ್ತೆ ಗಿರೀಶ್ ಸರ್ ಇಳಕಲ್, ಎಲ್ಲರೂ ಪ್ರೀತಿಯಿಂದ ಮನೋಜ್ ಯು ಕಮ್ ಟು ದ ಸೆಂಟರ್ ಸ್ಟೇಜ್. ಯು ಆರ್ ದಿ ಹೀರೋ, ಯು ಆರ್ ದ ಹೀರೋ.
ಧನ್ಯವಾದಗಳು ಸರ್. ಇಲ್ಲಿಗೆ ಕವಿಗೋಷ್ಠಿಯನ್ನು ಯಶಸ್ವಿ ಮಾಡಿದ ಎಲ್ಲ ಕವಿ ಬಳಗಕ್ಕೆ, ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ನಂತರದ ಗೋಷ್ಠಿ ಅಭಿವೃದ್ಧಿಯ ಸತ್ಯ ಮತ್ತು ಮಿಥ್ಯೆ. ಈ ಗೋಷ್ಠಿಯನ್ನು ನಡೆಸಿಕೊಡಲು ಸೋಮಶೇಖರ್ ಕನಕಾಚಲ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ತಾವೆಲ್ಲರೂ ಮನೋಜ್ ಬೋಗಾಟಿ ಇಂಜಿನನ್ನು ಒಳಗೊಂಡು ಹರಿದ ಸುಲಲಿತವಾಗಿ ನಿಮ್ಮ ಕಣ್ಣ ಮುಂದೆ ಹರಿದು ಹೋದ ಕವಿಗಳ ಬೋಗಿಗಳನ್ನು ಮತ್ತು ಅವುಗಳ ಸೌಂದರ್ಯವನ್ನು ಆಲಿಸಿದ್ದೀರಿ. ನಂತರದ ಗೋಷ್ಠಿ ಅಭಿವೃದ್ಧಿಯ ಸತ್ಯ ಮಿಥ್ಯೆ ಅನ್ನುವಂಥದ್ದು. ಈ ಗೋಷ್ಠಿಯ ಒಳಗೆ ಮಾತಾಡಲಿಕ್ಕೆ ಅಭಿವೃದ್ಧಿ ಪರಿಕಲ್ಪನೆ ವಾಸ್ತವಾಂಶಗಳು ಅನ್ನುವಂಥ ಅಂಶವನ್ನು ಇಟ್ಟುಕೊಂಡು ಮಾತಾಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ನಾಗೇಗೌಡ ಕಿಲಾರ್ ಸರ್ ಅವರನ್ನು ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ಳಿ. ಹಾಗೆ ಇನ್ನೋರ್ವ ಉಪನ್ಯಾಸಕರಾಗಿರ್ತಕ್ಕಂತಹ ಕಳೆದ ಎಲ್ಲ ಸಭೆಗಳಲ್ಲೂ ಚಟುವಟಿಕೆಗಳಲ್ಲೂ ಸಕ್ರಿಯರಾಗಿರ್ತಕ್ಕಂತಹ ನಮ್ಮ ಸಹವರ್ತಿಗಳು ಆಗಿರ್ತಕ್ಕಂತಹ ಶ್ರೀ ಚಂದ್ರಶೇಖರ್ ಗೋರೆಬಾಳ್ ಸರ್ ಅವರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕು ಅಂತ ಹೇಳಿ ಅವರಲ್ಲಿ ಹಾರ್ದಿಕವಾಗಿ ಕೇಳ್ಕೊಳ್ತೀನಿ. ಉಪಸ್ಥಿತರಾಗಿರ್ಬೇಕಾಗಿರ್ತಕ್ಕಂತಹ ಡಾಕ್ಟರ್ ಕೆ ಶಿವರಾಜ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆಯೇ ಶರಣಪ್ಪ ಮರಳಿ ಸರ್ ಅವರು, ನಾಗರಾಜ್ ಪೂಜಾರ್ ಸರ್ ಅವರು, ಕಂದೇಗಾಲ್ ಶ್ರೀನಿವಾಸ್ ಸರ್ ಅವರು, ಶೇಖಣ್ಣ ಕವಳಿಕಾಯ್ ಸರ್ ಅವರು, ಹಾಗೆ ಶರೀಫ್ ಬಿಳೆಯಿಲೆ ಅವರು ಕೂಡ ಇಲ್ಲಿ ಉಪಸ್ಥಿತರಿರಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಶರೀಫ್ ಬಿಳೆಯಲ್ಲಿ ಸರ್, ಶರಣಪ್ಪ ಮರಳಿ, ನಾಗರಾಜ್ ಪೂಜಾರ್, ಕಂದೇಗಾಲ್ ಶ್ರೀನಿವಾಸ್, ಶೇಖಣ್ಣ ಕವಳಿಕಾಯಿ, ಶರೀಫ್ ಬಿಳೆಯಲ್ಲಿ ಬನ್ನಿ. ದೇವನಾಂಪಿಯ ಪಿಯದಸಿನ ಅಶೋಕಸ ಎಂದು ತನ್ನ ಹೆಸರನ್ನು ಈ ನೆಲದಲ್ಲಿ ಛಾಪಿಸಿಕೊಂಡಿರ್ತಕ್ಕಂಥ ಅಶೋಕ ಇಲ್ಲಿಯ ಬಿಸಿಲಿನ ಧಗೆಯನ್ನು ಕಂಡು ಬಾಯ್ಬಿರಿದನೋ ಅಥವಾ ಈ ನೆಲದಲ್ಲಿ ಸಿಕ್ಕ ಬಂಗಾರದ ನಿಕ್ಷೇಪಕಕ್ಕೆ ತನ್ನ ನಾಮವನ್ನು ಛಾಪಿಸಿದನೋ ಇವತ್ತಿಗೂ ಕೂಡ ಆಶ್ಚರ್ಯಕರವಾಗಿರ್ತಕ್ಕಂತಹ ಒಂದು ಸಂಗತಿಯಾಗಿ, ಒಂದು ಚೋದ್ಯವಾಗಿ ಇರುವಂಥದ್ದು. ಆ ಒಂದು ನೆಲದ ಒಳಗೆ ಒಂದು ಅರಿವಿನ ಸೂಕ್ಷ್ಮತೆಯನ್ನು, ಬೌದ್ಧಿಕ ಚಿಂತನೆಗಳನ್ನು ಹೊಂದಿರಬೇಕಾಗಿರ್ತಕ್ಕಂಥ ಅಂಶದ ಭಾಗವಾಗಿ ನಿಜವಾಗಲೂ ಜನಸತ್ತೆ ಮತ್ತು ಜನಮುಖಿ ಜನಪರವಾಗಿರ್ತಕ್ಕಂಥ ಚಿಂತನೆಗಳು ಜನದಲ್ಲಿ ಒಡನಾಡಿರ್ತಕ್ಕಂಥದ್ರ ಒಳಗೆ ಅವು ಕೊನರಿದಾಗ ಮಾತ್ರ ಈ ಎಲ್ಲ ಚಿಂತನೆಗಳು ಅಸ್ತಿತ್ವವನ್ನು ಪಡೀತವೆ. ಇದನ್ನು ನಮ್ಮ ಆದಿಕವಿ ಪಂಪನು ಕೂಡ ಹೇಳ್ತಾನೆ. ಆತ ಭೌತಿಕತೆಯನ್ನು ಬದಿಗೆ ಸರಿಸುವಂತಹ ಅಂಶಗಳನ್ನು ಕೂಡ ಹೇಳ್ತಾನೆ. ಪರಮ ಜಿನೇಂದ್ರವಾಣಿಯೇ ಸರಸ್ವತಿ ಬೇರದು ಪೆಣ್ಣ ರೂಪಮಂ ಧರಿಸಿ ನೆಂದುದಲ್, ಅದುವೇ ಭಾವಿಸಿ ಓದುವ ಕೇಳುವ ಪೂಜಿಪ ಆದರಿಪ ಭವ್ಯ ಕೋಟಿಗೆ ನಿರಂತರ ಸೌಖ್ಯಮ ನೀಯುವುದು ಆನ್ ಅದರ್ಕೆರಗೆ ಪೆನ್ ಆ ಸರಸ್ವತಿಗೆ ಮಾಳ್ಕೆಮಗೆ ವಾಗ್ವಿಳಾಸಮಂ ಅನ್ನುವಂತಹ ನುಡಿಯನ್ನು ಪರಮ ಜಿನೇಂದ್ರ ಇಲ್ಲಿ ಸಾಹಿತ್ಯ, ಓದು,
ಬರವಣಿಗೆ, ಚಿಂತನ, ಮಂಥನದಲ್ಲಿ ತಮ್ಮ ಹಗಲಿರುಳುಗಳನ್ನು ಕಳೆದುಕೊಂಡು ತೊಡಗಿಕೊಂಡಿರ್ತಕ್ಕಂಥ ಸಾಮಾಜಿಕ ಚಿಂತಕರು, ಅರ್ಥಶಾಸ್ತ್ರ ಚಿಂತಕರು, ಅವರೆಲ್ಲರ ನುಡಿಗಳು ಆ ವಾಣಿಯೇ ನಿಜವಾಗಿರ್ತಕ್ಕಂತಹ ಸರಸ್ವತಿ ಎನ್ನುವಂತಹ ಪಂಪನ ಮಾತನ್ನು ನಾವು ಯಾವತ್ತೂ ಮರಿಬಾರ್ದು. ಅದು ಭೌತಿಕವಾಗಿರ್ತಕ್ಕಂಥ ಮೂರ್ತಿ ಕಲ್ಪನೆ ಅಲ್ಲ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ಗ್ರಹಿಸಬೇಕು. ಹಾಗೆಯೇ ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರ ಧರ್ಮಮಂ ಪರ ವಿಚಾರಮಂ ಅನ್ನುವಂತಹ ನುಡಿಗಳನ್ನು ಕೂಡ ನೋಡ್ತೀವಿ. ಈ ಒಂದು ವೇದಿಕೆಗೆ ಅಂತಹ ಒಂದು ಮೂಲ ಚಿಂತನೆಗಳು, ಅರ್ಥಶಾಸ್ತ್ರದ ಚಿಂತನೆಗಳನ್ನು, ಅದರ ಫಲಕುಗಳನ್ನು ಹೇಳ್ತಕ್ಕಂಥ ಅಂಶಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮುಖ್ಯವಾಗಿ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದಲ್ಲದೆ ಇಲ್ಲಿ ನೆರೆದಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿಗೆ ಈ ವೇದಿಕೆಯನ್ನು ಬಿಟ್ಟುಕೊಡ್ತೀನಿ. ಮೊದಲನೇದಾಗಿ ಅವರನ್ನು ಡಾಕ್ಟರ್ ನಾಗೇಗೌಡ ಕೆಲಾರ್ ಸರ್ ಅವರನ್ನು ನಾನು ಸ್ವಾಗತಿಸ್ಕೊಳ್ತೀನಿ. ಇವರು ಪ್ರೊಫೆಸರ್, ಅವರು PESU ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿ ಪೀಪಲ್ ಎಜುಕೇಷನ್ ಸೊಸೈಟಿ ಯೂನಿವರ್ಸಿಟಿ ಬೆಂಗಳೂರು ಇಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನನಗೆ ನಾಗೇಗೌಡ ಸರ್ ಯಾವಾಗ ಪರಿಚಯ ಅಂತಂದರೆ ಕರೋನಾ ಅವಧಿಯಲ್ಲಿ, ಹಾಗಾಗಿನೇ ಅವರನ್ನು ಕರೋನಾ ಅವಧಿಯಲ್ಲಿ ಸಾಮಾಜಿಕ ಜನಜೀವನ ಚಿತ್ರಣಗಳನ್ನು ಆರ್ಥಿಕ ಅಂಶಗಳ ಜೊತೆಗೆ ಬೆಸೆದುಕೊಂಡು ಕೊನೆರಿದ ಒಂದು ವೃಕ್ಷ ಮತ್ತು ಫಲ ಅಂತ ಹೇಳಿ ನಾನು ಅವರನ್ನು ಹಾರ್ದಿಕವಾಗಿ ಗೌರವಿಸ್ತೀನಿ. ಮತ್ತು ಆ ದಿನಗಳಲ್ಲಿ ಕ್ಲಬ್ ಹೌಸ್ಗಳಲ್ಲಿ ಎಲ್ಲ ತಂತ್ರಜ್ಞಾನವನ್ನು ಬಳಸಿಕೊಂಡು ಕ್ಲಬ್ ಹೌಸ್ಗಳಲ್ಲಿ, ಯಾಕಂದರೆ ಕರೋನಾ ದಿನಗಳಲ್ಲಿ ಎಲ್ಲಿಗೂ ಓಡಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ಆವಾಗ ಕ್ಲಬ್ ಹೌಸ್ಗಳಲ್ಲಿ ಅವರು ಮಾಡ್ತಾ ಇದ್ರು. ಅದ್ರ ಮುಖ್ಯವಾಗಿ ಬಹಳಷ್ಟು ಜನರಿಗೆ ಅವರು ಅತಿ ಹೆಚ್ಚು ಪರಿಚಿತರಾಗಿದ್ದು. ಎಲ್ಲದನ್ನು ಯಾವುದೇ ಸರ್ಕಾರದ ಯಾವುದೇ ಪಕ್ಷದ ಬಿಡೆಯನ್ನು ಇಟ್ಟುಕೊಳ್ಳಾರದೆ ಎಲ್ಲ ಅರ್ಥಶಾಸ್ತ್ರದ ಅಂಶಗಳನ್ನು, ದಾಖಲೆಗಳನ್ನು, ಪ್ರತಿಯೊಂದು ದಾಖಲೆಗಳನ್ನು ಇಟ್ಟುಕೊಂಡು ಕೂಲಂಕಷವಾಗಿ ವಿಮರ್ಶಿಸ್ತಕ್ಕಂತಹ, ವಿಶ್ಲೇಷಿಸ್ತಕ್ಕಂತಹ, ಅದರ ಏರಿಳಿವುಗಳನ್ನು ಹೇಳ್ತಕ್ಕಂತಹ ಒಂದು ತೀಕ್ಷ್ಣಮತಿತ್ವ ಕಿಲಾರ್ ಸರ್ ಅವರದು ಅನ್ನುವಂಥದ್ದನ್ನು ನಾವು ಸ್ವತಃ ಅವರ ಮಾತುಗಳಲ್ಲಿನೇ ಕೂಡ ಕಂಡುಕೊಳ್ಬೋದು. ನಿಜವಾಗ್ಲೂ ಅವರು ಸಂವಿಧಾನಿಕ ಪ್ರಶ್ನಿಸುವಿಕೆ ಎಷ್ಟು ಖಚಿತವಾಗಿ ಇರುತ್ತೆ ಅಂದರೆ ಯಾವುದೇ ಸರ್ಕಾರದಲ್ಲಿ ಯಾರೂ ಕೂಡ ಅವರ ಸನಿಹಕ್ಕೆ ಆಯಲಿಕ್ಕೆ ಹೆದರಿಕೊಳ್ಳುವಂಥ ಸನ್ನಿವೇಶಗಳು ಉಂಟಾಗಿದ್ದಾವೆ. ಅಷ್ಟು ಅಚ್ಚುಕಟ್ಟುತನ ಅವರ ಮಾತುಗಾರಿಕೆಯಲ್ಲಿ, ಇರುವಿಕೆಯಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರ್ದು. ಅದನ್ನು ನಾವು ಲಕ್ಷ್ಯ ಕೊಟ್ಟು ಆಲಿಸಬೇಕು ಅಂತ ಕೂಡ ಹೇಳ್ತೀನಿ. ಹಾಗೆಯೇ ಇನ್ನೊಬ್ಬರು BS ಸೊಪ್ಪಿನವರು ಇರಬೇಕಾಗಿತ್ತು, ಅವರು ಅನುಪಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಮುಂದಿನದಾಗಿ ಇಲ್ಲಿ ಚಂದ್ರಶೇಖರ್ ಗೋರೆವಾಳ್ ಸರ್ ಅವರು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಸಿಂಧನೂರಿನಲ್ಲಿ ಅರ್ಥಶಾಸ್ತ್ರ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 35 ವರ್ಷಗಳಿಂದ ಚಳವಳಿಗಳಲ್ಲಿ ತೊಡಗಿಕೊಂಡು 5 ವರ್ಷ ಅವರು ಕಂಬಿಯನ್ನು ಎಣಿಸಿದಾಗ್ಯೂ ಕೂಡ ಅರ್ಥಶಾಸ್ತ್ರವನ್ನು ಕಸುವುಗೊಳಿಸಿಕೊಳ್ಳುವಂತಹ ದಿಸೆಯಲ್ಲಿ ಅವುಗಳನ್ನು ಅವರು ಬಳಸಿಕೊಂಡಿದ್ದಾರೆ. ಮತ್ತು ಅದನ್ನು ಸಾಮಾಜಿಕವಾಗಿ ಇವತ್ತಿಗೂ ತಮ್ಮ ವಿದ್ಯಾರ್ಥಿಗಳ ಎದೆಗಳಲ್ಲಿ ಆ ಅರಿವನ್ನು ಬಿತ್ತುವ ಮೂಲಕ ಎತ್ತಿ ಹಿಡಿದಿದ್ದಾರೆ ಅನ್ನೋದು ಅವರು ಇರ್ತಕ್ಕಂಥ ಅವರ ಲವಲವಿಕೆ ಮತ್ತು ಅವರ ಬದ್ಧತೆಯ ಬದುಕು ಮತ್ತು ಸರಳತೆ. ಈ ತಿಂಗಳಾನುಗಟ್ಟಲೆ ಅವ್ರ ಜೊತೆ ನನಗೆ ಒಡನಾಟನೂ ಕೂಡ ಇರೋದ್ರಿಂದ ಅದು ನನಗೆ ತುಂಬ ಮಾದರಿಯಾಗಿರ್ತಕ್ಕಂಥ ಅಂಶ ಅನ್ನುವಂಥದ್ದು. ಅವರು ಬೇರೆ ಬೇರೆ ಇದರಲ್ಲಿ ಹೋರಾಟಗಳಲ್ಲಿ ತೊಡಗಿರತಕ್ಕಂಥದ್ದು. ಕುದುರೆಮುಖ ಗಣಿಗಾರಿಕೆ ವಿರೋಧಿ ಹೋರಾಟ ಆಗಿರ್ಬೋದು, BMIC ವಿರೋಧಿ ಹೋರಾಟ ಆಗಿರ್ಬೋದು, ಮೊದಲಾಗಿರ್ತಕ್ಕಂಥದ್ರಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಇವರನ್ನು ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸಿಕೊಂಡು, ಮೊದಲನೆಯದಾಗಿ ಅಭಿವೃದ್ಧಿ ಪರಿಕಲ್ಪನೆ, ವಾಸ್ತವಾಂಶಗಳು ಅನ್ನುವಂತಹ ವಿಷಯದ ಕುರಿತು ಮಾತನಾಡಲಿಕ್ಕೆ ವೇದಿಕೆಗೆ ಡಾಕ್ಟರ್ ನಾಗೇಗೌಡ ಕಿಲಾರ್ ಸರ್ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ಕೊಳ್ತೀನಿ. ಬನ್ನಿ ಸರ್. ನಮಸ್ತೆ. ವೇದಿಕೆ ಮೇಲೆ ಇರುವಂಥ ಗಣ್ಯರು ಮತ್ತು ಎಲ್ಲ ಸಭಿಕರಿಗೂ ನನ್ನ ಶರಣ. ಅಭಿವೃದ್ಧಿಯ ವಾಸ್ತವಾಂಶಗಳನ್ನು ಅಂಕಿಅಂಶಗಳ ಹೇಳ್ತಾ ನಿಮ್ಗೆ ಯಾರಿಗೂ ಬೋರ್ ಮಾಡಲ್ಲ, ಹೀಗಾಗಿದೆ ಹಾಗಾಗಿದೆ ಅಂತ. ಒಂದು ಮುಂದಿನ 20-25 ನಿಮಿಷ ಎಲ್ಲರೂ ಭಾಳ ತಾಳ್ಮೆ ಪ್ರೀತಿಯಿಂದ ನಮ್ಮ ಆರ್ಥಿಕತೆ ಹಿಂದೆ ಇರುವ
ಒಂದು ಕಲ್ಪಿತ ಆಲೋಚನೆ ಏನಿದೆ, ಆರ್ಥಿಕತೆಯ ಕಲ್ಪಿತ ಆಲೋಚನೆ, ಅದು ವೈಜ್ಞಾನಿಕವಾದದ್ದಲ್ಲ. ಆದರೆ ನೀವು ಯಾವುದಾದ್ರೂ ಆರ್ಥಿಕ ತಜ್ಞರನ್ನು ಭೇಟಿ ಮಾಡಿದ್ರೆ ಹೇಗೆ ಹೇಳ್ತಾರೆ ಅವರು, ತಮ್ಮ ಸಿದ್ಧಾಂತ ಒಂದು ವೈಜ್ಞಾನಿಕ ಸಿದ್ಧಾಂತ ಅಂತ ಹೆಂಗೆ ಮಂಡಿಸ್ತಾರೆ ಅಂದರೆ, ನಮ್ಗೆ ಯಾರಿಗೂ ಸಾಮಾನ್ಯ ಜನರಿಗೆ ಅರ್ಥವಾಗದಂಥ ಗಣಿತದ ಸಮೀಕರಣಗಳನ್ನು, ಸೂತ್ರಗಳನ್ನು ನಿಮ್ಮ ಮುಂದೆ ಇಟ್ಟು, ನೋಡಿ ಮಾರುಕಟ್ಟೆ ಇದೆ, ಉತ್ಪಾದನೆ ಇದೆ, ಸರಕಿದೆ, ವ್ಯಾಪಾರ ಇದೆ, ಇದೆಲ್ಲವನ್ನು ಗಣಿತದಲ್ಲಿ ಬಂಧಿಸಿ ಸಾಮಾನ್ಯ ಜನರಿಗೆ ಅರ್ಥ ಆಗದಂಥದ್ದು ನಮ್ಮ ಮುಂದೆ ಇಟ್ಟು ಅದನ್ನು ವೈಜ್ಞಾನಿಕ ಸಿದ್ಧಾಂತ ಅಂತ ಮಂಡಿಸಿ ಅದು ನಮ್ಮ ರಾಜಕೀಯದೊಳಗೆ ನುಸುಳುವಂತೆ ಮಾಡಿ ಅದು ನಮ್ಮ ಜೀವನವನ್ನು ಮತ್ತು ಅಭಿವೃದ್ಧಿ ಅಂದಾಗ ಪ್ರಶ್ನೆ, ಈಗ ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು 2032 ಕರ್ನಾಟಕ 1 ಟ್ರಿಲಿಯನ್ ಆರ್ಥಿಕತೆ ಕಡೆಗೆ ಹೋಗುತ್ತೆ ಅಂತ. ಮೋದಿಯವರಂತೂ 10 ವರ್ಷದಿಂದ ಹೇಳ್ತಿದ್ದಾರೆ 5 ಟ್ರಿಲಿಯನ್ ಕಡೆ ಹೋಗ್ತಿದೆ ಅಂತ. ಅಂದರೆ 1 ಟ್ರಿಲಿಯನ್ ಕರ್ನಾಟಕದ ಆರ್ಥಿಕತೆ, 5 ಟ್ರಿಲಿಯನ್ ಭಾರತದ ಆರ್ಥಿಕತೆ ಅಂದರೆ ಇದು ಅಭಿವೃದ್ಧಿಯೇ ಅನ್ನುವ ಪ್ರಶ್ನೆ ಬರುತ್ತೆ. ಯಾರ ಅಭಿವೃದ್ಧಿ? ರಾಜ್ಯದ ಅಭಿವೃದ್ಧಿ ಅಂದರೆ ಯಾರ ಅಭಿವೃದ್ಧಿ ಅನ್ನೋದು ಪ್ರಶ್ನೆ. ಈಗ ರಾಜ್ಯದ್ದೇ ಹೇಳ್ತಾರೆ, ಕರ್ನಾಟಕ ರಾಜ್ಯ ಮುಂದುವರೆದ ರಾಜ್ಯ ಭಾರತದಲ್ಲಿ. ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ ಹೋಲಿಕೆ ಮಾಡಿಕೊಂಡಾಗ ಭಾರತದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು, ತೆಲಂಗಾಣ ಅಂತ ರಾಜ್ಯಗಳು ಮುಂದುವರೆದ ರಾಜ್ಯ ಅಂತ ಹೇಳ್ತಾರೆ. ಹೇಗೆ ಹೇಳ್ತಾರೆ? ನಮ್ಮ GDP ಲೆಕ್ಕ ಹಾಕ್ತಾರೆ. ಅಂದರೆ ಒಟ್ಟಾರೆ ಒಂದು ರಾಜ್ಯದಲ್ಲಿ ನಾವು ಉತ್ಪಾದನೆ, ಸರಕು ಮತ್ತು ಸರ್ವಿಸ್ ಇಂಡಸ್ಟ್ರೀಸ್ ಏನೆಲ್ಲ ಮಾಡ್ತೀವಿ ಅಂತ, ಮತ್ತು ತಲಾ ಆದಾಯ ಕೂಡ ಲೆಕ್ಕ ಹಾಕ್ತಾರೆ. ಅಂದರೆ ಒಟ್ಟು ಉತ್ಪಾದನೆ ಮಾಡಿದ್ದ ಒಂದು ರಾಜ್ಯ ಅದನ್ನು ಡಿವೈಡ್ ಬೈ 7 ಕೋಟಿ ಮಾಡಿಬಿಟ್ರೆ 3 ಲಕ್ಷ, ಬೆಂಗಳೂರು ಸುತ್ತಮುತ್ತ ಇರೋರು ಪ್ರತಿ ವರ್ಷ 3 ಲಕ್ಷ ರೂಪಾಯಿ ಆದಾಯ ಮಾಡ್ತಿದ್ದಾರೆ ಅಂತ. ಹಿಂಗೆ ಉತ್ತರ ಕರ್ನಾಟಕದ ಕಡೆ ಬಂದಂಗೆ 1 ಲಕ್ಷ ಚಿಲ್ಲರೆಗೆ ಬಂದ್ಬಿಡುತ್ತೆ. ಹಾಗಾದರೆ 7 ಕೋಟಿ ಕನ್ನಡಿಗರಿಗೂ ಪ್ರತಿ ವರ್ಷ ಅಂದಾಜು 3 ಲಕ್ಷದ ಆದಾಯ ಇದೆಯೇ? ಇಲ್ಲ ಉತ್ತರ ಕರ್ನಾಟಕದ ಕಡೆ ಬಂದಾಗ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಪ್ರಜೆಗೂ ಅಂದಾಜು 1.5-2 ಲಕ್ಷ ರೂಪಾಯಿ ಆದಾಯ ಇದೆಯೇ ಅಂತ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಪಟ್ಟಣಗಳಲ್ಲಿ, ನಮ್ಮ ನಗರಗಳಲ್ಲಿ ನೋಡಿಬಿಟ್ರೆ ಪರಿಸ್ಥಿತಿ ಆಗಿಲ್ಲ. ಹಾಗಾದರೆ ಯಾರ ಅಭಿವೃದ್ಧಿ ನಡೀತಾ ಇದೆ ಇಲ್ಲಿ? 140 ಕೋಟಿ ಜನರ ಅಭಿವೃದ್ಧಿ ನಡೀತಿದೆಯೇ ಇಂಡಿಯಾದಲ್ಲಿ? ಇಲ್ಲ ಕರ್ನಾಟಕದಲ್ಲಿ 7 ಕೋಟಿ ಜನರ ಅಭಿವೃದ್ಧಿ ನಡೀತಿದೆಯೇ ಅಂತ ಆಲೋಚಿಸಿದಾಗ ಯಾವ ಸಿದ್ಧಾಂತ ಈ ಅಭಿವೃದ್ಧಿಯ ಕಡೆ ಕರ್ಕೊಂಡು ಹೋಗ್ತಿದೆ? ಅಂದರೆ ಜನರ ಅಭಿವೃದ್ಧಿ ಆಗ್ತಿಲ್ಲ, ಅಂದರೆ ರಾಜ್ಯದ ಅಭಿವೃದ್ಧಿ ಆಗ್ತಾ ಇದೆ, ದೇಶದ ಅಭಿವೃದ್ಧಿ ಆಗ್ತಿದೆ. ಹಾಗಾದರೆ ರಾಜ್ಯ ಮತ್ತು ದೇಶ ಅಂದರೆ ಜನ ಅಲ್ವೇ? ಜನ ಅಲ್ಲದ್ದು ಒಂದು ಅಭಿವೃದ್ಧಿ ಇದೆಯೇ? ಹಾಗಾದರೆ ಜನ ಅಲ್ಲದ್ದು ಅನ್ನುವ ಒಂದು ಅಭಿವೃದ್ಧಿ ಇದ್ದರೆ ಅದು ಕಲ್ಪಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವುದೋ ಒಂದು ಫಿಕ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅಭಿವೃದ್ಧಿ ಹೊಂದುತ್ತಿರೋರು ಯಾರು ಈ ದೇಶದಲ್ಲಿ, ರಾಜ್ಯದಲ್ಲಿ ಅಂತ ನೋಡಿದಾಗ ಇಡೀ ಜಗತ್ತಿನಾದ್ಯಂತ, ಇದೇನು ಕರ್ನಾಟಕಕ್ಕೋ ಭಾರತಕ್ಕೋ ಸೀಮಿತವಾದದ್ದಲ್ಲ. ಜಗತ್ತಲ್ಲಿ 700 ಕೋಟಿ ಜನ ಇದ್ದಾರೆ ಅಂದರೆ ಅದರದ್ದು 1% ನಿಮಗೆ ಒಂದು 80 ಕೋಟಿ ಜನ ಬರ್ಬೋದು. 1% ಅಂದರೆ ಒಂದು 80 ಕೋಟಿ ಜನರ ಅಭಿವೃದ್ಧಿ ನಡೀತಿದೆ. ಭಾರತದಲ್ಲೂ ಕೂಡ 140 ಕೋಟಿ ಜನರಲ್ಲಿ 1% ಜನರು ಅಭಿವೃದ್ಧಿ ನಡೀತಿದೆ. ಇದನ್ನು ನಾವು ಒಪ್ಕೋಬೇಕು. ಮತ್ತು ನಮ್ಗೆ ಹೇಗೆ ಒಪ್ಸಿದ್ರು ಇದನ್ನು ಅಂತ ಆಲೋಚಿಸಿದ್ರೆ ಭಾಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅಂದರೆ ಆರ್ಥಿಕತೆ ಅನ್ನೋದು ಅದು ಯಾವತ್ತೂ ಸಪರೇಟ್ ಇಲ್ಲ, ಅದಕ್ಕೆ ರಾಜಕೀಯ ಮಿಕ್ಸ್ ಆಗಿರುತ್ತೆ. ಅದರಿಂದ ನಾವು ರಾಜಕೀಯ ಆರ್ಥಿಕ ಸಿದ್ಧಾಂತ ಅಂತೀವಿ. ಅಂದರೆ ಇಂಡಿಯಾ ಅನ್ನುವ ಒಂದು ದೇಶ, ಇಲ್ಲ ಕರ್ನಾಟಕ ಅನ್ನುವ ರಾಜ್ಯ ಯಾವ ರಾಜಕೀಯ ಆರ್ಥಿಕ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಬಂದ ಕಾರಣದಿಂದ ಇವತ್ತು ನಮ್ಮ ಬದುಕು ಈ ರೀತಿ ರೂಪಿತ ಆಗಿದೆ. ಇಲ್ಲ ನಮಗೆ ಬಡವರಾಗಿದ್ದೀವೋ, ಶ್ರೀಮಂತರಾಗಿದ್ದೀವೋ, ಇಲ್ಲ ನಮಗೆ ಸಾಲ ಸಿಗ್ತಿದೆಯೋ, ಸಾಲ ಸಿಗ್ತಿಲ್ವೋ ಅಂತ ನೋಡಿದಾಗ 47ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶವನ್ನು ಸಮಾಜವಾದಿ ದೇಶ ಅಂತ ಘೋಷಣೆ ಮಾಡ್ಕೊಂಡ್ವಿ. ನಿಜವಾಗ್ಲೂ ನೆಹರೂರವರ 15-17 ವರ್ಷಗಳ ಕಾಲದ ರಾಜಕೀಯ ಆರ್ಥಿಕ ಅಭಿವೃದ್ಧಿ ನಿಜವಾಗ್ಲೂ ಸಮಾಜವಾದಿ ಅಭಿವೃದ್ಧಿ ಆಗಿತ್ತೆ ಅಂತ ನೋಡಿದ್ರೆ, ಭಾಳ ಗಮನ ಕೊಟ್ಟು ನೋಡಿದ್ರೆ ಅದು ಸುಳ್ಳು ಅನ್ನೋದು ನಮಗೆ ಗೊತ್ತಾಗ್ತದೆ. ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ಒಂದು ಬಂಡವಾಳಶಾಹಿ ವ್ಯವಸ್ಥೆ ನಿರಾತಕವಾಗಿ ನಡ್ಕೊಂಡು ಹೋಗ್ತಿದೆ. ಬ್ರಿಟಿಷ್ನವ್ರಿಗೂ ಇತ್ತು, ಆನಂತರವೂ
ಅದು ನಿರಾತಂಕವಾಗಿ ನಡ್ಕೊಂಡು ಹೋಗ್ತಿತ್ತು. ಆದರೆ ಅದಕ್ಕೊಂದು ನೆಹರೂರವರು ಮತ್ತು ಅಂಬೇಡ್ಕರ್ ಅವರು ನಂಬಿದ್ದ ಒಂದು ಆರ್ಥಿಕ ಸಿದ್ಧಾಂತ, ಒಂದು ಫೇಬಿಯನ್ ಸೋಷಿಯಲಿಸಮ್ ಅಂತ ಏನಂತಾರೆ, ಅದನ್ನು ಹೊದಿಕೆ ಮಾಡಿ ಇಂಡಿಯಾ ಅನ್ನೋದು ಒಂದು ಸೋಷಲಿಸ್ಟ್ ಕಂಟ್ರಿ ಅಂತ ಜನರನ್ನ ನಂಬಿಸಿ ಬಂಡವಾಳಶಾಹಿತನ ಭಾಳ ಯಾವುದೇ ತೊಂದರೆ ಇಲ್ಲ. ಅದಕ್ಕೆ ನಮ್ಮ ದೇಶದಲ್ಲಿ ಒಂದು ಜಮೀನ್ದಾರಿ ಅಬಾಲಿಷನ್ ಮಾಡಲಿಕ್ಕೆ, ಅಂದರೆ ಜಮೀನ್ದಾರಿಯನ್ನು ತೊಲಗಿಸ್ಲಿಕ್ಕೆ 30-40 ವರ್ಷ ಇರ್ಬೋದು. ಹಾಗಾದ್ರೆ ಸಮಸ್ಯೆ ಎಲ್ಲಿದೆ, ಅದರ ಸಮಸ್ಯೆ ಮೂಲ ಎಲ್ಲಿದೆ ಅಂತ ನೋಡಿದಾಗ ಹೇಗೆ ಯಾವ ರೀತಿಯ ನೀತಿ ರೂಪಿಸ್ಕೊಳ್ಳೋದು, ಹೇಗೆ ಸಂಪತ್ತಿನ ಹಂಚಿಕೆ ಮಾಡೋದು, ಹೇಗೆ ಒಂದು ಸಮಾನತೆ ಅಂತರೋದು, ಅಸಮಾನತೆಯ ಸಂಘರ್ಷದಲ್ಲಿ ಸಮಾನತೆ ಅಂತರೋದು ಅಂದರೆ ಬಹಳ ನಮ್ಮ ಸಂವಿಧಾನದ 4ನೇ ಭಾಗ ಏನಿದೆ, ರಾಜ್ಯ ನಿರ್ದೇಶಕ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿವ್ಸ್ ಏನಿದೆ, ಅದರಿಂದ ಸಾಧ್ಯವೇ ಆಗಿಲ್ಲ. ಹಾಗಾದ್ರೆ ಅದರಲ್ಲೇ ಸಮಸ್ಯೆ ಇದೆ ಅಂದರೆ ಪ್ರಾಮಾಣಿಕವಾಗಿ ವಿಶ್ಲೇಷಿಸಿದ್ರೆ ಅದರಲ್ಲೂ ಸಮಸ್ಯೆ ಇದೆ. ಆ ಕಾರಣದಿಂದಲೇ ಕಳೆದ 75 ವರ್ಷಗಳಲ್ಲಿ ನಾವು ಏನನ್ನ ಸ್ವಾತಂತ್ರ್ಯ ಬಂದಾಗ ಕನಸು ಕಂಡಿದ್ವು ಅದನ್ನು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂತ. ಅದರಿಂದ ನನ್ನ ಮನವಿ ಏನಂದ್ರೆ ನಿಮ್ಮೆಲ್ಲರಲ್ಲೂ ಮತ್ತೊಮ್ಮೆ ರಾಜ್ಯ ನಿರ್ದೇಶಕ ತತ್ವಗಳೇನಿದೆ, ಯಾಕಂದ್ರೆ ಸಂವಿಧಾನದಿಂದನೇ ದೇಶ ನಡೀಬೇಕು, ಈ ಸಂವಿಧಾನದಿಂದನೇ ಎಲ್ಲ ರಾಜಕೀಯ ಆರ್ಥಿಕ ನೀತಿಗಳು ಕೂಡ ರೂಪುಗೊಳ್ಳಬೇಕು. ಹಾಗಾದ್ರೆ ಮತ್ತೆ ಸಂವಿಧಾನ ಬರೆದಿದ್ದ ಜನರೇ, ನಾವೇ ಬರ್ಕೊಂಡಿರುವ ಸಂವಿಧಾನದಲ್ಲಿ ಯಾವ ರೀತಿಯ ತಿದ್ದುಪಡಿಗಳು ಬೇಕು ಮತ್ತೆ ಯಾವ ರೀತಿಯ ರಾಜಕೀಯ ಆರ್ಥಿಕ ಸಿದ್ಧಾಂತಗಳು ಬೇಕು ಅನ್ನೋದು ನಾವೇ ತೀರ್ಮಾನ ಮಾಡಿ. ಅದರಿಂದ ನೆಹರು ಕಾಲದಲ್ಲಿ ಸಮಾಜವಾದ ಇತ್ತೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಅಂದರೆ ಇಲ್ಲ 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 ಅಂತ ಹೇಳೋದ್ರ ಬದಲು ಅಷ್ಟಾಗಿರ್ಲಿಲ್ಲ ಅಂತನೂ ಕೂಡ ವಾದಿಸ್ಬೋದು. ಯಾರಾದರೂ ಇತ್ತು ಅಂತ ಕೂಡ ವಾದಿಸ್ಬೋದು, ಬಟ್ ಸಮಯ ಇದ್ರೆ ಅಷ್ಟು ಇರಲಿಲ್ಲ ಅಂತ ಕೂಡ ನಾನು ವಾದಿಸ್ಬೋದು ಅಂಕಿಅಂಶಗಳ ಸಮೇತ. ಆದರೆ ಸಂಕ್ಷಿಪ್ತವಾಗಿ ಸಮಾಧಾನಕರವಾದಂತೂ ಇರಲಿಲ್ಲ. ಅದಕ್ಕೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಅಸಮಾನತೆ, ಬಡತನ, ನಿರುದ್ಯೋಗ ಮುಂದುವರಿತಾನೆ ಬಂತು. ಏನು ಒಂದು ಕಾಲದಲ್ಲಿ ಈ ದೇಶದಲ್ಲಿ ನಿರುದ್ಯೋಗ ಇರಲಿಲ್ಲ, ಬಡತನ ಇರಲಿಲ್ಲ, ಅಸಮಾನತೆ ಇರಲಿಲ್ಲ ಅಂತಲ್ಲ, ಇತ್ತು. ಆದರೆ ಬಹಳ ಸುಧಾರಿಸ್ಬಿಟ್ರೆ ಅಂದರೆ ಅಷ್ಟು ಸಮಾಧಾನಕರವಾಗಿ ಸುಧಾರಿಸಿರಲಿಲ್ಲ. ಈಗ ನಡೀತಿದ್ದಂತಹ ದೇಶದಲ್ಲಿ 1991ರಲ್ಲಿ ಬಹಳ ಲಿಖಿತವಾಗಿ ಸೈನ್ ಹಾಕಿದ್ದು. ನಾವು ನವ ಉದಾರವಾದಿ ಆರ್ಥಿಕತೆ ಅಂತ ಏನು ಹೇಳ್ತೀವಿ, ನ್ಯೂ ಲಿಬರಲ್ ಎಕನಾಮಿಸ್ಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಅಫಿಷಿಯಲ್ ಆಗಿ ಎಂಟರ್ ಆದ್ವಿ. ಆದರೆ ಇದು ನಡೀತಾನೆ ಇರಲಿಲ್ವೇ ದೇಶದಲ್ಲಿ ಅಂತ 1980ರಿಂದಲೇ ನಡೀಲಿಕ್ಕೆ ಶುರುವಾಗಿತ್ತು. ಇನ್ಫ್ಯಾಕ್ಟ್ ಇಂದಿರಾ ಗಾಂಧಿ ಕಾಲದಿಂದನೇ ಒಂದು ನವ ಉದಾರವಾದಿ ಆರ್ಥಿಕ ನೀತಿಗಳು ಬಹಳ ನಿಧಾನವಾಗಿ ದೇಶದೊಳಕ್ಕೆ ಬರಲಿಕ್ಕೆ ಶುರುವಾಗಿತ್ತು. ರಾಜೀವ್ ಗಾಂಧಿ ಕಾಲದಲ್ಲಿ ಸ್ವಲ್ಪ ಫಾಸ್ಟ್ ಆಯಿತು. ರಾಜೀವ್ ಗಾಂಧಿ ನಿಧನ ನಂತರ ಮನಮೋಹನ್ ಸಿಂಗ್ ಅವರು ಬಂದರು, ಆ ನಂತರ ಮುಂದುವರಿತಾ ಬಂತು. ಆ ನಂತರ ನಮ್ಮ ರಾಜಕೀಯ ಪರಿಭಾಷೆಗಳು ಹೇಗೆ ಬದಲಾಯಿತು. ಒಂದು ವಿಚಾರ ಏನು ಅಂದರೆ, ಆರ್ಥಿಕತೆ ಇದೆ, ಅದನ್ನ ರಾಜಕೀಯ ತತ್ವಗಳು ನಿರ್ದೇಶಿಸ್ತಿರ್ತವೆ. ಅದರಿಂದ ಈಗ ನಮ್ಮ ಮುಂದೆ 2 ರೀತಿಯ ರಾಜಕೀಯ ಪರಿಕಲ್ಪನೆ ಇದೆ. ಒಂದು ಬಿಜೆಪಿಯೇತರ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಒಂದಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಡ್ತಾ, ನಾವು ನಿಮ್ಮನ್ನು ಬದುಕಿಸ್ತೀವಿ, ಅಸಮಾನತೆಯಿಂದ ದೂರ ಮಾಡ್ತೀವಿ, ನಿರುದ್ಯೋಗನ ಕಮ್ಮಿ ಮಾಡ್ತೀವಿ ಅಂತ ವಾದಿಸ್ತವೆ ಈ ರಾಜಕೀಯ ಪಕ್ಷಗಳು, ಬಿಜೆಪಿಯೇತರ ರಾಜಕೀಯ ಪಕ್ಷಗಳು. ಬಟ್ ಇವೇನು ತೋರಿಕೆ ಮಾತಾಡ್ತವೆ, ಆದರೆ ನಿಜವಾಗ್ಲೂ ಇಚ್ಛೆ ಇದೆಯೇ ಅಂತ ನೋಡಿದ್ರೆ ಬಹಳ ಕಷ್ಟ ಇದೆ. ಅದನ್ನು ವಿಶ್ಲೇಷಿಸಿ ನೋಡ್ಬಿಟ್ರೆ ಬಹಳ ಸಮಸ್ಯೆ ಇದೆ. ಆದರೆ ಬಿಜೆಪಿಯೇತರ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಈ ಗ್ಯಾರಂಟಿ ಯೋಜನೆ ಕೂಡ ಅಂಥದ್ದೇ ಒಂದು. ಹಾಗಾದ್ರೆ ಗ್ಯಾರಂಟಿ ಯೋಜನೆ ಸಮಾನತೆಗೆ ತಂದಿದ್ದೆ ಅಂತ ಪ್ರಶ್ನೆ ಮಾಡ್ಕೊಂಡ್ಬಿಟ್ರೆ, ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡ್ಕೊಂಡ್ರೆ, ಹಾಗಾದ್ರೆ ಸಂಪತ್ತಿನ ಹಂಚಿಕೆಗೆ ನಾವು ಸಮಾನತೆಗೆ ತಂದ್ವಿ. ಇಲ್ಲ ರಾಹುಲ್ ಗಾಂಧಿ ಅವರು ಹೇಳಿದ ನ್ಯಾಯ ಯೋಜನೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಏನು ಕೊಡಬೇಕು ಎಲ್ಲರಿಗೂ ಅನ್ನೋದು ಸಮಾನತೆಗೆ ಪ್ರಯತ್ನಿಸುತ್ತಿರುವ ಈ ಪ್ರಯತ್ನಗಳೇ ಆರ್ಥಿಕ ಪ್ರಯತ್ನಗಳೇ ಅಂದರೆ ಖಂಡಿತ ಇಲ್ಲ. ಇವು ಕೂಡ ಏನು 90ರ ದಶಕದಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವೋ ನವ ಉದಾರವಾದಿ ನ್ಯೂ ಲಿಬರಲ್ ಎಕನಾಮಿಕ್ಸ್ನ ಸೋಲಿನ ಕಾರಣಕ್ಕೆ ಸೋತ್ಬಿಟ್ಟಿದೆ. ನಂಬಿಸಿದ್ರು ನಮ್ಮನ್ನು, 33 ದಶಕಗಳಿಂದ ನಂಬಿಸಿದ್ರು ಇದು ನಮ್ಮನ್ನು ಉದ್ಧಾರ ಮಾಡುತ್ತೆ,
ನಮಗೆ ಹೆಚ್ಚಿನ ಶ್ರೀಮಂತಿಗೆ ತಂದುಕೊಡುತ್ತೆ, ರಾಜ್ಯ ಅಭಿವೃದ್ಧಿ ಮಾಡುತ್ತೆ, ದೇಶ ಅಭಿವೃದ್ಧಿ ಮಾಡುತ್ತೆ ಅಂತ ನಂಬಿಸ್ಬಿಟ್ಟಿದ್ರು. ಆ ನಂಬಿಕೆ ಪೊಳ್ಳಾಗಬೇಕಾದ್ರೆ ಇಲ್ಲಿ ಜನ ಎಲ್ಲಿ ಪ್ರಶ್ನೆ ಮಾಡ್ತಾರೋ, ಇನ್ನು ಜನ ಎಲ್ಲಿ ಗುಗಿಲೆದ್ದು ಬಿಡ್ತಾರೋ ಅನ್ನೋ ಭಯಕ್ಕೆ ಈ ರೀತಿಯ ಕಲ್ಯಾಣ ಯೋಜನೆಗಳು ಬರ್ತವೆ. ಅದು UPA ಕಾಲದಲ್ಲಿ ಇರ್ಬೋದು, ಮೋದಿ ನರೇಗಾ ಚೆನ್ನಾಗಿಲ್ಲ ಅಂದಿದ್ರು, ಬಟ್ ಮುಂದುವರಿಸಿದ್ರು. ಅಂದ್ರೆ UPA ಕಾಲದ ಎಲ್ಲ ಕಲ್ಯಾಣ ಯೋಜನೆಗಳನ್ನು ಅಧಿಕಾರಕ್ಕೆ ಬಂದ ಹೊಸದರಲ್ಲಿ ಲೇವಡಿ ಮಾಡಿದ ಪ್ರಧಾನಿಗಳು ಅನಂತರ ಬೇರೆ ವಿಧಿಯಿಂದ ಮುಂದುವರಿಸ್ತಿದ್ದಾರೆ. ಹಾಗಾದ್ರೆ ಯಾವುದಿದು? ಇದು ಒಂದು BJPಯೇತರ ಪಕ್ಷಗಳು ಕಲ್ಯಾಣ ಕಾರ್ಯಕ್ರಮಗಳ ಮುಖಾಂತರ ನಾವು ಆರ್ಥಿಕವಾಗಿ ಸಬಲರಾಗಬಹುದು ಅನ್ನೋ ಒಂದು ವಾದವನ್ನು ಇಟ್ಟಿದ್ದಾರೆ. BJP ಯಾವ ವಾದ ಇಟ್ಟಿದೆ? ಹಾಗಾದ್ರೆ BJP ಕೂಡ ಈ ನವ ಉದಾರವಾದಿ ಆರ್ಥಿಕ ಸಿದ್ಧಾಂತದೊಳಗೆ ಇದೆ. ಒಂದು ನೆನಪಿರಬೇಕು, ಕಾಂಗ್ರೆಸ್, BJP ಮತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಎಕ್ಸೆಪ್ಟ್ ಕಮ್ಯುನಿಸ್ಟ್ ಪಾರ್ಟಿ ಬಿಟ್ಟರೆ ರಾಜ್ಯದ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಈ ನವ ಉದಾರವಾದಿ ರಾಜಕೀಯ ಆರ್ಥಿಕ ಸಿದ್ಧಾಂತವನ್ನೇ ನಂಬಿಕೊಂಡಿದೆ. ಬಟ್ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ಬೋದು. ಕಾಂಗ್ರೆಸ್ ಕಲ್ಯಾಣ ಯೋಜನೆ ಅಂತ ಮಾತಾಡುತ್ತೆ, BJP ಹಿಂದುತ್ವ, ಕೋಮುವಾದ ಅಂತ ಮಾತಾಡುತ್ತೆ. ಆದರೆ ಅದು ಇವರು ರಾಜಕೀಯ ಮಾತುಗಳು. ಆದರೆ ಇಬ್ರು ಆರ್ಥಿಕವಾಗಿ ಬೇರೆ ಬೇರೆ ಪ್ಲಾನ್ ಇಟ್ಕೊಂಡಿದಾರಾ ಅಂತ ನೋಡ್ಬಿಟ್ರೆ ಇಬ್ಬರ ಹತ್ರನೂ ಯಾವುದು ಹೊಸ ಪ್ಲಾನ್. ಅಂದರೆ 90ರ ದಶಕದಲ್ಲಿ ನಾವು ಏನನ್ನ ಅಳವಡಿಸ್ಕೊಂಡ್ವೋ ಅದನ್ನೇ ಮುಂದುವರಿಸ್ತೀವಿ. ಇದು ಬರೀ ಭಾರತ ಒಕ್ಕೂಟ ಸರ್ಕಾರ ಅಲ್ಲ, 30 ರಾಜ್ಯ ಸರ್ಕಾರಗಳು ಕೂಡ ಇದೇ ಆರ್ಥಿಕ ನೀತಿಯನ್ನ ಅನುಸರಿಸ್ತವೆ. ಅದಕ್ಕೆ ನೀವು ಒಂದೇ ಭಾಷೆ ಕೇಳ್ತೀವಿ. ಮೋದಿಯವರು ಕೂಡ 8 ಟ್ರಿಲಿಯನ್ ಅಂತಾರೆ, ಸಿದ್ದರಾಮಯ್ಯನವರು ಕೂಡ 1 ಟ್ರಿಲಿಯನ್ ಅಂತಾರೆ. ಮೋದಿಯವರು ಕೂಡ ನಮಗೆ ವಿದೇಶದಿಂದ 100 ಕೋಟಿ ಬಂಡವಾಳ ಬರ್ತಿದೆ ಅಂತಾರೆ. ಸಿದ್ದರಾಮಯ್ಯನವರು ಕೂಡ 100 ಕೋಟಿ ಬಂಡವಾಳ ಬರ್ತಿದೆ ರಾಜ್ಯಕ್ಕೆ ಅಂತಾರೆ. ಅಂದ್ರೆ ನೀವು ಬಹಳ ಸೂಕ್ಷ್ಮ ಗಮನಿಸಿ ನೋಡಿದ್ರೆ ಎಲ್ಲ ರಾಜಕೀಯ ಪಕ್ಷಗಳ ರಾಜಕೀಯ ಆರ್ಥಿಕ ಸಿದ್ಧಾಂತದ ಮಾತುಗಳೇನಿದೆ ಅದು ಒಂದೇ. ರಾಜಕೀಯ ಪರಿಭಾಷೆ ಬದಲಾಯಿಸ್ತಾರೆ, ಬಟ್ ಆರ್ಥಿಕ ಸಿದ್ಧಾಂತ ಒಂದೇ. ಹಾಗಾದ್ರೆ ಈ ಆರ್ಥಿಕ ಸಿದ್ಧಾಂತ ಏನು ಅನುಸರಿಸ್ತಿದ್ದೀವಿ 91ರ ನಂತರ, ಇದ್ರ ಮೂಲ ಕಲ್ಪನೆಗಳು ಯಾವುದು? ಒಂದು 3-4 ಇದೆ. ಅದನ್ನು ಪ್ರಸ್ತಾಪ ಮಾಡಿದ್ರೆ ನಿಮಗೆ ಗ್ರಹಿಸ್ಲಿಕ್ಕೆ ಸಾಧ್ಯ ಆದರೆ ನಾನು ನಿರುದ್ಯೋಗದ ಬಗ್ಗೆ ಹೆಚ್ಚು ಮಾತಾಡೋ ಅವಶ್ಯಕತೆ ಇರಲ್ಲ. ಆ ರೀತಿ ಒಂದಿದೆ. ಈ ನವ ಉದಾರವಾದಿ ಏನ್ ಕಲ್ಪಿಸುತ್ತೆ, ಯಾವ ಊಹೆ ಮೇಲೆ ತನ್ನ ಆರ್ಥಿಕ ಸಿದ್ಧಾಂತವನ್ನ ಜನರ ಮುಂದೆ ಇಟ್ಟಿದೆ ಅಂತ. ನವ ಉದಾರವಾದಿ ಹೇಳುತ್ತೆ, ಈ ಕಲ್ಯಾಣ ಕಾರ್ಯಕ್ರಮಗಳೇನಿದೆ ಅದನ್ನ ತೆಗೆದಾಕ್ಬೇಕು ಅನ್ನಲ್ಲ, ಆದಷ್ಟು ಕಮ್ಮಿ ಮಾಡಬೇಕು ಅಂತ. ಹಾಗಾದ್ರೆ ಯಾವುದು ಕಲ್ಯಾಣ ಕಾರ್ಯಕ್ರಮಗಳು? ನಿಮ್ಮ ಗ್ಯಾಸ್ ಸಬ್ಸಿಡಿ ಆಗಿರ್ಬೋದು, ನಿಮ್ಮ ಫರ್ಟಿಲೈಸರ್ ಸಬ್ಸಿಡಿ ಆಗಿರ್ಬೋದು, ಇಲ್ಲ ಬೇರೆ ಏನೆಲ್ಲ ಸರ್ಕಾರಗಳು ಬಡವರಿಗೆ, ಶೋಷಿತರಿಗೆ ಸಪೋರ್ಟ್ ಕಾರ್ಯಕ್ರಮಗಳನ್ನು ಕೊಡ್ತಿದೆಯೋ ತೆಗೆದಾಕ್ಬೇಕು ಅನ್ನಲ್ಲ, ಅದನ್ನೇ ಹೇಳೋದು. ಅದನ್ನೇ ವೈಜ್ಞಾನಿಕ ಭಾಷೆ ಅನ್ನೋದು. ನಾನೆಲ್ಲಪ್ಪ ತೆಗೆದಾಕ್ತೆ ಅಂತ ಹೇಳಿದೆ, ಕಮ್ಮಿ ಮಾಡು ಅಂತಿದ್ದೀನಿ ಅಂತ. ಅಂದ್ರೆ ಕಮ್ಮಿ ಅನ್ನೋದಕ್ಕೇನು ಮಾನದಂಡ ಇಲ್ಲ. ಕಮ್ಮಿ ಅಂದ್ರೆ 0 ಮಾಡುವಂತ, 0ಕ್ಕೆ ಬಂದು ನಿಲ್ಲಿಸ್ಬಿಡು ಅಂತ. ಈ ನವ ಉದಾರವಾದಿ ಆರ್ಥಿಕ ಸಿದ್ಧಾಂತ ಹೇಳುತ್ತೆ, ರಾಜ್ಯ ಸರ್ಕಾರಗಳಾಗ್ಲಿ ಒಕ್ಕೂಟ ಸರ್ಕಾರ ಆಗಲಿ ಅದರ ಜವಾಬ್ದಾರಿ ಅಲ್ಲ. ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ನಡೆಸೋದು ಅದರ ಜವಾಬ್ದಾರಿ ಅಲ್ಲ. ಈ ಕಾರಣದಿಂದಲೇ ಕಳೆದ 20 ವರ್ಷಗಳಿಂದ ರಾಜ್ಯ ಸರ್ಕಾರ ಆಗ್ಬೋದು, ಯಾವುದು ಒಕ್ಕೂಟ ಸರ್ಕಾರ ಆಗ್ಬೋದು, ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳಿಂದ ಹಿಂದೆ ಸರಿದೆ. ನಿಮ್ಗೆ ನೆನಪಿರ್ಬೋದು, ಮೋದಿ ಅವ್ರು ಬಂದ್ಮೇಲೆ ಗ್ಯಾಸ್ ಸಬ್ಸಿಡಿಯಿಂದ ಹಿಂದೆ ಸರಿದ್ಬಿಟ್ರು. ಪೆಟ್ರೋಲ್ಗೂ ಯಾವ ಸಬ್ಸಿಡಿ ಇಲ್ಲ, ಪೆಟ್ರೋಲ್ಗೆ ದುಪ್ಪಟ್ಟು ಟ್ಯಾಕ್ಸ್ ಹಾಕಿ ಸುಲಿಗೆ ಮಾಡ್ತಿದ್ದಾರೆ. ಇದು ನಾವು ಅನುಸರಿಸ್ತಿರುವ, ಅಂದ್ರೆ ನಾವು ಅಂದ್ರೆ ನಮ್ಮ ಸರ್ಕಾರಗಳು ಯಾವುದೇ ಭೇದ ಬೇಡ. ಇದು ಕಾಂಗ್ರೆಸ್ ಸರ್ಕಾರ, ಅದು BJP ಸರ್ಕಾರ ಅನ್ನೋ ಭೇದ ಬೇಡ. ಅವ್ರ ರಾಜಕೀಯ ಪರಿಭಾಷೆ ಬೇರೆ ಇದೆ, ಆದರೆ ಆರ್ಥಿಕವಾಗಿ ಎಲ್ಲ ಸರ್ಕಾರಗಳು ಇದೇ ದಿಸೆಯಲ್ಲಿದೆ. ಹಾಗಾದ್ರೆ ನೀವು ಕೇಳ್ಬೋದು, ಹಾಗಿದ್ರೆ ಈ ಗ್ಯಾರಂಟಿ ಯೋಜನೆ ಯಾಕೆ ಕೊಡ್ತಿದ್ದಾರೆ? ಮೋದಿಯವರು ಬೇರೆ ಬೇರೆ ಸಣ್ಣ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ಕೊಡ್ತಾರೆ, ಇಂಥದ್ದು ಯೋಜನೆಗಳಿದ್ದಾವೆ. ಎತ್ತು ಕೊಡ್ತಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಸಂಪತ್ತಿನ ಅಸಮಾನತೆ, ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತ ಅಂದ್ರೆ, ಇದನ್ನೂ ಕೊಡ್ಲಿಲ್ಲ ಅಂದ್ರೆ ಇದೊಂಥರ ಅನೆಸ್ಟೇಷಿಯಾ ತರ. ನಿಮಗೆ ಇದೊಂಥರ ಸ್ಟಿರಾಯ್ಡ್ ಕೊಟ್ಟಂಗೆ. ಜ್ವರ ಬಂದಾಗ, ಏನಾದ್ರು ಕಾಯಿಲೆ ಬಂದ್ರೆ ಡಾಕ್ಟ್ರು ಒಂದು ಸ್ಟಿರಾಯ್ಡ್ ಕೊಟ್ಬಿಡ್ತಾರೆ, ಟಕ್ಕಂತ ಹುಷಾರಾಗ್ಬಿಡ್ತೀವಿ. 80 ಕೋಟಿ ಜನರನ್ನ
ಒಂದು ಅನೆಸ್ಟೇಷಿಯಾ ಕೊಟ್ಟು 140 ಕೋಟಿ 80 ಕೋಟಿ ಜನ ಬಡವರಿದ್ದಾರೆ ಈ ದೇಶದಲ್ಲಿ. ಅವ್ರಿಗೊಂದು ಅನೆಸ್ಟೇಷಿಯಾ ಕೊಟ್ಟು ಒಂದು ಸ್ಟಿರಾಯ್ಡ್ ಕೊಟ್ಟು ಇಟ್ಟಿರುವ ಯೋಜನೆಗಳಿವೆ. ಇವು ಯಾವು ನಮ್ಮ ಉದ್ಧಾರಕ್ಕಲ್ಲ. ಇವನ್ನೇನಾದರೂ ಒಂದು ಸ್ವಲ್ಪ ಹಿಂದೆ ಎಳೆದು ಬಿಟ್ರೆ 80 ಕೋಟಿ ಜನ ಇನ್ನೂ ಬಡತನಕ್ಕೆ ಬಿದ್ದೋಗ್ಬಿಡ್ತಾರೆ. ಇದು ಒಂದು ದೇಶ ಎದುರಿಸ್ಲಿಕ್ಕೆ ಕಷ್ಟ. ಒಂದು ಸರ್ಕಾರಗಳಿಗೆ ಈ ಸಂಘರ್ಷನ ಎದುರಿಸ್ಲಿಕ್ಕೆ ಕಷ್ಟ ಆಗಿರೋ ಕಾರಣದಿಂದ ಅವ್ರ ಆರ್ಥಿಕ ಸಿದ್ಧಾಂತ ಹೇಳ್ತಿದೆ ಕೊಡಬೇಡ ಅಂತ, ಆದರೂ ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಂತ ಮಾತಾಡ. ಇದು ಅವರ ಆರ್ಥಿಕ ಸಿದ್ಧಾಂತದ ತಿರುಳು. ಇದು ಎಲ್ಲ ಸರ್ಕಾರಗಳು, ಇದು ಬರೀ ಇಂಡಿಯಾಲೇ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಚೈನಾವು ಟು ಸಮ್ ಎಕ್ಸ್ಟೆಂಟ್ ಅನುಸರಿಸುತ್ತಿರುವ ರಾಜಕೀಯ ಆರ್ಥಿಕ ಸಿದ್ಧಾಂತ. ಅದರಿಂದ ನಿಮ್ಗೆ ಗೊತ್ತಾಗತ್ತೆ ಯಾಕೆ ಈ ಗ್ಯಾರಂಟಿ ಯೋಜನೆಗಳು ಇಲ್ಲ ಕಲ್ಯಾಣ ಯೋಜನೆಗಳು, ಯಾಕೆ ವಿದ್ಯಾರ್ಥಿಗೊಂದು ಸ್ಕಾಲರ್ಶಿಪ್ ಸಿಗಲ್ಲ, ಯಾಕೆ ಹಿರಿಯರಿಗೊಂದು ಪೆನ್ಷನ್ ಸಿಗಲ್ಲ, ಹಳ್ಳಿಯಲ್ಲಿ ಕೊಡುವ ಅವಕಾಶವೇ ಇಲ್ಲ ಇವರು ಅನುಸರಿಸ್ತಿರುವ ನೀತಿಗಳು. ಅದಕ್ಕೆ ನಿಮಗೆ ದೇಶದಲ್ಲಿ ಅಸಮಾನತೆ ಮುಗಿಲೆತ್ತಿದೆ. ಅದಕ್ಕೆ ಈ ದೇಶದಲ್ಲಿ ಸಂಪತ್ತು ಕೇವಲ, ಇಡೀ ದೇಶದ ಸಂಪತ್ತು ಕೇವಲ 1% ಜನರ ಕೈಯಲ್ಲಿ, ಮಿಕ್ಕಿದವ್ರ ಕೈಲಿ ಏನೂ ಇಲ್ಲ. ನಮ್ಮ ಬಳಿ ಏನೂ ಇಲ್ಲ. ಧರ್ಮಸ್ಥಳದ ಲೋನ್ ಬಿಟ್ರೆ ನಮ್ಗೆ ಇನ್ನೇನು ಸಿಗಲ್ಲ. ಅದು 24% ಬಡ್ಡಿ ತಗೊಂಡು ಜೀವನ ನಡೆಸಬೇಕು. ಆ ಪರಿಸ್ಥಿತಿಯಲ್ಲಿದೆ. ಸರಿ, ಇದು ಹೇಳುತ್ತೆ, ಯಾವುದು ರಾಜಕೀಯ ಆರ್ಥಿಕ ಸಿದ್ಧಾಂತ ಹೇಳುತ್ತೆ, ಗೌರ್ಮೆಂಟ್ ಅಂತ ಏನಿದೆ ಅದು ರಾಜ್ಯ ಸರ್ಕಾರ ಆಗ್ಬೋದು ಇಲ್ಲ ಒಕ್ಕೂಟ ಸರ್ಕಾರ ಆಗ್ಬೋದು, ಇದು ಚಿಕ್ಕದಾಗಿರ್ಬೇಕು, ದೊಡ್ಡದಾಗಬಾರ್ದು. ನಿಮ್ಗೆ ನೆನಪಿರ್ಬೋದು, ಮೋದಿ ಅವರ ಅಧಿಕಾರಕ್ಕೆ ಬಂದಾಗ ಇದೇ ಹೇಳಿದ್ರು, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಲೆಸ್ ಗವರ್ಮೆಂಟ್ ಅಂತೇನೋ ಅಂದ್ರು. ಅಂದ್ರೆ ಇದು ಇವ್ರು ತೀರ್ಮಾನ ಮಾಡ್ತಿರೋದಲ್ಲ. ಇದು ಯಾರು ಈ ರಾಜಕೀಯ ಆರ್ಥಿಕ ಸಿದ್ಧಾಂತವನ್ನ ಹರಡುತ್ತಿದ್ದಾರೋ ಜಗತ್ತಿನಾದ್ಯಂತ, ಇವರು ನಮ್ಮ ರಾಜಕೀಯ ನಾಯಕರ ಬಾಯಲ್ಲಿ ಇಳಿಸ್ತಿರೋ. ಯಾಕೆ ಗವರ್ಮೆಂಟ್ ಅನ್ನು ಚಿಕ್ಕದು ಮಾಡಬೇಕು, ಎಲ್ಲ ಯಾಕೆ ಮಾರುಕಟ್ಟೆಯೇ ಎಲ್ಲವನ್ನೂ ನಿರ್ಧರಿಸುತ್ತೆ ಅನ್ನೋದು ಇದರ ನಂಬಿಕೆ, ಕಲ್ಪಿತ ನಂಬಿಕೆ. ಇದು ವೈಜ್ಞಾನಿಕ ಅಲ್ಲ. ನೀವೇನಾದರೂ ಯಾರನ್ನಾದ್ರೂ ನವೋದಾರವಾದಿ ಆರ್ಥಿಕ ತಜ್ಞನ ಹತ್ರ ಹೋಗಿ ಏನಪ್ಪಾ ಇವೊಂದು ನಂಬಿಕೆ ಇಟ್ಕೊಂಡಿದೆ ಇದನ್ನು ಸಾಧಿಸು ಅಂದ್ರೆ ನಿಮ್ಗೊಂದು 20 ಪೇಜ್ ಗಣಿತದ ಸಮೀಕರಣ ತೋರಿಸ್ಬಿಡ್ತಾನೆ, ಕನ್ಫ್ಯೂಸ್ ಆಗ್ಬಿಡ್ತೀವಿ, ನಮ್ಗೇನೋ ಅರ್ಥ ಆಗಲ್ಲ. ಓ ಸರಿ ಇರ್ಬೋದು, ನಿಜ ಇರ್ಬೋದು, ಗಣಿತದಲ್ಲಿದೆ ಅಂದ್ರೆ ಇದು ನಿಜವಾಗ್ಲೂ ನಿಜ ಇರ್ಬೋದು ಅನ್ನೋದು ನಮ್ಮ ನಂಬಿಕೆ. ಅದರಿಂದ ಏನೆಲ್ಲ ಊಹೆಗಳ ಮೇಲೆ ಈ ಆರ್ಥಿಕ ಸಿದ್ಧಾಂತವನ್ನು ಕಟ್ಟಿದ್ದಾರೋ ಅದೆಲ್ಲವೂ ಕಲ್ಪಿತ. ಈಗ ಮುಂಚೆ ಒಂದಷ್ಟು ಕವಿತೆ ಕೇಳಿದ್ವಲ್ಲ, ಎಲ್ಲ ಕಲ್ಪಿತ ಕವಿತೆಗಳು. ಇಲ್ಲ ಕತೆ ಓದ್ಬೋದು, ಅದೊಂದು ಕಲ್ಪಿತ ಕತೆ. ಒಂದು ಕಾದಂಬರಿ ಓದ್ಬೋದು, ಕಲ್ಪಿತ ಕತೆ. ಕಾದಂಬರಿ ಇರ್ಬೋದು, ರಿಯಲ್ ವಾಸ್ತವವೂ ಇರ್ಬೋದು, ಬಟ್ ಕಲ್ಪನೆ ಅನ್ನೋದು ಅದೇ ರೀತಿ ನಮ್ಮ ಆರ್ಥಿಕತೆ ಕೂಡ ಒಂದು ಕಾದಂಬರಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಆರ್ಥಿಕತೆಯನ್ನು ಕೂಡ ಒಂದು ಕವಿತೆ ಮಾಡಿಬಿಟ್ಟಿದ್ದಾರೆ. ನಮ್ಮ ಆರ್ಥಿಕತೆಯನ್ನು ಕೂಡ ಒಂದು ಕತೆ ಮಾಡಿಬಿಟ್ಟಿದ್ದಾರೆ. ಅದು ಸಮಸ್ಯೆ. ಇದು ಹೇಳುತ್ತೆ ಸರ್ಕಾರ ಬಹಳ ಮಿನಿಮಲ್ ಇರಬೇಕು, ಬಹಳ ಕಮ್ಮಿ ಗಾತ್ರದ್ದಿರಬೇಕು. ಸರ್ಕಾರ ಯಾವ ಪಾತ್ರವನ್ನು ವಹಿಸಬಾರ್ದು ಮಾರುಕಟ್ಟೆಯಲ್ಲಿ, ಯಾರನ್ನು ಕೇಳಬಾರ್ದು. ಅವರವರು ಒಬ್ಬೊಬ್ರು ವ್ಯಕ್ತಿ ಕಂಪನಿ ವ್ಯಾಪಾರ ಮಾಡ್ಕೊಳ್ಳುತ್ತೆ, ಅದರಿಂದ ಅದು 140 ಕೋಟಿ ಜನರನ್ನು ಉದ್ಧಾರ ಮಾಡುತ್ತೆ ಅಂತ. ಸಾಕ್ಷಿಯಲ್ಲಿದೆಯಪ್ಪ ಇದಕ್ಕೆ ಅಂದ್ರೆ ಎಲ್ಲೂ ಸಾಕ್ಷಿ ಇಲ್ಲ. ಓಕೆ, ಈ ಕ್ಯಾಪಿಟಲಿಸಮ್ ಅನುಸರಿಸ್ತಿರುವ ನವೋದಾರವಾದಿ ನೀತಿ ಅನುಸರಿಸುವ ಅಮೆರಿಕ ಹಿಂಗಾಗಿದೆಯೇ ಅಂದ್ರೆ ನೋಡೋರು ಅಮೆರಿಕಲ್ಲೂ ಬಡತನ ಇದೆ, ಅಮೆರಿಕಲ್ಲೂ ಅಸಮಾನತೆ ಇದೆ. ಹಂಗಾದ್ರೆ ಈ ನೀತಿಯಿಂದ ಯಾರು ಉದ್ಧಾರ ಆಗ್ತಿದ್ದಾರೆ ಜಗತ್ತಿನಾದ್ಯಂತ? ಯಾವ ದೇಶ ಉದ್ಧಾರ ಆಗ್ತಿದೆ ಅಂತ ನೋಡಿದ್ರೆ ಎಗೈನ್ ಪ್ರತಿ ದೇಶದಲ್ಲೂ ಕೇವಲ 1% ಜನ ಉದ್ಧಾರ ಆಗ್ತಿದೆ. ಆ 1% ಜನರ ಉದ್ಧಾರಕ್ಕಾಗಿ ನಮ್ಮ ಸರ್ಕಾರಗಳು, ರಾಜ್ಯ ಸರ್ಕಾರ ಆಗ್ಬೋದು, ಒಕ್ಕೂಟ ಸರ್ಕಾರಗಳಾಗ್ಬೋದು, ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾರೆ. ಬಹಳ ಶ್ರದ್ಧೆ ಅಂದ್ರೆ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾರೆ. ಅದ್ರದ್ದು ಚಿಕ್ಕ ಅಂಶ ಹೇಳ್ತೀನಿ, ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಈ ಆರ್ಥಿಕ ನೀತಿ ಅನ್ನತ್ತೆ ಮಾನವ ಅಭಿವೃದ್ಧಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸರ್ಕಾರಕ್ಕೆ ಜಾಗ ಇಲ್ಲ. ಹಾಗಾದ್ರೆ ನನ್ನ ಅಭಿವೃದ್ಧಿ ಯಾರು ಮಾಡಬೇಕು? ಸರ್ಕಾರದ ಜವಾಬ್ದಾರಿ ಇಲ್ಲ ಅಂದ್ರೆ ನನ್ನ ಅಭಿವೃದ್ಧಿ ನಾನೇ ಮಾಡ್ಕೋಬೇಕು. ಆದರೆ ಭಾರತದಂತಹ ದೇಶದಲ್ಲಿ ಬಡವರು ಇರುವಂಥವರು, ಶೋಷಿತರಿರುವಂಥದ್ದು, ಜಾತಿ ವ್ಯವಸ್ಥೆ ಬಹಳ ಉಗ್ರ ಆಗಿದೆ, ಅಸ್ಪೃಶ್ಯತೆ ಹೆಚ್ಚಿದೆ. ಇಂಥ ಒಂದು ಸಾಮಾಜಿಕ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಇನ್ನು ಮಹಿಳೆ ಆದರೆ ಇನ್ನೂ ಪರಿಸ್ಥಿತಿ ಕೆಟ್ಟದಾಗ್ಬಿಡುತ್ತೆ, ಒಬ್ಬ ವ್ಯಕ್ತಿ ತಾನೇ ಸರ್ಕಾರದ ಬೆಂಬಲ ಇಲ್ಲದೆ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಅಂತ ನೀವು ಪ್ರಶ್ನೆ ಕೇಳ್ಕೊಂಡ್ರೆ ಆಗ ನಮ್ಮ ಮುಂದೆ ಕಾಣಿಸ್ತಿರುವ ಎಲ್ಲ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆಯ ಮೂಲ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಸರ್ಕಾರಗಳು ಅನುಸರಿಸ್ತಿರುವ ರಾಜಕೀಯ ಆರ್ಥಿಕ ಸಿದ್ಧಾಂತದಲ್ಲೇ ಅವರು ಕಲ್ಪಿಸ್ಕೊಂಡಿರುವ ಊಹೆಯಲ್ಲೇ ಸಮಸ್ಯೆ ಇದೆ.
ಇದನ್ನ ಯಾರು ಅಡ್ರೆಸ್ ಮಾಡ್ತಾರೆ, ಕೇಳಿದ್ರೆ ಅವರು ಇನ್ನೇನೋ ಹೇಳ್ಬಿಡ್ತಾರೆ ನಮಗೆ. ಇದು ಒಂದು. ಮತ್ತೆ ಸರ್ಕಾರದ ಗುರಿ ಏನು? ಈ ಆರ್ಥಿಕ ಸಿದ್ಧಾಂತ ಏನಿದೆ, ನಿಯೋಲಿಬರಲ್ ಎಕನಾಮಿಕ್ಸ್, ನವ ಉದಾರವಾದಿ ಆರ್ಥಿಕ ಸಿದ್ಧಾಂತ ಅಂತ ಹೇಳ್ತೀವಿ. ಮಾರುಕಟ್ಟೆ ಏನು ಕೊಟ್ಟಿದೆ, ಯಾವ ಜವಾಬ್ದಾರಿ ಕೊಟ್ಟಿದೆ ಸರ್ಕಾರಕ್ಕೆ? ಸರ್ಕಾರಕ್ಕೆ ಯಾವ ಜವಾಬ್ದಾರಿ ಕೊಟ್ಟಿದೆ ಅಪ್ಪ ಇದಂದ್ರೆ, ನಾವು ಸಹಜವಾಗಿ ಆಲೋಚಿಸಿದ್ರೆ ಸರ್ಕಾರದ ಜವಾಬ್ದಾರಿ ಏನು ಅಂತ ನಾವು ಯಾವ್ದಾದ್ರು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಸರ್ಕಾರದ ಜವಾಬ್ದಾರಿ ಶಿಕ್ಷಣ, ಆರೋಗ್ಯ, ನಿರುದ್ಯೋಗ ನಿರ್ವಹಣೆ, ನಿರ್ವಹಣೆ, ಇದು ಒಂದು ಸರ್ಕಾರದ ಜವಾಬ್ದಾರಿ ಅಂತ ನಮಗೆ ಕಲಿಸಿದ್ದಾರೆ. ಆದ್ರೆ ಈ ಸಿದ್ಧಾಂತ ಸರ್ಕಾರ ಕೇಳ್ತಿರೋದೇನಪ್ಪ ಅಂದ್ರೆ, ನಿನ್ನ ಜವಾಬ್ದಾರಿ ಕೇವಲ ಹಣದುಬ್ಬರ ಕಂಟ್ರೋಲ್ ಮಾಡೋದು ಅಷ್ಟೆ. ಇನ್ಫ್ಲೇಷನ್ ಕಂಟ್ರೋಲ್ ಮಾಡು ನೀನು. ಯಾಕೆ ಹಣದುಬ್ಬರ ಕಂಟ್ರೋಲ್ ಮಾಡು, ಬೆಲೆ ಏರಿಕೆ ಕಂಟ್ರೋಲ್ ಮಾಡುವುದತ್ತೆ ಅಂದ್ರೆ, ಏನು ನಮ್ಮ ಸಮಾಜದೊಳಗೆ ಸರ್ಕ್ಯುಲೇಷನ್ ಬಿಟ್ಟಿದಾರೋ ಹಣ, ನಿಮ್ಗೆ ಇವತ್ತು ಒಂದು ಮೊಬೈಲ್ 10 ರೂಪಾಯಿಗೆ ಸಿಗ್ತಿದೆ ಅಂದ್ರೆ, ನ್ಯೂ ಲಿಬರಲ್ ಎಕನಾಮಿ ರನ್ ಆಗಬೇಕು ಅಂದ್ರೆ ಇದು 3 ವರ್ಷಕ್ಕೂ 10 ರೂಪಾಯಿಗೆ ಸಿಗ್ಬೇಕು. ಆಗ ಅವ್ರಿಗೆ ಲಾಭ ಇದೆ. 12 ರೂಪಾಯಿ ಆಗ್ಬಿಡ್ತು ಇಲ್ಲ 20 ರೂಪಾಯಿ ಆಗ್ಬಿಡ್ತು ಅಂದ್ರೆ ವಸ್ತು ಬೆಲೆ ಹೆಚ್ಚಿದ್ದಲ್ಲ, ನನ್ನ ಹಣದ ಮೌಲ್ಯ ಕಮ್ಮಿ ಆಗಬೇಕು. ಯಾವತ್ತು ವಸ್ತು ಬೆಲೆ ಹೆಚ್ಚಲ್ಲ, ಹಣದ ಮೌಲ್ಯ ಕಮ್ಮಿ ಆಗಿರೋದ್ರಿಂದ ನಿಮ್ಗೆ ವಸ್ತು ಬೆಲೆ ಹೆಚ್ಚುತ್ತೆ ಅನ್ಸುತ್ತೆ. ಸರ್ಕಾರದ ಜವಾಬ್ದಾರಿಯನ್ನ ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ನೀನು ನಿರುದ್ಯೋಗದ ಬಗ್ಗೆ ತಲೆಗೆಡಿಸ್ಕೋಬೇಡ. ಅದಕ್ಕೆ ನಮ್ಮ ರಾಜಕೀಯ ನಾಯಕರು ಬಹಳ ಧೈರ್ಯವಾಗಿದ್ದಾರೆ. ಪ್ರಾಮಿಸ್ ಮಾಡ್ತಾರೆ, ವರ್ಷಕ್ಕೆ 1 ಕೋಟಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಇಷ್ಟು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಪ್ರಾಮಿಸ್ ಮಾಡ್ತಾರೆ. ಆಮೇಲೆ ಏನು ಕೇಳಲ್ಲ. ಯಾಕೆ ಕೇಳಲ್ಲ? ಸಂವಿಧಾನದಲ್ಲಿ ಅವಕಾಶನೂ ಇಲ್ಲ ನಮಗೆ ಕೇಳಕ್ಕೆ. ಅದು ಯಾಕಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿದೆ, ಅದನ್ನ ಕೋರ್ಟಲ್ಲಿ ಚಾಲೆಂಜ್ ಮಾಡೋಕ್ಕಾಗಲ್ಲ. ನಾವು ಅವ್ರನ್ನ ಕಾನೂನು ಪ್ರಕಾರ ಆರ್ಗ್ಯೂ ಮಾಡೋಕ್ಕಾಗಲ್ಲ, ಅವ್ರ ಹತ್ರ ತಪ್ಪಿಸ್ಕೋತಾರೆ. ಇದು ಸರ್ಕಾರದ ಜವಾಬ್ದಾರಿ. ಸರ್ಕಾರದ ಜವಾಬ್ದಾರಿ ಆರೋಗ್ಯ ಅಲ್ಲ, ಸರ್ಕಾರದ ಜವಾಬ್ದಾರಿ ಶಿಕ್ಷಣ ಅಲ್ಲ, ಸರ್ಕಾರದ ಜವಾಬ್ದಾರಿ ನಿರುದ್ಯೋಗ ನಿರ್ಮೂಲನೆ ಅಲ್ಲವೇ ಅಲ್ಲ. ಹಾಗಾದ್ರೆ ಮಾಡ್ತಿದೆಯಲ್ಲ ಸರ್, ಸರ್ಕಾರಗಳು ಮಾಡ್ತಿದೆಯಲ್ಲ, ಹಾಗಾದ್ರೆ ಸುಳ್ಳೆ ಅದು ಅಂದರೆ ತೋರಿಕೆಗೆ ಮಾಡ್ತಿದ್ದಾವೆ, ಪ್ರಾಮಾಣಿಕವಾಗಿ ಮಾಡ್ತಿಲ್ಲ. ಪ್ರಾಮಾಣಿಕವಾಗಿ ಮಾಡಿದ್ದಿದ್ರೆ ಏನು ತಾವು ಅನುಸರಿಸ್ತಿದ್ದಾರೋ ರಾಜಕೀಯ ಆರ್ಥಿಕ ಸಿದ್ಧಾಂತವನ್ನು ಅದನ್ನು ಬುಡಮೇಲ್ ಸಮೇತ ಕಿತ್ತಾಕಿ ಹೊಸ ರಾಜಕೀಯ ಆರ್ಥಿಕ ಸಿದ್ಧಾಂತವನ್ನು ಜನರ ಮುಂದೆ ಇಡ್ತಾರೆ. ಅವ್ರಿಗೆ ಆ ಆಸಕ್ತಿನೇ ಇಲ್ಲ, ಯಾವ ಸರ್ಕಾರಕ್ಕೂ ಇಲ್ಲ. ಇದೇನು ಬರೀ ಇಂಡಿಯಾದೇ ಅಲ್ಲ, ಜಗತ್ತಿನಾದ್ಯಂತ ಹೆಚ್ಚಿನ ಸರ್ಕಾರಗಳಿಗೆ ಆ ಆಸಕ್ತಿಯೇ ಇಲ್ಲ. ನಮ್ಮನ್ನು ಬೇರೆ ಬೇರೆ ವಿಷಯಗಳಲ್ಲಿ ಎಂಗೇಜ್, ನಮ್ಮನ್ನು ಇವ್ರು ಬಂದರೆ ಗ್ಯಾರಂಟಿ ಯೋಜನೆಯಲ್ಲಿ ಎಂಗೇಜ್ ಮಾಡ್ತಾರೆ, ಅವ್ರು ಬಂದರೆ ಕೋಮುವಾದದಲ್ಲಿ ಎಂಗೇಜ್ ಮಾಡ್ತಾರೆ. ನಾವು ಅಲ್ಲೇ ರಿಂಗ್ ಮಾಸ್ಟರ್ಸ್ ಅವ್ರು ನಾವು ಸರ್ಕಸಲ್ಲಿರೋ ಹುಲಿ ಸಿಂಹಗಳ ಥರ ನಮ್ಮನ್ನು ನಾವು ಭಾವಿಸ್ಕೊಂಡಿದ್ದೀವಿ ಹುಲಿ ಸಿಂಹಗಳು ಅಂತ. ಬಟ್ ಹುಲಿ ಸಿಂಹ ಕೂಡ ನೆಗೆಯುತ್ತೆ, ರಿಂಗ್ ಮಾಸ್ಟರ್ ಹೇಳೋ ಕಡೆ ನೆಗೆಯುತ್ತೆ, ಕುಡಿಯುತ್ತೆ, ಆನೆ ಡ್ಯಾನ್ಸ್ ಮಾಡುತ್ತೆ. ಹಂಗೆ 140 ಕೋಟಿ ಜನರನ್ನು ಈ ರಾಜಕೀಯ ಪಕ್ಷಗಳು ಡ್ಯಾನ್ಸ್ ಮಾಡಿಸ್ತಾರೆ. ಹಾಗಾದ್ರೆ ಇನ್ನೊಂದು ಊಹೆ ಏನು ಈ ಆರ್ಥಿಕ ಸಿದ್ಧಾಂತದ್ದು? ಎಲ್ಲವನ್ನು ಖಾಸಗಿಗೊಳಿಸು. ಎಲ್ಲವನ್ನು, ಎಲ್ಲಿ ತನಕ ಎಲ್ಲವನ್ನು? ಹೆಣ್ಣು ಮಗುವಿನ ಹೆರಿಗೆಯನ್ನು ಖಾಸಗಿಗೊಳಿಸು. ಸರ್ಕಾರಿ ಆಸ್ಪತ್ರೆ ಬೇಕಿಲ್ಲ ಹೆರಿಗೆ ಮಾಡಿಸ್ಕೊಳ್ಳೋಕೆ. ಯಾಕೆ? ಅದ್ರದ್ದು ಇನ್ನೊಂದು ಮೂಲ ಸಿದ್ಧಾಂತ ಏನು? ವ್ಯಕ್ತಿ ತನ್ನ ಅಭಿವೃದ್ಧಿ ತಾನೇ ಮಾಡ್ಕೋಬೇಕು. ಅಂದ್ರೆ ಅವ್ರಿಗೊಂದು ಮಗು ಮಾಡ್ಕೋಬೇಕು ಅಂದ್ರೆ ಒಂದು ಶಕ್ತಿ ಇರಬೇಕು ಮಾಡ್ಕೊಳ್ಳೋಕೆ. ಆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ ಡೆಲಿವರಿ ಮಾಡ್ಕೊಳ್ಳೋ ಶಕ್ತಿ ಇರಬೇಕು, ಮಾಡ್ಕೋತಾರೆ ಬಿಡು, ನಾವೇ ಕೊಡ್ಬೇಕು. ಮಗು ಹುಟ್ಟಿಸಿದ್ದಾರೆ ಅಂದಮೇಲೆ ಓದಿಸೋ ಜವಾಬ್ದಾರಿ ತಂದೆ ತಾಯಿಗಳದು, ಓದೋ ಜವಾಬ್ದಾರಿ ಮಗುದು, ಸರ್ಕಾರ ಯಾಕೆ ಕೊಡಬೇಕು? ಎಲ್ಲವನ್ನೂ ಖಾಸಗೀಕರಣ ಮಾಡು, ಎಲ್ಲವನ್ನೂ ಮಾರುಕಟ್ಟೆಗೆ ಬಿಡು. ಯಾಕೆ ಮಾರುಕಟ್ಟೆಗೆ ಬಿಡು ಅನ್ನತ್ತೆ? ಈ ಸಿದ್ಧಾಂತ ಹೇಳುತ್ತೆ, ಸರ್ಕಾರ ಅನ್ನೋದು ಒಂದು ಅಸಮರ್ಥ ಸಂಸ್ಥೆ, ಸರ್ಕಾರ ಅನ್ನೋದು ಎಫಿಷಿಯೆಂಟಾಗಿ ಕೆಲಸ ಮಾಡಲಾರದು. ಹಾಗಾದ್ರೆ ಮಾಡೋದು ಯಾವುದು? ಮಾರುಕಟ್ಟೆ ಮಾಡುತ್ತೆ ಅಂತ ಹೇಳ್ತಾರೆ. ಸರಿಯಪ್ಪ, ಜಗತ್ತಲ್ಲಿ ಎಲ್ಲಾದ್ರೂ ತೋರಿಸ ಯಾವ ಮಾರುಕಟ್ಟೆ ಸರ್ಕಾರ ಇಲ್ಲದೆ ಬಹಳ ಸಮರ್ಥವಾಗಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಿದೆ? ಉತ್ತರ ಇರಲ್ಲ ಅವ್ರ ಹತ್ರ. ತಿರ್ಗಾ ಹೇಳ್ತಾರೆ ಕರಪ್ಷನ್ ಇದೆ ಅಲ್ಲಿ, ಏನೋ ಒಂದು ರೀಸನ್ ಹೇಳ್ತಾರೆ. ಬಟ್ ತೋರ್ಸಯ್ಯ, ನೀನು ವೈಜ್ಞಾನಿಕವಾಗಿ ತೋರ್ಸಯ್ಯ ಎಲ್ಲಿ ಕೆಲಸ ಮಾಡ್ತಿದೆ, ಯಾವ ದೇಶದಲ್ಲಿ ಕೆಲಸ ಮಾಡ್ತಿದೆ, ಯಾವ ದೇಶದಲ್ಲಿ ಸಮಾನತೆ ತಂದಿದೆ ಈ ಕಾರಣದಿಂದ? ಉತ್ತರ ಇಲ್ಲ. ಇದರದ್ದು ಇನ್ನೊಂದು ಅಸಂಪ್ಷನ್, ಎಲ್ಲವನ್ನು ಪ್ರೈವೇಟೈಸ್ ಮಾಡು, ಡಿರೆಗ್ಯುಲೇಟ್ ಮಾಡು. ಅಂದ್ರೆ ಪ್ರಶ್ನೆನೇ ಕೇಳಬೇಡ. ಅಂದ್ರೆ ಕಾನೂನು ಮುಖಾಂತರ ಅವ್ರಿಗೊಂದು ಕಾನೂನು ರೂಪಿಸ್ಬೇಡ, ಅವ್ರಿಗೆ ಹೆಂಗೆ ಬೇಕಂಗೆ ಬಿಸ್ನೆಸ್ ಮಾಡಲಿ ಅವರು. ಇದು ಈ ಸಿದ್ಧಾಂತದ ಮೂಲ ತತ್ವಗಳು. ಇದರ ಹಿನ್ನೆಲೆಯಲ್ಲಿ ಸಾಲ ಮಾಡುತ್ತೆ ದೇಶ, ರಾಜ್ಯ ಸರ್ಕಾರ ಕೂಡ ಸಾಲ ಮಾಡುತ್ತೆ. ಈ ಸಾಲದ ವಿಷಯ ಯಾಕೆ ತರ್ತಿದ್ದೀನಿ ಅಂದ್ರೆ, ಎಲ್ಲರಿಗೂ ಅನ್ಸುತ್ತೆ ಏನಪ್ಪ ನಾವು ಅಷ್ಟು ಕಷ್ಟಪಟ್ಟು ದುಡಿತೀವಿ,
ನಮ್ಗೇನೋ ಅದೃಷ್ಟನೇ ಇಲ್ವೇನೋ, ನಮ್ಮ ಹಣೆ ಬರ, ನಮ್ಮದೊಂದು ನಮ್ಮ ದೇಶದ ದುರಂತ ಕರ್ಮ ಸಿದ್ಧಾಂತ ಕಲಿಸ್ಬಿಟ್ಟಿದ್ದಾರೆ ವೈದಿಕರು, ಮತ್ತೆ ಎಲ್ಲ ನಮ್ಮ ಹಣೆ ಬರ ಅಂತ ಭಾವಿಸ್ಬಿಡ್ತೀವಿ. ಒಂದು ದೇಶ ಸಾಲ ಮಾಡಿದ್ರೆ, ಮತ್ತೆ ಈ ರಾಜ್ಯ ಸರ್ಕಾರನೂ ಕೂಡ ಅಷ್ಟೇ, ಕಳೆದ ಬಜೆಟಲ್ಲಿ 2 ಬಜೆಟಲ್ಲೂ ಸಿದ್ದರಾಮಯ್ಯನವರನ್ನು ಬಹಳ ಹೊಗಳಿದ್ರು. ಯಾಕೆ ನಾವು ಸಾಲದ ಮಿತಿಯನ್ನು 3% ಒಳಗೆ ಇಟ್ಕೊಂಡಿದ್ದೀವಿ, ನಮ್ಮ GDPಯ 3% ಒಳಗೆ ಇಟ್ಕೊಂಡಿದ್ದೀವಿ, ಅಂದ್ರೆ ನಾನು ಅಷ್ಟು ಡಿಸಿಪ್ಲಿನ್ಡ್ ಆಗಿದ್ದೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಧ್ಯಮದ ಮುಂದೆ ಹೇಳಿದ್ರು. ಎಲ್ಲರೂ ಅಂದ್ವಿ, ನಾನು ಕೂಡ ಆಯ್ತಪ್ಪ BJPಗೆ ನಾವು ಉತ್ತರ ಕೊಡ್ಬೇಕಲ್ಲ, ಸರಿ ಇದೆ ಬಿಡ ಅಂತ. ಯಾಕೆ ಸರ್ಕಾರ 3%ಗಿಂತ ಜಾಸ್ತಿ ಸಾಲ ಮಾಡಬಾರ್ದು? ಈಗ ನಿಮ್ಮ ಮನೆಯಲ್ಲಿ ಒಂದು ಮಗು ಹಸುವಿದೆ, ಆ ಮಗುಗೆ ಹಸುವಿಗೆ ಊಟ ತರಬೇಕು ಅಂದ್ರೆ ₹1 ತರಕ್ಕಾಗಲ್ಲ, ನೀವು 10 ರೂಪಾಯಿ ಸಾಲ ಮಾಡ್ತೀರೋ ಇಲ್ವೋ? ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ಸಾಲ. ಯಾಕೆ ಸರ್ಕಾರ 3% ಒಳಗೆ ಸಾಲ ಮಾಡಬೇಕು? ಯಾಕೆ ಈ ರೂಲ್ಸ್ ಮಾಡ್ಕೊಂಡಿದ್ದಾರೆ ಇವರು? ಯಾಕೆ ಕೇಂದ್ರ ಸರ್ಕಾರ ಕೂಡ 5 ರಿಂದ 6% ಒಳಗೆ ಸಾಲ ಮಾಡಲ್ಲ? ಪರ್ಸೆಂಟ್ ಅಂದ್ರೆ GDP. ನೀವು ₹100 ಉತ್ಪಾದನೆ ಇದ್ರೆ ನೀವು ಒಂದು ₹3 ಸಾಲ ತಗೋಬಹುದು, ಅದಕ್ಕಿಂತ ಜಾಸ್ತಿ ತಗೋಬಾರ್ದು. ಯಾಕೆ ತಗೋಬಾರ್ದು ಸರ್ಕಾರ ಸಾಲಗಳನ್ನ? ಇದು ಆರ್ಥಿಕ ಸಿದ್ಧಾಂತ ಅವ್ರನ್ನ ಹಿಡಿದು ನಿಲ್ಸು. ನೀನ್ ತಗೋಬೇಡ ಸಾಲ ಅಂದ್ರೆ ಯಾರು ತಗೋತಾರೆ? ಹಾಗಾದ್ರೆ ಸಾಲ ತಗೊಳ್ಳೋರು ಯಾರು? ಇಲ್ಲ ಸರ್ಕಾರ ಸಾಲ ತಗೊಳ್ಳೋದು ಯಾರ ಕೈಗೆ ಹೋಗ್ತಾ ಇದೆ? ಎಲ್ಲವೂ ಕೂಡ 1% ಉದ್ಯಮಪತಿಗಳಿಗೆ ಹೋಗುತ್ತೆ. ಈ ಕಾರಣದಿಂದಲೇ ಜಗತ್ತಿನ ಅತಿ ಶ್ರೀಮಂತರ ಪಟ್ಟಿಯಲ್ಲೂ ಇಂಡಿಯಾದ ಹಲವಾರು ಜನ ಶ್ರೀಮಂತರು ಇರೋದು ಯಾಕೆ ಅಂದ್ರೆ ಸಾಲವನ್ನೇ ಮಾಡಕ್ ಬಿಡಲ್ಲ ಸರ್ಕಾರಕ್ಕೆ. ಸರ್ಕಾರ ಯಾಕೆ ಸಾಲ ಮಾಡಬೇಕು? ಮಾನವ ಅಭಿವೃದ್ಧಿ ಮಾಡಕ್ ಸರ್ಕಾರ ಸಾಲ ಮಾಡಲೇಬೇಕಾಗುತ್ತೆ. ಒಳ್ಳೆ ಶಾಲೆ ನಡೆಸಲಿಕ್ಕೆ, ಒಳ್ಳೆ ಕಾಲೇಜ್ ನಡೆಸಲಿಕ್ಕೆ, ಒಳ್ಳೆ ಯೂನಿವರ್ಸಿಟಿ ನಡೆಸಲಿಕ್ಕೆ, ಇಲ್ಲ ನಮ್ಮ ಯುವಕರಿಗೆ ಯುವತಿಯರಿಗೆ ಒಂದು ಸ್ಕಿಲ್ ಟ್ರೈನಿಂಗ್ ಮಾಡೋಕ್ಕೆ ದುಡ್ಡು ಬೇಕು, ಸಾಲ ಮಾಡಬೇಕು. ಆಮೇಲೆ ಆ ಮಕ್ಕಳು ಚೆನ್ನಾಗಿ ದುಡಿತಾರೆ, ಸಂಪತ್ತು ಸೃಷ್ಟಿಸ್ತಾರೆ, ಸಾಲ ತೀರಿಸ್ಬೋದು. ಆದರೆ ಈ ಆರ್ಥಿಕ ಸಿದ್ಧಾಂತ ಬಿಡಲ್ಲ. ಇವತ್ತು ಇಡೀ ಜಗತ್ತಲ್ಲಿ $100 ಟ್ರಿಲಿಯನ್ ಸಾಲ ಇದೆ. ಅಂದರೆ ಎಲ್ಲ ದೇಶಗಳು ಒಟ್ಟು ಸೇರಿ ಈ ದೇಶಗಳು $100 ಟ್ರಿಲಿಯನ್ ಸಾಲ ಮಾಡಿದೆ. ನೀವು ಸಾಲ ತಗೊಂಡ್ರಿ ಅಂದ್ರೆ ಯಾರು ಕೊಡೋನು ಇರ್ಬೇಕಲ್ಲ. ಯಾರು ಕೊಡ್ತಿದ್ದಾರೆ ಇವರಿಗೆ ಸಾಲ? ಒಂದು ಭಾರತ ಸರ್ಕಾರ ಸಾಲ ಮಾಡಿದೆ ಅಂದ್ರೆ ಇವ್ರಿಗೆ ಇನ್ನೊಬ್ರು ಸಾಲ ಕೊಡಬೇಕು. ಯಾರು ಕೊಡ್ತಿದ್ದಾರೆ? ನಮಗೆಲ್ಲ ಅನ್ಸುತ್ತೆ ಅಮೆರಿಕ ಕೊಡ್ತಿರ್ಬೋದು ಸಾಲ, ಎಲ್ಲರಿಗೂ ಸಾಲ ಕೊಡ್ತಿರ್ಬೋದು ಅಂತ. ಶ್ರೀಮಂತ ದೇಶ ಅಲ್ಲ ಅಮೆರಿಕ, ಮತ್ತೆ ಯುರೋಪ್ನ UK ಎಲ್ಲ ಶ್ರೀಮಂತ ದೇಶ, ಚೈನಾ ಕೂಡ ಇತ್ತೀಚೆಗೆ ಶ್ರೀಮಂತ ದೇಶ. ಅದ್ರ ಮಜಾ ಏನಂದ್ರೆ $100 ಟ್ರಿಲಿಯನ್ ಸಾಲದಲ್ಲಿ $36 ಟ್ರಿಲಿಯನ್ ಸಾಲ ಮಾಡಿರೋದು ಅಮೆರಿಕಾನೇ. ಅಂದ್ರೆ ಹೆಚ್ಚು ಕಮ್ಮಿ 40% ಸಾಲ, ಜಗತ್ತಿನ ಸಾಲನ ಅಮೆರಿಕ ಮಾಡಿದೆ. ನೆಕ್ಸ್ಟ್ ಯಾರು ಮಾಡಿದ್ದಾರೆ? ಜಪಾನ್ ಮಾಡಿದೆ. ಜಪಾನಿಂದ ಹೆಚ್ಚು ಕಮ್ಮಿ ಚೈನಾ ಒಂದು $15 ಟ್ರಿಲಿಯನ್ ಸಾಲ ಮಾಡಿದೆ. ಜಪಾನ್ ಒಂದು $11 ಟ್ರಿಲಿಯನ್ ಮಾಡಿದೆ. UK ಒಂದು $3 ಟ್ರಿಲಿಯನ್ ಮಾಡಿದೆ. ಇಂಡಿಯಾ ಕೂಡ $2.5-3 ಟ್ರಿಲಿಯನ್ ಸಾಲ ಮಾಡಿದೆ. ಮೋದಿ ಅವ್ರ ಸರ್ಕಾರದಲ್ಲಿ ನೋಡ್ತಿದೀವಲ್ಲ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿದ್ದಾಗ 50 ಲಕ್ಷ ಕೋಟಿ ಇದ್ದ ಸಾಲ ಈಗ ಹೆಚ್ಚು ಕಮ್ಮಿ 150 ಲಕ್ಷ ಕೋಟಿ ಸಾಲ ಆಗಿದೆ. ಮತ್ತೆ ನಮ್ಮ ರಾಜ್ಯ ಸರ್ಕಾರದ್ದು ಕೂಡ ಅಷ್ಟೇ. ಪ್ರತಿ ವರ್ಷ ಈ ಸಲ ಬಡ್ಜೆಟ್ 30% ಸಾಲದಲ್ಲೇ ಮಾಡಿರೋದು. ಸರಿಯಪ್ಪ, ಸಾಲ ತಂದ್ರಲ್ಲ, ಯಾರು ಕೊಟ್ರು ಈ ಸಾಲನ ಈ ಸರ್ಕಾರಗಳಿಗೆ? ಇಬ್ರು ಕೊಡ್ಬೋದು ಸಾಲ ಈ ಸರ್ಕಾರಗಳಿಗೆ. ಒಂದು ಉದಾಹರಣೆಗೆ, ನಾವು ನೇಪಾಳಿಗೋ ಶ್ರೀಲಂಕಾಗೋ ಸಾಲ ಕೊಟ್ವಿ ಅಂತ ಅಂದ್ರೆ ಸಾಲ ಮಾಡ್ತಿರೋನು ಇನ್ನೊಬ್ಬಗೆ ಸಾಲ ಕೊಡಲ್ಲ ಅಂತಲ್ಲ, ಸಾಲ ಮಾಡ್ತಿರೋನು ಇನ್ನೊಬ್ಬಂಗೂ ಸಾಲ ಕೊಡ್ತಿರ್ತಾನೆ. ಸೇಮ್ ನಾನು ಕಮ್ಮಿ ಬಡ್ಡಿಗೆ ಕೊಡ್ತೀನಿ, ಇನ್ನೊಬ್ಬಂಗೆ ಜಾಸ್ತಿ ಬಡ್ಡಿ ಕೊಟ್ಟಂಗೆ. ಇಬ್ರು ಕೊಡ್ಬೋದು ಸಾಲನ. ಒಂದು ಆ ದೇಶದ ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಕೊಡ್ಬೋದು. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಸರ್ಕಾರಕ್ಕೂ ಸಾಲ ಕೊಡ್ಬೋದು. ಯಾಕೆ? ಅದು ದುಡ್ಡು ಪ್ರಿಂಟ್ ಮಾಡುತ್ತೆ. ನಾನು ಬಾಯಿಗೆ ಬಂದಂಗೆ ಪ್ರಿಂಟ್ ಮಾಡ್ಬೋದಾ? ಸಾಧ್ಯ ಇಲ್ಲ. ಅದಕ್ಕೂ ಒಂದು ಎಕನಾಮಿಕ್ ಥಿಯರಿ ಇದೆ, ಎಷ್ಟು ಮಾಡ್ಬೋದು, ಹೆಂಗ್ ಮಾಡ್ಬೋದು, ಅದನ್ನ ಯಾರು ನಿರ್ದೇಶಿಸ್ತಾರೆ? ಇನ್ಯಾರೋ ನಿರ್ದೇಶಿಸ್ತಾರೆ. ನಮ್ಗೆ ಸ್ವಾತಂತ್ರ್ಯ ಇಲ್ಲ ಎಷ್ಟು ದುಡ್ಡು ಪ್ರಿಂಟ್ ಮಾಡ್ಕೋಬೇಕು. ರಿಸರ್ವ್ ಬ್ಯಾಂಕ್ ಅಲ್ಲಿ ಕೊಡ್ಬೋದು. ನಮ್ಮ ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ಅಂತೀವಿ, ಅಮೆರಿಕಲ್ಲಿ ಫೆಡರಲ್ ಬ್ಯಾಂಕ್ ಅಂತೀವಿ, ಸೆಂಟ್ರಲ್ ಬ್ಯಾಂಕ್. ಇನ್ ಜನರಲ್ ಒಂದು ಸೆಂಟ್ರಲ್ ಬ್ಯಾಂಕ್ ಸಾಲ ಕೊಡ್ಬೋದು. ಸರಿ, ಹಂಗಾದ್ರೆ ಈ 100 ಟ್ರಿಲಿಯನ್ ಅನ್ನು ಈ ಸೆಂಟ್ರಲ್ ಬ್ಯಾಂಕ್ ಕೊಟ್ಟಿದೆಯೇ ಅಂತ ಹುಡುಕಿದ್ರೆ, ಅಂಕಿಅಂಶ ಹುಡುಕಿದ್ರೆ ನೀವು ಕೊಟ್ಟಿರ್ಬೇಕಲ್ಲ ಒಂದು ಸರ್ಕಾರದಿಂದ. ಅಂದ್ರೆ ಈ ಸೆಂಟ್ರಲ್ ಬ್ಯಾಂಕ್ಗಳು ಕೊಟ್ಟಿರುವ ಸಾಲ ಕೇವಲ 20% ಅಷ್ಟೇ. 80% ಸಾಲ ಕೊಟ್ಟಿರೋದು
ನಾನು, ನೀವು, ನಿಮ್ಮಂತೆಯೇ ನಮ್ಮಂತೆಯೇ ಇರುವ 140 ಕೋಟಿ ಜನರು, ಬರೀ 140 ಕೋಟಿ ಜನರಲ್ಲ, ಯಾಕಂದ್ರೆ 100 ಟ್ರಿಲಿಯನ್ ಸಾಲ ಜಗತ್ತಿನ ಸಾಲ, ಅದು 700 ಕೋಟಿ ಜನ ಸಾಲ ಕೊಟ್ಟಿದ್ದೀವಿ. ಹೆಂಗ್ ಕೊಟ್ಟಿದ್ದೀವಿ, ಹೆಂಗ್ ಕೊಡ್ತಾ ಇದ್ದೀವಿ ನಾವು ಸಾಲ? ಈಗ ಗಾಬರಿ ಆಗ್ಬಿಡ್ಬೋದು, ನಾನೇ ಸಾಲ ಕೊಡಾಡ್ತಿದ್ದೀನಿ, ನಾನು ಸಾಲ ಕೊಟ್ಬಿಟ್ಟಿದ್ದೀನಿ ಹಂಗಾದ್ರೆ ಸರ್ಕಾರಗಳಿಗೆ ಅಂತ ಕೇಳಿದ್ರೆ ಹೆಂಗ್ ಕೊಟ್ಟಿದ್ದೀವಿ? ನಾವು ತಗೊಳ್ಳುವ ಇನ್ಶೂರೆನ್ಸ್ ಪಾಲಿಸೀಸ್ ಏನಿದೆ, ಇಂಡಿಯಾ ಅಲ್ಲಿ ಬಹಳ ಶ್ರೀಮಂತ ಸಂಸ್ಥೆ ಯಾವುದು ಅಂದರೆ LIC. ನೀವು ಸುಮ್ಮನೆ ಗೂಗಲ್ ಮಾಡಿ, LIC ಎಲ್ಲರಿಗೂ ಸಾಲ ಕೊಡ್ತಾರೆ. ಮೊನ್ನೆ ಅದಾನಿ ಕೊಟ್ಟಾಗ್ಲೂ 5,000 ಮುಳುಗೋಗ್ಬಿಡ್ತು. ಅವ್ರು ಎಷ್ಟೋ ಕಡೆ ಕೊಟ್ಟು ಮುಳುಗಿಸ್ಬಿಟ್ಟಿದ್ದಾರೆ. 80% ಸಾಲವನ್ನ ಸರ್ಕಾರಕ್ಕೆ ಮತ್ತು ಉದ್ಯಮಪತಿಗಳಿಗೆ ಕೊಡ್ತಿರೋದು ನಮ್ಮಂತ ನಿಮ್ಮಂತ ಸಾಮಾನ್ಯ ಜನ. ನಮ್ಮ ಉಳಿತಾಯ ಏನಿದೆ ಅದು ನನ್ನ ಬ್ಯಾಂಕ್ ಖಾತೆಯಲ್ಲಿ ಇರ್ಬೋದು, ನನ್ನ ಇನ್ಶೂರೆನ್ಸಿಂದ ಇರ್ಬೋದು, ಇಲ್ಲ ನಮ್ಮ PF ಇಂದ ಇರ್ಬೋದು, ಏನು ನಾವು ಉಳಿಸ್ತಿದ್ದೀವೋ ಅದನ್ನ ಈ ಸಂಸ್ಥೆಗಳು ಸರ್ಕಾರಕ್ಕೆ ಮತ್ತು ಉದ್ಯಮಪತಿಗಳಿಗೆ ಸಾಲ ಕೊಡ್ತೇವೆ. ಸರಿ, ಸಾಲ ತಗೊಂಡು ಸಾಲ ಮಾಡೋದು ತಪ್ಪೇ ಇಲ್ಲ. ಸರ್ಕಾರ ಎಷ್ಟು ಬೇಕಾದ್ರೂ ಸಾಲ ಮಾಡ್ಬೋದು, ಸಮಸ್ಯೆನೇ ಇಲ್ಲ. ಎಲ್ಲಿ ತನಕ ಅದು ನನ್ನ ಉದ್ಧಾರಕ್ಕೆ ದುಡ್ಡನ್ನು ಖರ್ಚು ಮಾಡುತ್ತೋ ಅಲ್ಲಿ ತನಕ ಸಾಲ ಮಾಡ್ಬೋದು ಯಾವುದೇ ಸರ್ಕಾರ. ಅದನ್ನೇ ಸಾರ್ವಭೌಮತೆ. ಸಾಲ ಬಂದಿದ್ದನ್ನ ಏನ್ ಮಾಡ್ತಾರೆ ಇವರು? ನಮ್ಮಂತ 80% ಜನರಿಂದ ಪಡೆದ ಅಷ್ಟೂ ದುಡ್ಡನ್ನು ಕೇವಲ ಬೆರಳೆಣಿಕೆಯ ಮಂದಿಯ ಉದ್ಯಮಿಪತಿಗಳಿಗೆ ಕೊಡ್ತಾರೆ. ಅದಕ್ಕೆ ನಿಯೋಲಿಬರಲ್ ಎಕಾನಮಿ, ನವ ಉದಾರವಾದಿ ಸಿದ್ಧಾಂತ ಏನಪ್ಪಾ ಅಂದ್ರೆ 700 ಕೋಟಿ ಜನರ ರಕ್ತವನ್ನು ಇವರು ತಗೊಂಡೋಗೊಂದಿಬ್ರು ಮುಡಿಪಾಗಿದ್ರು. ಈ ಕಾರಣದಿಂದಲೇ ನಮ್ಮ ದೇಶದ ಹೆಚ್ಚು ಕಮ್ಮಿ 60% ಸಂಪತ್ತು, 60ರಿಂದ 70% ಸಂಪತ್ತು ಕೇವಲ 1% ಜನರು. ಇದೇನು ಬರೀ ಇಂಡಿಯಾ ಪರಿಸ್ಥಿತಿ ಅಲ್ಲ, ಇದು ಅಮೆರಿಕಲ್ಲೂ ಇದೆ ಪ್ರಾಬ್ಲಮ್, UK ಇದೆ. ಈ ಎಲ್ಲ ಕಾರಣಗಳಿಂದ ಅಂದ್ರೆ ನೀವೊಂದು ಸಮಾಜದಲ್ಲಿ ಹಣದ ಚಲಾವಣೆ ಇಲ್ಲ ಅಂದ್ರೆ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ನಾವು ಹಣೆ ಬರ ಅಂತ ಅಂದ್ಕೊಂಡು ಕೂತ್ಬಿಟ್ಟಿದ್ದೀವಿ. ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡಿಬಿಟ್ಟಾರು ಅನ್ನುವ ಕಾರಣಕ್ಕೇನೆ ಮನಸ್ಸಿಲ್ಲದ ಮನಸ್ಸಿಂದ ಒಬ್ರು ಚುನಾವಣಾ ಘೋಷಣೆ ಮಾಡಿ ಗ್ಯಾರಂಟಿ ಕೊಡ್ತಾರೆ, ಇನ್ನೊಂದಷ್ಟು ಜನ ನಾವು ಕೊಡಲ್ಲ ಅಂದ್ಬಿಟ್ಟು ಆಮೇಲೆ ಕೊಡ್ತಾರೆ. ಇದು ಅನಸ್ತೇಷಿಯಾ ಕೊಡ್ತಾರೆ. ಇದು ಸೆಡೇಟಿವ್ ಅಲ್ಲಿ ಇಟ್ಟಿರೋದು 140 ಕೋಟಿ ಜನರನ್ನ. ಈ ಚೌಕಟ್ಟು ನಿಮ್ಗೆ ಅರ್ಥ ಆದ್ರೆ, ಈ ರಾಜಕೀಯ ಆರ್ಥಿಕ ಚೌಕಟ್ಟು ಅರ್ಥ ಆದ್ರೆ ನಿಮಗೆ ತಮಗೆ ಅರ್ಥ ಆಗತ್ತೆ ನಿರುದ್ಯೋಗ ಯಾಕೆ ಕಮ್ಮಿ ಆಗ್ತಾ ಇಲ್ಲ, ಯಾಕೆ ಶಿಕ್ಷಣ ವ್ಯವಸ್ಥೆ ಈ ದೇಶದಲ್ಲಿ ಬೆಳೀತಾ ಇಲ್ಲ. ಅದು ಖಾಸಗಿ ಶಿಕ್ಷಣ ವ್ಯವಸ್ಥೆ ಅಲ್ಲ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಯಾಕೆ ಬೆಳೀತಾ ಇಲ್ಲ, ನಮ್ಮ ಆರೋಗ್ಯ ಕ್ಷೇತ್ರ ಯಾಕೆ ಬೆಳೀತಾ ಇಲ್ಲ, ಯಾಕೆ ನಮ್ಮ ಮಕ್ಕಳು ಬುದ್ಧಿವಂತರಾಗಕ್ಕಾಗ್ತಿಲ್ಲ, ಯಾಕೆ ನಾವು ಸ್ಕಿಲ್ಡ್ ಆಗಕ್ಕಾಗ್ತಿಲ್ಲ, ಕೌಶಲ್ಯ ಯಾಕೆ ಕಲಿಯೋಕ್ಕಾಗ್ತಿಲ್ಲ, ಎಲ್ಲವೂ ನಮಗೆ ತಾವೇ ಸತ್ಯ ಬಿಚ್ಚಿಟ್ಕೊಂಡು. ಅದರಿಂದ ಇಷ್ಟು ಸೂಕ್ಷ್ಮ, ಇಷ್ಟು ಕಲ್ಪಿತ ಊಹೆಗಳ ಮೇಲೆ ನಮ್ಮನ್ನ ಈ ಸರ್ಕಾರಗಳು ಆಳ್ತಿದ್ದಾವೆ ಮತ್ತು ಇದನ್ನು ನಮ್ಮನ್ನು ನಂಬಿಸಿದ್ದಾರೆ. ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ಬೇರೆ ಬೇರೆ ಪಕ್ಷದವರು, ಆದರೆ ತಿರುಳು ಒಂದೇ, ಕಂಟಿನ್ಯೂಟಿ ಒಂದೇ. ಕಳೆದ 2 ಬಡ್ಜೆಟಲ್ಲೂ ಶಿವಸುಂದರ್ ಸರ್ ಇದ್ದಾರೆ, ನಾವು ಬರೆದಿದ್ವಿ. ಮೋದಿ ಬಡ್ಜೆಟ್ಗೂ ಸಿದ್ದರಾಮಯ್ಯನವ್ರ ಬಡ್ಜೆಟ್ಗೂ ಗ್ಯಾರಂಟಿ ಬಿಟ್ರೆ ಇನ್ನೇನಾದ್ರೂ ವ್ಯತ್ಯಾಸ ಇದೆ ಅಂದ್ರೆ ಏನು ವ್ಯತ್ಯಾಸ ಅಲ್ಲ, ಎರಡು ಒಂದೇ. ಆದ್ರೆ ನಮ್ಮ ಬಡತನ, ನಮ್ಮ ಅಸಹಾಯಕತೆ ಏನ್ ಮಾಡಿದೆ ನಮ್ಮನ್ನ ಅಂದ್ರೆ, ಬಿಟ್ರಿ ಗ್ಯಾರಂಟಿ ಆದ್ರೂ ಇದೆಯಲ್ಲ, 2,000 ಇದೆ, ನಮ್ಮ ಹೆಣ್ಮಕ್ಳು ಓಡಾಡ್ತಿದ್ದಾರೆ, ಒಂದಷ್ಟು ಅಕ್ಕಿ ಬರ್ತಿದೆ. ಈ ಅಸಹಾಯಕತೆ ನಮ್ಮನ್ನ ಇದು ಸರಿ ಅಂತ ನಂಬಿಸ್ತಾ ಇದೆ. ಆದ್ರೆ 2 ತಿರುಳುಗಳು ಒಂದೇ ಅಂತ ಅರ್ಥ ಆದ ದಿನ ನಾವು ಇದರ ಬದಲಿ ವ್ಯವಸ್ಥೆ ಯಾವುದು? ನೆನಪಿರ್ಲಿ, ಜಗತ್ತಿನ 92-94% ಆರ್ಥಿಕ ತಜ್ಞರು ನವ ಉದಾರವಾದಿ ಆರ್ಥಿಕತೆಯಲ್ಲೇ ನಂಬಿಕೆ ಇಟ್ಟಿದ್ದಾರೆ. ಬದಲಿ ಆರ್ಥಿಕ ವ್ಯವಸ್ಥೆ ಏನು ಅಂತ ಹೇಳಲಿಕ್ಕೆ, ಆಲೋಚಿಸ್ಲಿಕ್ಕೆ ಸಿದ್ಧ ಇಲ್ಲ ಅವರು. ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ, ಬಟ್ ಅಲ್ಲೊಬ್ರು ಇಲ್ಲೊಬ್ರು ಇದ್ರೆ ಅವ್ರನ್ನ ಕಮ್ಯುನಿಸ್ಟು, ನಕ್ಸಲೈಟು, ಅರ್ಬನ್ ಏನೋ ಅಂತ ಬಿಡ್ತಾರೆ. ಕೊನೆಗೆ ಏನೋ ಬೇರೆ ಮಾತಾಡೋದು ಏನೋ ಇನ್ನೊಂದು ಲೆವೆಲ್ ಅನಿಸಿ ಟ್ರೋಲ್ ಮಾಡ್ಬಿಡ್ತಾರೆ ಅವ್ರನ್ನ. ಅದರಿಂದ ನನ್ನ ಕೋರಿಕೆ ಏನಪ್ಪ ನಿಮ್ಮಲ್ಲಿ ಅಂದರೆ, ನಾವೇನು ಈ ಅಸಮಾನತೆಯನ್ನು ಎದುರಿಸ್ತಿದ್ದೀವೋ, ಇದು ಸಾಮಾಜಿಕ ಮತ್ತು ಆರ್ಥಿಕ ಸಂಘರ್ಷ, ಇವುಗಳ ಹಿಂದೆ ಇರುವ ಕಲ್ಪಿತ ಮಾದರಿ ಏನಿದೆ, ಸರ್ಕಾರಗಳು ಏನು ಅನುಸರಿಸ್ತಿದೆ ಅನ್ನೋದನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ. ಐ ಥಿಂಕ್ ಇದು ಉಪಯೋಗಕ್ಕೆ ಬರುತ್ತೆ ಅಂತ
ಭಾವಿಸ್ತೀನಿ. ಈ ವಿಚಾರ ನೆನಪಿಟ್ಕೊಂಡ್ರೆ ನೀವು, ಇಲ್ಲ ಇದ್ರ ಬಗ್ಗೆ ಹೋಗಿ ಹೆಚ್ಚಿನ ಅಧ್ಯಯನ ಮಾಡಿದ್ರೆ ನಿಮಗೆ ಮಿಕ್ಕ ಎಲ್ಲ ಅಂಶಗಳು ತನ್ನ ಪಾಡಿಗೆ ಅರ್ಥ ಆಗತ್ತೆ. ಅದರಿಂದ ಹಾಗಾದ್ರೆ ನಮ್ಮ ಮುಂದಿನ ನಡೆ ಏನು? ನಮ್ಮ ಮುಂದಿನ ನಡೆ ಅದು ರಾಜಕೀಯ ನಡೆಯೇ ಆಗಿರಬೇಕು. 140 ಕೋಟಿ ಜನರು ಏನು ನಮ್ಮ ರಾಜಕೀಯ ನಾಯಕರು ನಮ್ಮ ನಂಬಿಸಿ ಅನುಸರಿಸ್ತಿರುವಂಥ ಈ ಆರ್ಥಿಕ ನೀತಿಯನ್ನ ಪ್ರಶ್ನೆ ಮಾಡೋದಲ್ಲ, ಕಿತ್ತಾಕಿ ಅಂತಾನೆ ಕೇಳಬೇಕು. ಪ್ರಶ್ನೆ ಮಾಡೋದ್ರಲ್ಲಿ ತಿರುಗಿ ಡಿಬೇಟ್ ಮಾಡ್ಕೊಂಡು ಕೂರ್ತೀವಿ, ಇದರಿಂದ ಅದಾಗತ್ತೆ ಅದರಿಂದ ಇದಾಗತ್ತೆ ಅಂತ. ಕಳೆದ ಅಮೆರಿಕ ನೋಡಿದ್ರೆ ಹೆಚ್ಚು ಕಮ್ಮಿ 100 ವರ್ಷದ್ದು, ಈಗ ನೋಡಿ ಗ್ಲೋಬಲ್ ಮೋದಿ ಕೂಡ ಟ್ರಂಪ್ ಕೂಡ ಹಿಂದೆ ಸರಿದು ಬಿಟ್ರು ಗ್ಲೋಬಲ್ ಟ್ರೇಡ್ ಇಂದ. ಅಂದ್ರೆ ಎಲ್ಲೂ ಸಾಕ್ಷಿ ಪುರಾವೆ ಇಲ್ಲ ಇದು ನಮ್ಮನ್ನು ಉದ್ಧಾರ ಮಾಡುತ್ತೆ ಅಂತ. ಅದರಿಂದ ಚರ್ಚೆ ಮಾಡೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ, ಇದು ಸರಿಯೇ ಇದು ತಪ್ಪೆ ಅಂತ. ಕಳೆದ 91 ಅಂದ್ರೆ ಹೆಚ್ಚು ಕಮ್ಮಿ 40 ವರ್ಷಗಳ ಅನುಭವ ನಮ್ಗೆ ಆಲ್ರೆಡಿ ಆಗಿದೆ, ಇದರಿಂದ ಏನು ಉಪಯೋಗ ಇಲ್ಲ ಅಂತ. ಮತ್ತೆ ಜಗತ್ತಿನ ಬೇರೆ ದೇಶಗಳಿಗೆ ಇನ್ನೂ ಹೆಚ್ಚಿನ ಅನುಭವ ಆಗಿದೆ. ಅಂದ ಜನರಾದ ನಾವೇ ಬೇರೆ ಬದಲಿ ವ್ಯವಸ್ಥೆ ಏನು ಅನ್ನುವ ಆಲೋಚನೆ ಶುರು ಮಾಡಬೇಕು. ಮತ್ತು ಆ ನಡೆಯಲ್ಲಿ ನಮ್ಮ ರಾಜಕೀಯ ಹೋರಾಟಗಳು ಸಂಘಟಿತಲಾಗಲಿ ಅಂತ ಹೇಳ್ತಾ ಇನ್ನೊಂದು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಡಾಕ್ಟರ್ ನಾಗೇಗೌಡ ಕಿಲಾರ್ ಸರ್ ಅವರಿಗೆ ಧನ್ಯವಾದಗಳು. ಅವರು ಮುಖ್ಯವಾಗಿ ಯಾವ ರೀತಿಯ ಅನಸ್ತೇಷಿಯಾ ಜನರಿಗೆ ಕೊಡಲಾಗ್ತಾ ಇದೆ, ಸಮೀಕರಣದ ಸರಣಿನಲ್ಲಿ ಶ್ರೀಸಾಮನನ್ನು ಹೇಗೆ ಬಂಧಿಸಲಾಗ್ತಾ ಇದೆ, ಅವುಗಳನ್ನು ಬಿಡಿಸಲಿಕ್ಕೆ ತೊಡಗುವಂಥ ಸೂಕ್ಷ್ಮ ಮನಸ್ಸುಗಳಿಗೆ ಹೇಗೆ ಅಪವಾದ ಹೊರಿಸಲಾಗ್ತಾ ಇದೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಅವರು ಪ್ರೊಜೆಕ್ಟರ್ ಇಟ್ಟುಕೊಂಡು ಹೇಳ್ತಾರೆ. ಹಿಂಡನ್ಬರ್ಗ್ ಆರ್ಥಿಕ ಕುಸಿತ ಅಂತ ನೀವು ಯೂಟ್ಯೂಬ್ ನೋಡಿದರೆ ಅದನ್ನು ನೀವು ಗಮನಿಸ್ಬೋದು ಅಂತ ನಿಮ್ಮ ಗಮನಕ್ಕೆ ತರ್ತಾ, ಮುಂದಿನದಾಗಿ ಈ 35 ವರ್ಷಗಳ ಕಾಲ ಚಳವಳಿಯ ಜೊತೆಗೂ 30 ವರ್ಷಗಳ ಕಾಲ ಆರ್ಥಿಕ ಬೋಧನೆಯಲ್ಲಿಯೂ ಯಾವುದೇ ರಾಜಿ ಮಾಡಿಕೊಳ್ಳದೆ ಮುನ್ನಡೆಸಿಕೊಂಡು ಹೋಗಿರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ವಿಷಯದ ಕುರಿತಾಗಿ ಮಾತಾಡ್ತಾರೆ. ಅವರನ್ನ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತ. ಗೆಳೆಯರೇ,